ಎಲ್ಲ ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು. ಎಲ್ಲರಿಗೂ ಇಂದಿನ ಅಪರೋಕ್ಷಾನುಭೂತಿ ತರಗತಿಗೆ ಆದರದ ಸ್ವಾಗತ. ತರಗತಿಯನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಸದ್ಗುರುಗಳಿಗೆ ಹಾಗೂ ಗುರು ಪರಂಪರೆಗೆ ನಮ್ಮ ಗೌರವವನ್ನು ಸಲ್ಲಿಸೋಣ. ಪದ್ಮಾ ಅವರೇ, ಪ್ರಾರ್ಥನೆ ಮಾಡ್ತೀರಾ? ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಶ್ರೀ ಸದ್ಗುರು ನರಸಿಂಹ ಪ್ರಭು ದೇವಾಯ ನಮಃ. ಹರಿ ಓಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಾರಾಯಣ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಧನ್ಯವಾದಗಳು ಪದ್ಮಾ ಅವರೇ. ಅಪರೋಕ್ಷಾನುಭೂತಿ ಈ ಒಂದು ಗ್ರಂಥದ ಮನನವನ್ನ ಮಾಡ್ತಾ ಬರ್ತಾ ಇದ್ದೀವಿ. ಬಹಳ ಅದ್ಭುತವಾದ ಗ್ರಂಥ. ಇವತ್ತು ಅದರಲ್ಲಿ ಬಹಳ ಮುಖ್ಯವಾದ ಘಟ್ಟಕ್ಕೆ ನಾವು ಬಂದಿದ್ದೀವಿ. ನಮಗೆಲ್ಲ ಯೋಗದ ಪರಿಚಯ ಇದೆ, ಅಷ್ಟಾಂಗ ಯೋಗದ ಪರಿಚಯ. ಬಹಳಷ್ಟು ಜನ ಅದನ್ನ ಅಭ್ಯಾಸ ಮಾಡ್ತಾನೂ ಬರ್ತಾ ಇದ್ದೀವಿ. ಅದು ಖಂಡಿತವಾಗ್ಲೂ ಉಪಯುಕ್ತವಾದ್ದೇ ಅಂತ ಕೂಡ ಹೇಳ್ತಾರೆ ಇದರಲ್ಲಿ, ಅದನ್ನೇನು ಕಡೆಗಣಿಸುವಂಥದ್ದಿಲ್ಲ. ಆದರೆ 15 ಅಂಗಗಳನ್ನು ಒಳಗೊಂಡ ಜ್ಞಾನ ಯೋಗವನ್ನ ಇಲ್ಲಿ ಶಂಕರಾಚಾರ್ಯರು ಹೇಳ್ತಾ ಇದ್ದಾರೆ. ಅಷ್ಟಾಂಗ ಯೋಗಕ್ಕೆ ಅದನ್ನು ಹೋಲಿಕೆ ಮಾಡಿ ಈ ಜ್ಞಾನ ಯೋಗದಲ್ಲಿ ನೀವು ಇದನ್ನ ಅರ್ಥ ಮಾಡಿಕೊಂಡು ಅದನ್ನ ಈ ಅಭ್ಯಾಸ ಅನ್ನೋದಕ್ಕಿಂತ ಹೆಚ್ಚಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಸಾಕು. ಅಭ್ಯಾಸ ಮಾಡೋದೇನು ಇಲ್ಲ ಅದರಲ್ಲಿ. ಜ್ಞಾನ ಯೋಗದಲ್ಲಿ ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ನಿಮಗೆ ಈ ಒಂದು ಆತ್ಮಜ್ಞಾನ ಅನ್ನೋದು ಅತ್ಯಂತ ಸುಲಭವಾದದ್ದು ಅಂತ ಇಲ್ಲಿ ಶಂಕರಾಚಾರ್ಯರು ಹೇಳ್ತಾ ಇದ್ದಾರೆ. ಅದು ಹೇಗೆ ಏನು ಅನ್ನೋದನ್ನ ನಾವು ಈಗ ವಿಶ್ಲೇಷಣೆ ಮಾಡ್ತಾ ಹೋಗೋಣ. ಇದರಲ್ಲಿ ಮೊದಲನೇ ಪ್ರಶ್ನೆ ಪದ್ಮಾ ಅವ್ರನ್ನ ಕೇಳ್ಬಿಡ್ತೀನಿ, ವಿಡಿಯೋ ಆನ್ ಮಾಡ್ಕೊಂಡಿದ್ದಾರೆ. ಅಷ್ಟಾಂಗ ಯೋಗ ಹಾಗೂ ಜ್ಞಾನ ಯೋಗಗಳ ಅವಶ್ಯಕತೆ ನಮಗೆ ಯಾವ ರೀತಿಯಲ್ಲಿ ಇದೆ? ಅಷ್ಟಾಂಗ ಯೋಗ ನಮ್ಮ ದೇಹವನ್ನ ಒಂದು ದೃಢವಾಗಿ ಇಟ್ಕೊಳ್ಳೋದಕ್ಕೆ, ಅದು ಆರೋಗ್ಯಕರವಾಗಿ ಇಟ್ಕೊಳ್ಳೋದಕ್ಕೆ ಬಹಳ ಸಹಾಯಕರವಾಗಿದೆ. ಹಾಗೆ ಮನಸ್ಸಿನ ಸ್ಥಿತಿಯನ್ನು ಸಹ ಸಮತೋಲನದಲ್ಲಿ ಇಟ್ಕೊಳ್ಳೋದಕ್ಕೆ ಅದು ಸಹಾಯಕವಾಗಿದೆ. ಈ ಪತಂಜಲ ಯೋಗ ಸೂತ್ರಗಳು 196 ಇದೆ. ಅದರಲ್ಲಿ ಅಷ್ಟಾಂಗ ಅಂದ್ರೆ 8 ಅಂಗಗಳನ್ನು ಒಳಗೊಂಡಿದೆ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಪ್ರತ್ಯಾಹಾರ ಆದ್ಮೇಲೆ ಧಾರಣ, ಧ್ಯಾನ ಮತ್ತೆ ಸಮಾಧಿ, ಹೀಗೆ ಅಷ್ಟಾಂಗಗಳನ್ನು ಒಳಗೊಂಡಿದೆ. ಅದೇ ಶಂಕರಾಚಾರ್ಯರು ಈ ಜ್ಞಾನ ಯೋಗವನ್ನ ಹೇಳ್ತಾರೆ. ಅದರಲ್ಲಿ ಶ್ರವಣ, ಮನನ ಮತ್ತೆ ನಿಧಿಧ್ಯಾಸ, ಇವು 3 ಹಂತಗಳನ್ನ ಹೇಳ್ತಾರೆ. ಶ್ರವಣ, ಈ ಜ್ಞಾನ, ಶುದ್ಧವಾದ ಆತ್ಮಜ್ಞಾನವನ್ನು ತಿಳಿದುಕೊಳ್ಬೇಕಾದ್ರೆ ಶ್ರವಣವನ್ನು ಮಾಡಬೇಕು. ಶ್ರವಣದಿಂದಲೇ ಮುಕ್ತಿ.
ಶ್ರವಣ ಹಾಗಂದ್ಬಿಟ್ಟು ಅದರಲ್ಲಿ ಅಷ್ಟೇ ಸಾಕಾಗಲ್ಲ, ಅದನ್ನ ಮನನನೂ ಮಾಡಬೇಕು ಮತ್ತೆ ನಿಧಿಧ್ಯಾಸವನ್ನು ಮಾಡಬೇಕು. ಮನನ ಅಂತಂದ್ರೆ ಮತ್ತೆ ಮತ್ತೆ ಅದನ್ನ ನೆನಪಿಸ್ಕೊಂಡು ನಾವು ಅದನ್ನ ಅರ್ಥ ಮಾಡ್ಕೊಳ್ತಾ ಹೋಗೋದು ಮನನ. ನಿಧಿಧ್ಯಾಸ ಅಂದ್ರೆ ಆ ಒಂದು ಸ್ಥಿತಿಯಲ್ಲೇ ನಿಂತ್ಕೊಳ್ಳುವಂತಹದ್ದು ನಿಧಿಧ್ಯಾಸ. ಅದನ್ನ ನಾವು ಅಂತರ್ಗತಗೊಳಿಸ್ಕೊಳ್ಳೋದು ನಿಧಿಧ್ಯಾಸ. ಅದನ್ನ 15 ಹಂತಗಳಲ್ಲಿ ಅವರು ಹೇಳ್ತಾರೆ. ಓಕೆ, ಸಾಕು. ನೀವ್ ಬೇಕಾದ್ರೆ ಅಷ್ಟು ಹೇಳ್ಬಿಡ್ತೀರಿ. ಚೆನ್ನಾಗಿ ಹೇಳಿದೀರಾ, ತುಂಬಾ ಚೆನ್ನಾಗಿ ಹೇಳಿದೀರಾ. ಬೇರೆಯವ್ರಿಗೆ ಅವಕಾಶ ಕೊಡೋಣ. ಈಗ 2ನೇ ಪ್ರಶ್ನೆ ನೀವು ಕವರ್ ಮಾಡ್ಬಿಟ್ರಿ, ಆದ್ರೂ ಅದನ್ನ ಕೇಳ್ತೀನಿ ಬೇರೆಯವ್ರಿಗೆ. ಸುಧಾ ಲಕ್ಷ್ಮಣ್, ಜ್ಞಾನಯೋಗದ ಮುಖ್ಯವಾದ 3 ಅಂಗಗಳು ಯಾವುವು? ಶರೀರದ ಯಾವ ಕೋಶವು ಜ್ಞಾನಯೋಗದಲ್ಲಿ ಪ್ರಮುಖವಾದದ್ದು, ಏಕೆ? ಜ್ಞಾನಯೋಗ ಅಂದ್ರೆ ಮುಖ್ಯವಾಗಿ ನಮ್ಮ ಬುದ್ಧಿಗೆ ಸಂಬಂಧಪಟ್ಟಿರೋ ಅಂಥದ್ದು. ಮತ್ತೆ ಈ ಪಂಚಕೋಶಗಳಲ್ಲಿ ಈ ವಿಜ್ಞಾನಮಯ ಕೋಶಕ್ಕೆ ನಾವು ಜ್ಞಾನವನ್ನು ಕೊಟ್ಟಾಗ ಅದು ಅದರಿಂದ ಎಲ್ಲ ಅದರಿಂದಾನೇ ಎಲ್ಲ ಸಂಬಂಧಪಟ್ಟಿರೋದು. ಆದ್ರೆ ಹಿಡಿತಕ್ಕೆ ಸಿಕ್ಕಿ ನಮ್ಗೆ ಅದರಿಂದ ಜ್ಞಾನ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ಬೇರೆ ಎಲ್ಲಾ ಕೋಶಗಳನ್ನು ವಿಜ್ಞಾನಮಯ ಕೋಶದ ಮೂಲಕ ನಿಯಂತ್ರಣ ಮಾಡ್ಬೋದು ಅಂತ ಹೇಳಿ. ಕರೆಕ್ಟ್. ಆಮೇಲೆ ಜ್ಞಾನಯೋಗದ 3 ಮುಖ್ಯ ಅಂಗಗಳು ಯಾವುದು? ಅಂದ್ರೆ ಶ್ರವಣ, ಮನನ, ನಿಧಿಧ್ಯಾಸನ. ಕರೆಕ್ಟ್. ಮುಂದಿನ ಪ್ರಶ್ನೆ ಆಶಾ ಅವ್ರಿಗೆ. ಪಾತಂಜಲಿ ಮಹರ್ಷಿಗಳ ಅಷ್ಟಾಂಗ ಯೋಗ ಹಾಗೂ ಶಂಕರರ ಜ್ಞಾನ ಯೋಗಗಳಲ್ಲಿ ಯಾವುದು ದ್ವೈತಕ್ಕೆ ಸಂಬಂಧಪಟ್ಟಿದ್ದು, ಯಾವುದು ಅದ್ವೈತಕ್ಕೆ ಸಂಬಂಧಪಟ್ಟಿದ್ದು? ಪಾತಂಜಲಿ ಮಹರ್ಷಿಗಳ ಅಷ್ಟಾಂಗ ಯೋಗ ದ್ವೈತಕ್ಕೆ ಸಂಬಂಧಪಟ್ಟಿರೋದು ಅದು. ಮತ್ತೆ ಇದು ಶಂಕರರು ಹೇಳಿರ್ತಕ್ಕಂಥ ಜ್ಞಾನ ಯೋಗ ಅದ್ವೈತಕ್ಕೆ ಸಂಬಂಧಪಟ್ಟಿರೋದು. ಕರೆಕ್ಟ್. ದ್ವೈತ ಅದರಲ್ಲಿ ಪ್ರಕೃತಿ ಪುರುಷರು ಇರ್ತಾರೆ, ಹಾ, ಇದರಲ್ಲಿ ಚೈತನ್ಯ ಮಾತ್ರ ಇರುತ್ತೆ. ಮಾತ್ರ ಹಾಗೆ ಆ ಚೈತನ್ಯದಲ್ಲಿ ತೋರಿ ಬರುವಂತ ಒಂದು ಅಲೆ. ಹೌದು. ಸರಿ ಇದೆ. ಮುಂದಿನ ಪ್ರಶ್ನೆ ಸಾವಿತ್ರಿ ಅವರಿಗೆ. ಅಷ್ಟಾಂಗ ಯೋಗ ಹಾಗೂ ಜ್ಞಾನ ಯೋಗಗಳಲ್ಲಿ ಯಾವುದಕ್ಕೆ ಪ್ರಾಮುಖ್ಯತೆ? ಅಷ್ಟಾಂಗ ಯೋಗದಲ್ಲಿ ಯಾವುದಕ್ಕೆ ಪ್ರಾಮುಖ್ಯತೆ, ಜ್ಞಾನ ಯೋಗದಲ್ಲಿ ಯಾವುದಕ್ಕೆ ಪ್ರಾಮುಖ್ಯತೆ? ಜ್ಞಾನ ಯೋಗದಲ್ಲಿ ಅದೇ ವಿಜ್ಞಾನಮಯ ಕೋಶಕ್ಕೆ ಪ್ರಾಮುಖ್ಯತೆ. ಅಷ್ಟಾಂಗ ಯೋಗದಲ್ಲಿ ಅಂದ್ರೆ ಅಷ್ಟಾಂಗ ಯೋಗದಲ್ಲಿ ನಾವು ಏನ್ ಮಾಡಕ್ ಹೊರಡ್ತೀವಿ, ಏನ್ ಸಾಧನೆ ಮಾಡಕ್ ಹೋಗ್ತೀವಿ? ಮುಖ್ಯವಾಗಿ ನಿರ್ವಿಕಲ್ಪ ಸಮಾಧಿನೂ ಅಲ್ಲಿ ಶೂನ್ಯಕ್ಕೆ ಹೋಗಿರ್ಬೇಕು ಅಂತ ಹೇಳ್ತಾರೆ. ನಿರ್ವಿಕಲ್ಪ ಸಮಾಧಿಗೆ ಹೋಗೋದು ಮುಖ್ಯ ಅದ್ರಲ್ಲಿ ಅಲ್ವಾ? ಅಷ್ಟಾಂಗ ಯೋಗದಲ್ಲಿ ಅಂದ್ರೆ ಆಲೋಚನಾ ರಹಿತ ಸ್ಥಿತಿ ತಲುಪಬೇಕು, ಅದು ಮುಖ್ಯವಾಗಿ ಅಷ್ಟಾಂಗ ಯೋಗದ ಗುರಿ. ಜ್ಞಾನ ಯೋಗದಲ್ಲಿ ಏನು? ನಿರ್ವಿಕಲ್ಪ ಸಮಾಧಿ ಪ್ರಾಮುಖ್ಯತೆ ಇಲ್ಲ ಅಂತ ಹೇಳಿದೆ ವೇದಾಂತದಲ್ಲಿ. ಯಾವುದಕ್ಕೆ ಪ್ರಾಮುಖ್ಯತೆ? ಸಮಾಧಿಗೆ ಪ್ರಾಮುಖ್ಯತೆ ಇಲ್ಲ. ವೇದಾಂತದಲ್ಲಿ ಜ್ಞಾನಕ್ಕೆ ಮುಖ್ಯ. ನಾನು ಬ್ರಹ್ಮ ಅನ್ನುವ ಒಂದು ಸ್ವರೂಪಿ ಅನ್ನೋದನ್ನ ಇಟ್ಕೊಂಡಿರ್ಬೇಕು ಅಂತ. ನಾನು ಬ್ರಹ್ಮ ಸ್ವರೂಪಿ ಅನ್ನೋದನ್ನ, ನಾನೇ ನಿರ್ವಿಕಲ್ಪ ಅಂತ ತಿಳ್ಕೋಬೇಕು. ಅದರಲ್ಲಿ ನಿರ್ವಿಕಲ್ಪ ಸಮಾಧಿಗೆ ಹೋಗ್ಬೇಕು ಅನ್ನೋದಿದ್ರೆ ಅಷ್ಟಾಂಗ ಯೋಗದಲ್ಲಿ. ಜ್ಞಾನ ಯೋಗದಲ್ಲಿ ಆ ನಿರ್ವಿಕಲ್ಪ ನಾನೇನೆ, ಯಾವುದು ಕಲ್ಪನೆಗಳೇನಿಲ್ಲ, ನಾನು ನಿರ್ವಿಕಾರ, ನಿರ್ವಿಕಲ್ಪ, ಶಾಂತ ಅಂತ ತಿಳ್ಕೋಬೇಕು. ಅದು ಜ್ಞಾನ ಯೋಗದಲ್ಲಿ ಪ್ರಮುಖವಾದ. ಮುಂದಿನ ಪ್ರಶ್ನೆ ಶೀಲಾ ಅವ್ರಿಗೆ. ಪಾತಂಜಲಿ ಮಹರ್ಷಿಗಳ ಅಷ್ಟಾಂಗ ಯೋಗದ ಹಂತಗಳು ಯಾವುವು? ಪಾತಂಜಲಿ ಮಹರ್ಷಿಗಳ ಅಷ್ಟಾಂಗ ಹಂತಗಳು ಅಂದ್ರೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ನಿಧಿಧ್ಯಾಸ. ಇವುಗಳು
ಪ್ರತ್ಯಾಹಾರ ಆದ್ಮೇಲೆ ಧಾರಣ, ಹಾ ಪ್ರತ್ಯಾಹಾರ, ಧ್ಯಾನ, ಧಾರಣ. ಧಾರಣ, ಯಮ, ಧ್ಯಾನ, ನಿಯಮ, ಸಮಾಧಿ. ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ ಧ್ಯಾನ, ಧಾರಣ. ಮೊದಲು ಧಾರಣ, ಆಮೇಲೆ ಧ್ಯಾನ, ಹ್ಮ್. ಆಮೇಲೆ ಕೊನೆಯಲ್ಲಿ ಸಮಾಧಿ. ಸಮಾಧಿ. ಓಕೆ. ಇವಾಗ ಸಂಧ್ಯಾ ಅವರು ಇದನ್ನ ಚಿಕ್ಕದಾಗಿ ವಿವರಿಸ್ಕೊಂಡು ಬನ್ನಿ. ಯಮ ಅಂದ್ರೇನು, ನಿಯಮ ಅಂದ್ರೇನು, ಒಂದೆರಡನ್ನ ಹೇಳಿ. ಇನ್ನೊಂದಿಬ್ರಿಗೆ ಎಲ್ಲದನ್ನು ಹೇಳೋದು ಬೇಡ, ಯಮ ನಿಯಮ ನೀವು ಹೇಳಿ. ಯೋಗಶಾಸ್ತ್ರದ 8 ಹಂತಗಳನ್ನ ಶಂಕರಾಚಾರ್ಯರು ವೇದಾಂತಕ್ಕೆ ಹೋಲಿಸ್ತಾ ಇರ್ತಾರೆ. ಅಲ್ಲ, ವೇದಾಂತದ ಬೇಡ, ವೇದಾಂತದ ಇವಾಗ್ಲೇ ಬೇಡ, ಈಗ ಪಾತಂಜಲ ಮಹರ್ಷಿಗಳದನ್ನ ಹೇಳಿ. ಅದರಲ್ಲಿ ಯಮ ನಿಯಮ ಅಂದ್ರೆ ಮಾಡಬಾರದು. ಯಮ ಅಂದ್ರೆ ಮಾಡಬಾರ್ದು. ಯಮ ಅಂದ್ರೆ ಮಾಡಬಾರದು ಅಂದ್ರೆ ನಿಷಿದ್ಧ. ಯೋಗಿ ಆಗ್ಬೇಕಾಗಿರೋನು ಅಹಿಂಸೆ. ಈ ಕೆಲವೊಂದು ಇರುತ್ತೆ ನಿಯಮಗಳು, ಹಿಂಸೆ ಮಾಡಬಾರ್ದು, ಸುಳ್ಳು ಹೇಳ್ಬಾರ್ದು, ಈ ತರ. ಇಲ್ಲ ಏನು ಆಗಲ್ಲ ನಿನ್ ಕೈಲಿ, ಅದೆಲ್ಲ ಹೇಳಕ್ ಆಗಲ್ಲ ಅಂದ್ರೆ ಮೌನವಾಗಿ ಇದ್ಬಿಡ್ಬೇಕು, ಸುಮ್ನೆ ಏನು ಹೇಳಕ್ಕೆ ಹೋಗ್ಬಾರ್ದು ಯಾರ ಹತ್ರನು. ಹೊಗಳಿಕೆಗ ಏನೋ ಹೊಗಳ್ತೀನಿ ಅಂತ ಅವ್ರು ಸುಳ್ಳು ಹೇಳೋದು, ಆತರ ಎಲ್ಲ ಮಾಡಬಾರ್ದು. ಇನ್ನು ಬ್ರಹ್ಮಚಾರ್ಯ ಅಂದ್ರೆ ಕಾಮದ ಮೇಲೆ ನಿಯಂತ್ರಣ ಇಟ್ಕೊಳ್ಳೋದು. ಅಂದ್ರೆ ವಸ್ತುಗಳನ್ನ ಮತ್ತೆ ಇನ್ನೊಂದು ವಸ್ತುಗಳನ್ನ ಪಡಿಬಾರ್ದು, ಕಳ್ತನ ಮಾಡಬಾರ್ದು ಯಾರಿಂದನೂ. ಆದ್ರೆ ಶಂಕರಾಚಾರ್ಯರು ಇದಕ್ ಬೇರೆ ರೂಪ. ಈಗ ಅದಾಮೇಲೆ ಶಂಕರಾಚಾರ್ಯರದ್ದು ಆಮೇಲೆ ಯಮ ಆಯ್ತು. ಇವಾಗ ನೀವು ಹೇಳಿದ್ರಿ ಅಹಿಂಸೆ ಅಂದ್ರೆ ಹಿಂಸೆ ಮಾಡದೇ ಇರೋದು, ಮಾಡಬಾರ್ದು, ಸತ್ಯವನ್ನ ಪಾಲನೆ ಮಾಡ್ಬೇಕು, ಸುಳ್ಳು ಹೇಳ್ಬಾರ್ದು, ಅಸ್ಥೇಯ ಕಳ್ತನ ಮಾಡಬಾರ್ದು, ಬ್ರಹ್ಮಚರ್ಯ ಪಾಲನೆ ಮಾಡ್ಬೇಕು. ಹೌದು. ಆಮೇಲೆ ಅಪರಿಗ್ರಹ ಅಂದ್ರೆ ಬೇರೆಯವರಿಂದ ಏನನ್ನು ತಗೊಳ್ಬಾರ್ದು. ಇದೆಲ್ಲ ಯಮ ಆಯ್ತು. ನಿಯಮ ಏನು? ನಿಯಮಗಳು ಅಂದ್ರೆ ಅದೇ ಇವನ್ನೆಲ್ಲ ಮಾಡ್ಕೊಂಡ್ ಬರ್ಬೇಕು. ಈಗ ಯಾವ್ದನ್ನ ಈಗ ಹೇಳಿದಾರಲ್ಲ, ಪ್ರಾಣಾಯಾಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ, ಇವುಗಳನ್ನ ಏನ್ ಹೇಳಿದ್ದಾರೆ ಇವನ್ನ ನಿಯಮಿತವಾಗಿ ಮಾಡ್ಕೊಂಡ್ ಬರ್ಬೇಕು. ಅವುಗಳನ್ನ ಶೌಚ ಅಂದ್ರೆ ಶುಚಿಯಾಗಿರುವಂತದ್ದು, ಸಂತೋಷವಾಗಿರ್ಬೇಕು, ತೃಪ್ತಿಯಿಂದ ಇರ್ಬೇಕು, ಇವನ್ನೆಲ್ಲ ತಲೆ ಬಿಸಿ ಮಾಡ್ಕೋಬಾರ್ದು. ತಪಸ್ಸು ಅಂದ್ರೆ ಒಂದು ಫೋಕಸ್ ಆಗಿ ಇರ್ಬೇಕು ನಾವು. ಸ್ವಾಧ್ಯಾಯ ಅಂದ್ರೆ ಉತ್ತಮ ಗ್ರಂಥಗಳನ್ನ ಓದ್ಬೇಕು. ಈಶ್ವರ ಪ್ರಣಿಧಾನ, ಭಗವಂತನಿಗೆ ನಾವು ಶರಣ ಹೋಗ್ಬೇಕು. ಇವುಗಳ ಆಚರಣೆಯೇ ನಿಯಮ ಅಂತ ಹೇಳ್ತಾರೆ. ನೆಕ್ಸ್ಟ್ ಆಗಿಲ್ಲ. ಸುಜಿಯ ಎಲ್ಲಿ? ಸುಜಿಯ ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ ಅಂದ್ರೆ ಏನು? ಚಿಕ್ಕದಾಗಿ ಹೇಳಿ, ತುಂಬಾ ಡೀಟೇಲ್ ಆಗಿ ಏನ್ಬೇಡ. ಪ್ರಾಣಾಯಾಮ ಅಂದ್ರೆ ಆಸನ ಒಂದು ಶುಚಿಯಾಗಿರೋ ಜಾಗದಲ್ಲಿ ಕೂತ್ಕೊಂಡು ಮಾಡೋದು. ಸರಿಯಾಗಿ ಭಂಗಿ, ನಮ್ಗೆ ಯಾವ ಭಂಗಿಲಿ ಕೂತ್ಕೊಂಡ್ರೆ ಆರಾಮವಾಗಿ ನೀಟಾಗಿ ಕೂತ್ಕೊಳ್ಳೋಕ್ಕಾಗುತ್ತೆ. ಆದ್ರೆ ಅದ್ರಲ್ಲಿ ಹೇಳ್ತಾರೆ, ನಾವಿವಾಗ ಯಾವ್ದಾವ ಭಂಗಿ ಅಂತ ಹೇಳ್ಕೊತಿದೀವಿ, ಅದ್ರಲ್ಲಿ ಕೆಲವು ನಿಯಮ ಇದೆ. ಈ ತರ ಸಿದ್ಧಾಸನ, ಪದ್ಮಾಸನ, ಆ ತರ ಆಸನಗಳಿದೆ. ಆ ತರಹ ಆಸನಗಳಲ್ಲಿ ಕೂತ್ಕೊಳ್ಳೋದು ಆಸನ. ಹಂಗ್ ಕೂತ್ಕೊಂಡ್ಬಿಟ್ಟು ನಾವು ಮುಂದಿನ ನಮ್ಮ ಈ ಎಲ್ಲ ಧ್ಯಾನ ಗೀನ ಅದೆಲ್ಲ ಮಾಡುವಂತ. ಕೂತ್ಕೊಂಡ್ರೆ ನಮ್ಮ ಇದು ಕರೆಕ್ಟ್ ಆಗಿ ಫ್ಲೋ ಆಗತ್ತೆ, ಸುಷುಮ್ನ ನಾಡಿ ಎಲ್ಲ ಸ್ಟ್ರೈಟ್ ಆಗಿರುತ್ತೆ, ಅವಾಗ ಕ್ಲೀನ್ ಆಗಿ ಫ್ಲೋ ಆಗತ್ತೆ. ಮೂಲಾಧಾರದಿಂದ ಇದ್ರ ತನಕ ಸಹಸ್ರ ತನಕ ಕರೆಕ್ಟ್ ಆಗಿ ಫ್ಲೋ ಆಗತ್ತೆ ಅಂತ ಆಸನ ಕರೆಕ್ಟ್ ಆಗಿರ್ಬೇಕು. ಕರೆಕ್ಟ್. ಪ್ರಾಣಾಯಾಮ ಅಂದ್ರೆ ನಮ್ದು ಬ್ರೀತಿಂಗ್ ಟೆಕ್ನಿಕ್ಸ್, ಅದು ಕರೆಕ್ಟ್ ಆಗಿರ್ಬೇಕು. ಪ್ರತ್ಯಾಹಾರ ಅಂದ್ರೆ ನಾವು ಹೊರಗಡೆ, ಇಂದ್ರಿಯಗಳು ಹೊರಗಡೆ ಹುಡುಕತ್ತೆ ಆಹಾರನ, ನಾವು ಒಳಗಡೆ ತಗೊಂಡು ಒಳಗಡೆ ಹುಡುಕೋಬೇಕು ನಮ್ಮ ಆಹಾರನ. ಇಂದ್ರಿಯಗಳನ್ನ ಒಳಗಡೆ ತಗೊಂಡು ಅದನ್ನ ಧ್ಯಾನ ಮಾಡು, ಪ್ರತ್ಯಾಹಾರ. ಕರೆಕ್ಟ್. ನೆಕ್ಸ್ಟ್ ಸಾವಿತ್ರಿ ಅವರು ಧಾರಣ, ಧ್ಯಾನ. ಸಾವಿತ್ರಿ. ಮೇಡಮ್.
ಇದೀನಿ ಮೇಡಮ್. ಹಾ. ಧಾರಣ ಅಂತಂದ್ರೆ ಏನು ಪತಂಜಲಿ ಮಹರ್ಷಿಗಳ ಪ್ರಕಾರ? ಗೊತ್ತಿಲ್ಲ madam. ಇದೇನು ಅರ್ಥ ಆಗ್ತಾ ಇಲ್ಲ. ಧಾರಣ ಹೇಳಿ, ಪರವಾಗಿಲ್ಲ, ಏನ್ ತೊಂದ್ರೆ ಇಲ್ಲ, ಹೇಳಿ. ಬೇಡದೇ ಇರೋದನ್ನ ಬಿಟ್ಟು ಬಿಡೋದು ಅಂತನಾ ಧಾರಣ? ಸರಿನೇ. ಒಂದ್ ಕಡೆಗೆ ನಿಲ್ಸೋದು. ಹಾ. ಧಾರಣ ಅಂದ್ರೆ ಮೊದಲು ಪ್ರಾಣಾಯಾಮದಿಂದ ಬ್ರಹ್ಮ- ಶುದ್ಧ ಮಾಡ್ಕೊಂಡಿರ್ತೀವಿ, ಆ ಆಮೇಲೆ ಬ್ರಹ್ಮ ಚಿತ್ತವನ್ನು ನಿಲ್ಸೋದು. ಒಂದ್ ಕಡೆಗೆ ನಿಲ್ಸುವಂತ ಚಿತ್ತವನ್ನು ಒಂದ್ ಕಡೆ ನಿಲ್ಸೋದು. ಧಾರಣ ಆಯ್ತು. ಧ್ಯಾನ? ಧ್ಯಾನ ಅದು ಏನು ಅಂತ ಗೊತ್ತಾಗ್ತಾ ಇಲ್ಲ ಸ್ವಲ್ಪ. ಗೊತ್ತಾಗ್ತಾ ಇಲ್ಲ. ಓಕೆ, ಪದ್ಮಾ ಅವರು ಧಾರಣ ಧ್ಯಾನ ಹೇಳಿ. ಧಾರಣ ಅಂತಂದ್ರೆ ಯಾವ್ದಾದ್ರು ಒಂದು ವಸ್ತುವಿನ ಮೇಲೆ ಅಥವಾ ಒಂದು ವಿಷಯದ ಬಗ್ಗೆ ನಮ್ಮ ಮನಸ್ಸನ್ನ ಕೇಂದ್ರೀಕರಿಸುವುದು. ಅದರ ಮುಂದಿನ ಭಾಗವೇ ಧ್ಯಾನ. ಅಲ್ಲಿ ಆ ಯಾವ ವಿಷಯದ ಬಗ್ಗೆ ನಾವು ಕೇಂದ್ರೀಕರಿಸಿರ್ತೀವೋ ಅದರನ್ನ ಸಂಪೂರ್ಣವಾಗಿ ಅದನ್ನೇ ನಾವು ಧ್ಯಾನ ಮಾಡ್ತಾ ಇರೋದು ಧ್ಯಾನದ ಹಂತ. ಕರೆಕ್ಟ್. ಅಂದ್ರೆ ಮನಸ್ಸನ್ನ ಮೊದಲು ಅದ್ರ ಮೇಲೆ ಫೋಕಸ್ ಮಾಡ್ತೀವಿ, ಆಮೇಲೆ ಪೂರ್ತಿ ಅದ್ರ ಕಡೆಗೆ ಹರಿಸೋದು ಮನಸ್ಸು. ತೈಲಧಾರೆ ಹಾಗೆ ಅಂತ ಹೇಳ್ತಾರೆ, ಎಣ್ಣೆ ಬಿಟ್ರೆ ಒಂದೇ ಸಮ ಏನು ಬ್ರೇಕ್ ಇಲ್ಲದೆ ಸರ್ರಂತ ಬರುತ್ತಲ್ಲ, ಆ ರೀತಿಯಲ್ಲಿ ಅದೇ ವಸ್ತು ಮೇಲೆ ನಾವು ಧ್ಯಾನ ಕೇಂದ್ರೀಕರಿಸ್ಬೇಕು. ಕರೆಕ್ಟ್. ಕೊನೆಯದು ಲೋಕೇಶ್, ಸಮಾಧಿ. ವಿಚಾರ ಶೂನ್ಯ ಆಗೋದು. ಯಾವುದೇ ವಿಚಾರಗಳು ಇಲ್ಲದೆ ಇರೋ ತರ, ವಿಚಾರಗಳೇ ಬರ್ದೇ ಇರೋ ತರ ನೋಡ್ಕೊಳ್ಳೋದು. ಆ ಧ್ಯೇಯ ವಸ್ತುವಿನ ಸ್ವರೂಪವನ್ನೇ ನಾವು ಪಡ್ಕೊಂಡು ನಮ್ಮದನ್ನ ಕಳ್ಕೊಂಡ್ಬಿಡೋದು. ನಾನು ಧ್ಯಾನಿಸ್ತಾ ಇದ್ದೀನಿ ಅನ್ನೋದು ಕೂಡ ಮರ್ತು ಹೋಗುವಂಥ ಸ್ಥಿತಿ. ವಿಚಾರ ಶೂನ್ಯ. ಕರೆಕ್ಟ್. ಇದಿಷ್ಟು ಪತಂಜಲಿ ಮಹರ್ಷಿಗಳು ಕೊಟ್ಟಿರುವಂಥ ಅಷ್ಟಾಂಗ ಯೋಗಗಳು. ಇದರಲ್ಲಿ ಸಾಕಷ್ಟು ಸಹಾಯ ಆಗುತ್ತೆ. ಮನಸ್ಸಿನ ಕ್ಷೋಭೆಗಳೆಲ್ಲ ಕಡಿಮೆ ಆಗುತ್ತೆ. ದಿನಾ ಒಂದ್ಸರ್ತಿ ಮಾಡ್ತಾ ಇದ್ರೆ, ಬೆಳಗ್ಗೆ ಒಂದ್ಸರಿ ಮಾಡಿದ್ರೆ ಒಂದು ಟ್ಯಾಬ್ಲೆಟ್ ತಗೊಂಡ್ತಾರ, ಅದು ಇಡೀ ದಿನಕ್ಕೆ ಮನಸ್ಸನ್ನ ಸಾಕಷ್ಟು ಸ್ವಸ್ಥವಾಗಿ ಇಟ್ಟಿರುತ್ತೆ. ಖಂಡಿತ ಸಹಾಯ. ಈಗ ನೆಕ್ಸ್ಟ್, ನಿಧಿಧ್ಯಾಸವನ್ನು ಶಂಕರಾಚಾರ್ಯರು 15 ಹಂತಗಳಲ್ಲಿ ವಿವರಿಸ್ತಾರೆ. ಈಗ ಒಂದೊಂದಾಗಿ ನೋಡ್ಕೊಂಡು, ಮೊದಲನೇದು ಯಮ. ಲೋಕೇಶ್ ಅವರು ಯಾವ ರೀತಿ ಹೇಳ್ತಾರೆ? ಯಮ ಇವಾಗ ಅಲ್ಲಿ ನೋಡಿದ್ವಿ, ಯಮ ಏನು, ಕೆಲವನ್ನೆಲ್ಲ ಬಿಟ್ಬಿಡ್ಬೇಕು, ಕಳ್ತನ ಮಾಡಬಾರ್ದು, ಸುಳ್ಳು ಹೇಳಬಾರ್ದು, ಈ ಥರ ಎಲ್ಲ ಕೆಲವೊಂದು ಬಿಟ್ಬಿಟ್ಟು ಕೆಲವನ್ನೆಲ್ಲ ಫಾಲೋ ಮಾಡಬೇಕು ಅಂತ ಯಮ. ಇವಾಗ ಇಲ್ಲಿ ಏನು ಯಮ ಅಂತಂದ್ರೆ ಏನು ಹೇಳ್ತಾರೆ? ಶಂಕರಾಚಾರ್ಯರ ಜ್ಞಾನ ಯೋಗದ ಪ್ರಕಾರ, ಜ್ಞಾನ ಮಾರ್ಗದಲ್ಲಿ ಯಮ ಅಂತಂದ್ರೆ ಏನು? ಈಗ ನಾವಿಲ್ಲಿ ಯೋಗದಿಂದ ಬರೋದಾದ್ರೆ ಒಂದಷ್ಟು ಹಿನ್ನೆಲೆಯನ್ನ ತಗೊಂಡು ಮುಂದಕ್ಕೆ ಮಾತಾಡ್ತೀನಿ. ಬಸವಣ್ಣವ್ರು ಹೇಳ್ತಾರೆ ನಮ್ಗೆ ದೇಹವೇ ದೇಗುಲ ಅಂತ, ಮತ್ತೆ ಕಾಯಕವೇ ಕೈಲಾಸ ಅಂತೆಲ್ಲ ಹೇಳ್ತಾರ ಅವರು. ಸೊ ಇಲ್ಲಿ ನಾನ್ ಮಾತಾಡ್ತಿರೋದು ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಬಗ್ಗೆ. ನಾವಿಬ್ರು ಮಾತಾಡ್ತಿರೋ ತರ ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಯಾವ ರೀತಿ ಮಾಡೋದು, ನಾವು ಇದನ್ನೇನೆ ನಿಜ ಜೀವನದಲ್ಲಿ ಹೆಂಗ್ ಅಳವಡಿಸ್ಕೊಳ್ಳೋದು ಅನ್ನೋ ರೀತಿ ಬಗ್ಗೆ ಒಂದೆರಡು ಮಾತಾಡ್ತೀನಿ. ಬಸವಣ್ಣವರು ಹೇಳಿದ್ದನ್ನೆಲ್ಲ ಕೂಡ ಫಾಲೋ ಮಾಡೋದಾದ್ರೆ ದೇಹ ಕೂಡ ಬೇಕು ನಮ್ಗೆ. ಹೌದು, ದೇಹ ಮಿಥ್ಯೆ, ನಮಗ್ ಬೇಕಾಗಿಲ್ಲ, ಅದಕ್ಕೆ ತುಂಬಾ ಜಾಸ್ತಿ ಡಿಪೆಂಡ್ ಆಗೋ ಅಗತ್ಯ ಇಲ್ಲ. ಎಂದಾದ್ರೂ ಬಿದ್ದು ಹೋಗಂತ ದೇಹ ನಮಗ್ ಬೇಕಾಗಿಲ್ಲ. ಆದ್ರೂ ಕೂಡ ಆದ್ರೂ ಎಲ್ಲ ಜ್ಞಾನವನ್ನು ಇದ್ರ ಮುಖಾಂತರ ತಿಳ್ಕೊಬೇಕಾಗಿದೆ ನಾವು. ಅಪರೋಕ್ಷಾನುಭೂತಿ ಎಲ್ಲ ಅಂದ್ರೆ ಎಲ್ಲ ಅನುಭವಗಳನ್ನ ಇದರಿಂದಲೇ ತಗೋಬೇಕಾಗಿರೋದ್ರಿಂದ ನಮಗೆ ದೇಹ ಕೂಡ ಬೇಕಾಗಿದೆ, ದೇಹವನ್ನು ಚೆನ್ನಾಗಿ ಕೂಡ ಇಟ್ಕೋಬೇಕಾಗಿದೆ. ಸೊ ಮಗು ಯಾವ ರೀತಿ ತೆವಳುತ್ತೆ, ಆಮೇಲೆ ದೇಕತ್ತೆ, ಆಮೇಲೆ ಮತ್ತೆ ನಿಂತ್ಕೊಳ್ಳೋ ಪ್ರಯತ್ನ ಪಡುತ್ತೆ, ಆಮೇಲೆ ನಡೆಯುತ್ತೆ. ಸೊ ಹಾಗೆ ಸ್ಟೇಜ್ ಬೈ ಸ್ಟೇಜ್ ಅಲ್ಲಿ ಯೋಗ ಕೂಡ ಮೊದಲನೇ ಸ್ಟೇಜು. ಅಂದ್ರೆ ಅದನ್ನ ಕಡೆಗಣಿಸೋದು ಯಾವ್ದು ಅಗತ್ಯ ಇಲ್ಲ. ಅದನ್ನು ಕೂಡ ಎನ್ಹಾನ್ಸ್ ಮಾಡಿ, ವ್ಯಾಲ್ಯೂ ಆಡ್ ಮಾಡಿ, ಅಂದ್ರೆ ಇನ್ನಷ್ಟು ಚೆನ್ನಾಗಿ ಎನ್ಹಾನ್ಸ್ ಮಾಡೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಈಗ ನಾವು ಧ್ಯಾನ ಮಾಡ್ಬೇಕು, ಯಾವ್ದಾದ್ರು ಪೊಸಿಷನ್ ಅಲ್ಲಿ ಧ್ಯಾನ ಮಾಡ್ಬೋದು, ನಾವು ಕೂತ್ಕೊಂಡು ಮಾಡ್ಬೋದು, ಮಲ್ಕೊಂಡು ಮಾಡ್ಬೋದು, ಯಾವ್ದಾದ್ರು ಮಾಡ್ಬೋದು. ಒಳಗಡೆ ನಮಗೆ ತುಂಬಾ ಚೆನ್ನಾಗಿ ಗೊತ್ತಿರ್ಬೇಕು, ನಾನು ಆತ್ಮ, ನಾನು ಪರಬ್ರಹ್ಮನ ಒಂದಷ್ಟು ಅಂಶ ನನ್ನಲ್ಲಿದೆ ಅಂತೆಲ್ಲ ಗೊತ್ತಿರ್ಬೇಕು. ಸೊ ಅದಕ್ಕೆ ದೇಹ ಕೂಡ ಸಪೋರ್ಟ್ ಮಾಡ್ಬೇಕು. ನನ್ನ ಕೈಲಿ ನಿಂತ್ಕೊಳ್ಳೋಕೆ ಆಗಲ್ಲ, ರೋಗಯುಕ್ತ ಶರೀರ ಇದೆ, ನನ್ನ ಕೈಲಿ ಹೊಟ್ಟೆ ದಪ್ಪ ಇದೆ, ಬೊಜ್ಜಿದೆ, ನನ್ನ ಕೈಲಿ ಏನೂ ಮಾಡೋಕ್ಕಾಗಲ್ಲ ಅಂದಾಗ ಅದೇನು ಮಾಡೋಕ್ಕಾಗಲ್ಲ. ಸೊ ಅದರಿಂದ ದೇಹ ಕೂಡ ನಮಗೆ ಬೇಕಾಗಿದೆ. ಸೊ ಎರಡರದ್ದು ಸಮ್ಮಿಳನ ಆಗ್ಬೇಕಿಲ್ಲಿ.
ಆದ್ರೆ ತುಂಬಾ ಜಾಸ್ತಿ ಡಿಪೆಂಡ್ ಆಗ್ಬೇಕಾಗಿಲ್ಲ. ನಾವು ಜಿಮ್ನಾಸ್ಟ್ ಮಾಡ್ಬೇಕಾಗಿಲ್ಲ, ಅಥವಾ ಇಲ್ಲ ಅಂತಂದ್ರೆ ಯೋಗ ಮಾಡಿ ನಾನು ತುಂಬಾ ದೊಡ್ಡ ಸಾಧನೆ ಯೋಗದಲ್ಲಿ ಮಾಡ್ಬೇಕಾಗಿಲ್ಲ. ಯೋಗವನ್ನು ಉಪಯೋಗಿಸ್ಕೊಂಡು ನಾನಿಲ್ಲಿ ಅದ್ವೈತಕ್ಕೆ ಬರ್ಬೇಕಾಗಿದೆ. ಸೊ ಎರಡರ ಸಮ್ಮಿಳನ ಆಗ್ಬೇಕಾಗಿದೆ. ಅದಕ್ಕೋಸ್ಕರ ಸೊ ಶಂಕರಾಚಾರ್ಯರು ಇವೆಲ್ಲರಿಗೂ ಕೂಡ ಡಿಫರೆಂಟ್ ಆಗಿ ಹೇಳ್ತಾ ಹೋಗ್ತಾರೆ. ಅಂದ್ರೆ ಇದನ್ನ ಯಾವ ರೀತಿ ಅಪ್ಲೈ ಮಾಡ್ಬೋದು ಇಲ್ಲಿ ಅಂತ, ನಮ್ಮ ವೇದಾಂತವನ್ನ ಯೋಗ ಅದನ್ನ ಸೇರಿಸಿ ಯಾವ ರೀತಿ ಅಪ್ಲೈ ಮಾಡ್ಬೋದು, ಮತ್ತೆ ಇನ್ನಷ್ಟು ಜಾಸ್ತಿ ಚೆನ್ನಾಗಿ ಅರ್ಥ ಮಾಡ್ಕೋಬಹುದು ಯಾವ ರೀತಿನಲ್ಲಿ ಅಂತ. ಸೊ ಅಲ್ಲಿ ನಾವು ಥಾಟ್ಲೆಸ್ ಪ್ರೋಸೆಸ್ಗೆ ಹೋಗ್ತೀವಿ. ಇಲ್ಲಿ ಥಾಟ್ ಪ್ರೋಸೆಸ್ ಇದೆ, ಅದನ್ನ ಒಂದ್ ರೀತಿಯಲ್ಲಿ ಗಮನಿಸ್ತೀವಿ, ಹೊರಗಡೆಯಿಂದ ಗಮನಿಸ್ತೀವಿ, ಅಥವಾ ಇಲ್ಲ ಅಂತಂದ್ರೆ ಪಾರ್ಟ್ ಆಗಿ ದೂರ ನಿಂತ್ಕೊಂಡು ಗಮನಿಸ್ತೀವಿ. ಸೊ ಅದೇ ರೀತಿ ಪ್ರತಿಯೊಂದು ಪಾಯಿಂಟ್ ಅಲ್ಲೂ ಹೇಳ್ತಾ ಹೋಗ್ತಾರೆ. ಸೊ ಯಾವ್ಯಾವ ರೀತಿ ನಾವೆಲ್ಲ ಕೂಡ ಇದನ್ನ ಇಂಪ್ಲಿಮೆಂಟ್ ಮಾಡ್ಬೋದು ಅಂತ. ಯಮ ನಿಯಮ ನೀವು ಹೇಳಿ, ಮುಂದಕ್ಕೆ ಬೇರೆ ಹೇಳಿ. ಓಕೆ, ಯಮ ಶಬ್ದ, ಸ್ಪರ್ಶ, ರಸ, ರೂಪ ಮತ್ತೆ ಗಂಧವನ್ನ ನಾವು ಅರ್ಥ ಮಾಡ್ಕೊಳ್ಳೋದು. ಮತ್ತೆ ನಾವು ಸ್ಪೆಸಿಫಿಕ್ ಆಗಿ ನಾನು ಆತ್ಮ ಅಂತ ತಿಳ್ಕೊಂಡು ಆತ್ಮದಲ್ಲಿ ನನ್ನ ನೆಲೆ ನಿಲ್ಲೋದು. ಮತ್ತೆ ಎಲ್ಲ ಆಸೆಗಳು ಎಲ್ಲನೂ ಕೂಡ ನಾನೇ ಆಗಿರೋದ್ರಿಂದ ಎಲ್ಲದ್ರದ್ದು ಕೆಲವುದ್ರ ಅಸ್ತಿತ್ವ ಇದೆ, ಕೆಲವುದ್ರ ನಿಜವಾಗಿ ಕಾಣ್ತಾ ಇದೆ, ಕೆಲವು ರೂಪ ಮಾತ್ರ ಬೇರೆ, ನಾಮ ಬೇರೆ ಆಗಿದೆ, ಎಲ್ಲವೂ ನಾನೇ ಆಗಿರ್ಬೇಕಾದ್ರೆ ಆಸೆ ಮೀನಿಂಗ್ಲೆಸ್ ಆಗತ್ತೆ ಅವಾಗ. ಯಾಕಂದ್ರೆ ನನ್ನನ್ನೇ ನಾನು ನೋಡ್ಕೊಂಡಂಗೆ ಆಗತ್ತೆ, ನನ್ನನ್ನೇ ಬಯಸ್ದಂಗೆ ಆಗತ್ತೆ. ಸೊ ಅದರಿಂದ ಅದು ಬೇಕಾಗಿಲ್ಲ. ಸೊ ಅದಕ್ಕೋಸ್ಕರ ಇದು ಕ್ಲಿಯರ್ ಆಗಿ ಹೇಳ್ತಾರೆ. ಹೌದು, ಇದರಲ್ಲಿ ಯಾವ ರೀತಿ ಡಿಫ್ರೆನ್ಶಿಯೇಟ್ ಮಾಡ್ಬೋದು ಅಂತ ತುಂಬಾ ಚೆನ್ನಾಗಿ ಹೇಳ್ತಾರೆ ಇಲ್ಲಿ. ಕರೆಕ್ಟ್. ಅಲ್ಲಿ ಯಮ ಅಂತಂದ್ರೆ ಕೆಲವನ್ನೆಲ್ಲ ಬಿಡ್ಬೇಕು ಮಾಡಬಾರ್ದು, ಇದನ್ನ ಮಾಡಬಾರ್ದು ಅಂತ ಹೇಳಿದ್ರು. ಆದ್ರೆ ಇಲ್ಲಿ ಎಲ್ಲವೂ ಬ್ರಹ್ಮ ಸ್ವರೂಪವೇ. ನಾನು ಬ್ರಹ್ಮ, ಸರ್ವಂ ಖಲಿದಂ ಬ್ರಹ್ಮ ಅಂತ ಆದ್ಮೇಲೆ ಅಲ್ಲಿರೋದು ನಾನೇ ಅಂತ ಆದ್ಮೇಲೆ ಅದನ್ನ ನಾನು ಯಾಕೆ ಆಸೆ ಪಡ್ತೀನಿ? ಅದ್ ನನ್ನಿಂದ ಬೇರೆ ಆಗಿದ್ರೆ ನಾನು ಅದನ್ನ ಆಸೆ ಪಡ್ತೀನಿ. ಅದು ನಾನೇ ಅಂತ ಆದ್ಮೇಲೆ ಆಸೆ ಏನು ಬರೋದೇ ಇಲ್ಲ. ಹಂಗಾಗಿ ತಾನಾಗಿ ವೈರಾಗ್ಯ ಬಂದ್ಬಿಡುತ್ತೆ. ಈ ವಿವೇಕ ನಮಗಿದ್ರೆ, ಈ ವಿವೇಕ ತುಂಬಾ ಮುಖ್ಯ. ಅದಕ್ಕೆ ಒತ್ತಿ ಹೇಳ್ತಾರೆ ಜ್ಞಾನ, ವಿವೇಕ. ಆ ವಿವೇಕವನ್ನು ನಾವಿಟ್ಕೊಂಡಿದ್ರೆ ಏನೇನ್ ನೋಡ್ತಾ ಇದ್ದೀನೋ ಅದೆಲ್ಲವೂ ನನ್ನದೇ ಸ್ವರೂಪ, ನಾನೇ ಅಲ್ಲಿರೋ ಅಂಥದ್ದು ಅಂತ ಆದಾಗ ಅದನ್ನ ನಾನು ಮತ್ತೆ ಬಯಸುವಂಥದ್ದು ಅರ್ಥಹೀನ ಆಗುತ್ತೆ. ಹಾಗಾಗಿ ಪತಂಜಲಿ ಯೋಗದಲ್ಲಿ ಅದನ್ನ ಬಿಡ್ರಿ ಅಂತ ಹೇಳೋದ್ರಲ್ಲಿ ಅದೇನು ಇಲ್ಲ. ಇಲ್ಲಿ ಏನು ಬಿಡ್ರಿ ಅಂತ ಕಟ್ಟುಪಾಡು ಹಾಕೊಳ್ಳೋ ಅಂಥದ್ದು ಏನೂ ಇಲ್ಲ. ತಾನಾಗಿ ಬಿಟ್ಟು ಹೋಗುತ್ತೆ ಈ ಒಂದು ವಿವೇಕ ಇದ್ರೆ ಅಂತ ಹೇಳ್ತಾರೆ. ನೈಸ್. ನಿಯಮ, ಅದರಲ್ಲಿ ಇಂತಿಂಥ ಪಾಲನೆ ಮಾಡಬೇಕು ಅಂತ ಹೇಳಿದ್ರು. ಇಲ್ಲಿ ಏನ್ ಪಾಲನೆ ಮಾಡಬೇಕು? ಓಕೆ, ಇಲ್ಲಿ ನಾನು ಆತ್ಮ ಅನ್ನೋದನ್ನ ಯಾವತ್ತೂ ಜ್ಞಾಪಕ ಇಟ್ಕೊಂಡಿರ್ಬೇಕು, ಮತ್ತೆ ಕನೆಕ್ಟೆಡ್ ಆಗಿರ್ಬೇಕು. ಅಂದ್ರೆ ಅದನ್ನ ಬಿಟ್ಟು ಬರೋಂಗಿಲ್ಲ ನಾನು ಯಾವತ್ತೂ ಕೂಡ. ಮತ್ತೆ ಎಲ್ಲದ್ರದ್ದು ಗೊತ್ತಾಗ್ತಾ ಇರುತ್ತೆ ನನಗೆ, ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಯಾವ್ದು ಕಂಟ್ಕೋಬೇಕು, ಯಾವ್ದು ಕಂಟ್ಕೋಬಾರ್ದು ಅಂತ ಗೊತ್ತಿರುತ್ತೆ. ಮತ್ತೆ ನಾನು ಬೇರೆ ಯಾವ್ದ್ರಲ್ಲೆಲ್ಲ ಸುಖ ಕಾಣ್ತಾ ಇರ್ತೀನಿ, ನನಗೆ ದೇಹದಲ್ಲಿ ತುಂಬಾ ಜಾಸ್ತಿ ಸ್ಟ್ರೆಚ್ ಮಾಡಿದಾಗ ತುಂಬಾ ಫೀಲ್ ರಿಲ್ಯಾಕ್ಸ್ ಅಂತ ಅನ್ನಿಸ್ತಾ ಇರುತ್ತೆ. ಸೊ ಅದೆಲ್ಲದೂ ಕೂಡ ಕ್ಷಣಿಕ ಸಂತೋಷ ಸಿಗ್ತಾ ಇರುತ್ತೆ ಅಷ್ಟೇ. ಆದ್ರೆ ತುಂಬಾ ಆನಂದದ ಕಡಿ ಇರೋದು, ಅಥವಾ ಇಲ್ಲ ಅಂತಂದ್ರೆ ಇನ್ಫೈನೈಟ್ ಬ್ಲಿಸ್ ಸಿಗೋದು ನನಗೆ ಇಲ್ಲಿಂದ ಇರೋದ್ರಿಂದ, ಆತ್ಮದಿಂದ ಇರೋದ್ರಿಂದ ನಾನು ಯಾವತ್ತೂ ಕೂಡ ಅದನ್ನ ಬಿಟ್ಟು ಹೊರಗೆ ಬರಂಗಿಲ್ಲ. ಅದ್ರ ಮೇಲೆ ನಾನು ಫೋಕಸ್ ಇರ್ಬೇಕು ಯಾವತ್ತೂ ಕೂಡ. ಮುಂದಿಂದು ಆ ಥರನೇ ಹೋಗೋಣ. ಯಮ ನಿಯಮ ಆಯ್ತಲ್ವಾ? ಪ್ರಾಣಾಯಾಮ. ಶೀಲಾ ಅವರು ಯಮ ನಿಯಮ ಆಸನ ಪ್ರಾಣಾಯಾಮ. ಮತ್ತೆ ಆಸನ ನಿಮ್ಗೆ ಬಂತ ಅಥವಾ ನಿಮಗ್ ಬಂದಿರ್ಲಿಲ್ವಾ ಮೊದಲು? ಆಸನ ಏನಪ್ಪಾ ಇವಾಗ? ಅಲ್ಲಿ ಏನು ಆಸನ ಅಂದ್ರೇನು? ಒಂದು ನಿರ್ದಿಷ್ಟವಾದ ಭಂಗಿಯಲ್ಲಿ ನಿರ್ದಿಷ್ಟವಾದ ಸ್ಥಳದಲ್ಲಿ ಕೂಡೋದು ಅಂತ. ಸ್ಥಳದಲ್ಲಿ ಭಂಗಿಲಿ ಕೂತ್ಕೊಳ್ಳೋದು ಪತಂಜಲಿ ಮಹರ್ಷಿಗಳ ಪ್ರಕಾರ. ಈ ಶಂಕರಾಚಾರ್ಯರ ಪ್ರಕಾರ ಆಸನ ಅಂದ್ರೇನು? ಶಂಕರಾಚಾರ್ಯರ ಪ್ರಕಾರ ಆಸನ ಅಂತಂದ್ರೆ ನಾವು ಯಾವುದೇ ಆಲೋಚನೆ ಇಲ್ದಿರ ಕೂತ್ಕೊಳ್ಳೋದು. ಅಂದ್ರೆ ನಮ್ಮಲ್ಲಿ ಆ ಬ್ರಹ್ಮಜ್ಞಾನ ಅನ್ನೋದು ಉಂಟಾದಾಗ ಆ ಬ್ರಹ್ಮನ್ ಬಗ್ಗೆನೆ ನಾವು ಆಲೋಚನೆ ಮಾಡ್ತಾ ಕೂತ್ಕೋಬೇಕು ಅನ್ನೋದು ಅದು ಆಸನ. ಆ ಬ್ರಹ್ಮ ಜ್ಞಾನದಲ್ಲಿ ನಾವು ಕೂತಾಗ ಅದು ಆಸನ ಆಗತ್ತೆ. ಅವನೇ ಆಸನ, ಅವನೇ ಆಸನ. ಪಂಚಭೂತಗಳಿಂದ ಏನು ಈ ಪ್ರಕೃತಿ ಬಂದಿದ್ಯೋ ಅದೇ ಆಸನ. ಬೇರೆಯಾಗಿ ನಾವು ಭಂಗಿ ಏನು ಇಲ್ಲ ಇಲ್ಲಿ. ಪರಬ್ರಹ್ಮನೇ ಆಸನ. ಯಾಕೆಂದ್ರೆ ಪರಬ್ರಹ್ಮನಲ್ಲೇ ಈ ಎಲ್ಲ ಚರಾಚರಗಳು ಇರುವಂತಹದ್ದು. ಆ ಆಸನ ಇದ್ರೇನೆ ಬೇರೆದೆಲ್ಲ ಅಲ್ಲಿ ಕೂತ್ಕೊಳ್ಳೋಕ್ ಆಗೋದು. ಹಾಗಾಗಿ ಪರಬ್ರಹ್ಮನೇ ನಿಜವಾದ ಆಸನ ಅಂತ ನಾವು ತಿಳ್ಕೊಳ್ಬೇಕು. ಆಸನ ಎಷ್ಟು ಚೆನ್ನಾಗಿದೆ. ಇನ್ಯಾವುದೋ ಆಸನದಲ್ಲಿ ಕೂತ್ಕೊಂಡು ಒದ್ದಾಡೋದೇನಿಲ್ಲ. ನೀವು ಯಾವ ಆಸನದಲ್ಲೂ ನಿಮ್ಗೆ ಆರಾಮ್ ಅನ್ಸೋ ಆಸನದಲ್ಲಿ ಕೂತ್ಕೊಳ್ಳಿ. ಆದ್ರೆ ಪರಬ್ರಹ್ಮನೇ ನಿಜವಾದ ಆಸನ ಅಂತ
ತಿಳ್ಕೊಳ್ರಿ ಅಂತ ಇಲ್ಲಿ ಅಂತ ಹೇಳಿದ್ದಾರೆ. ಪ್ರಾಣಾಯಾಮ ಅಂತಂದ್ರೆ ಅದ್ರಲ್ಲಿ 3 ತರ ಇರುತ್ತೆ: ಪೂರಕ, ಕುಂಭಕ, ರೇಚಕ ಅಂತ ಅಂದ್ಬಿಟ್ಟು. ರೇಚಕ ಅಂತಂದ್ರೆ ನಾವು ಉಸಿರನ್ನ ಹೊರಗ್ ಬಿಡೋದು. ಉಸಿರನ್ನ ಹೊರಗ್ ಬಿಡೋದು ಅಂತಂದ್ರೆ ಈ ಪ್ರಪಂಚ ಏನಿದೆ, ಈ ಜಗತ್ತು ಅನ್ನೋದು ಸತ್ಯವಾದದ್ದಲ್ಲ ಅನ್ನೋದು ನಾವು ಉಸಿರನ್ನ ಹೊರಗ್ ಬಿಟ್ಟಾಗ ಅನ್ಸುತ್ತೆ. ಪೂರಕ, ಕುಂಭಕ ಅಂದ್ರೆ ನಾವು ಉಸಿರನ್ನ ಒಳಗ್ ತಗೊಳ್ಳೋದು. ಅಂದ್ರೆ ಬ್ರಹ್ಮ ಅನ್ನೋದು ನಿಜವಾದ ಸತ್ಯವಾದದ್ದು, ಅದೇ ಬ್ರಹ್ಮ. ನಾವೇನ್ ಉಸಿರು ತಗೋತಾ ಇದೀವೋ ಅದೇ ಬ್ರಹ್ಮ ಅಂತ ಹೇಳೋದು ಈ ಕುಂಭಕ ಮತ್ತು ಪೂರಕ. ಅದು ಪೂರಕ. ಪೂರಕ ಕುಂಭಕ ಅಂತ ಅನ್ನೋದು ಬ್ರಹ್ಮ ಸತ್ಯ ಅನ್ನೋ ಜ್ಞಾನದಲ್ಲಿ ಗಟ್ಟಿಯಾಗಿ ನಿಲ್ಲೋದು. ಅದು ಕುಂಭಕ. ವೆರಿ ನೈಸ್. ಸಾವಿತ್ರಿ ಇವರೇ, ಪ್ರಾಣಾಯಾಮ ನೀವೊಂದ್ಸರ್ತಿ ಹೇಳ್ತೀರಾ? ಶೀಲಾ ಅವ್ರು ಹೇಳಿದ್ದ ಮೇಡಮ್ ಇವಾಗ. ಹೌದು, ಶೀಲಾ ಅವ್ರು ಹೇಳಿದ್ದು. ಅದು ಪ್ರಾಣಾಯಾಮ ಅಂದ್ರೆ ಉಸಿರಾಟ ತಗೋತೀವಲ್ವಾ, ಒಂದೇ ಸಮ ತಗೊಂಡು ಮಾಡೋದು ಅಂತಲ್ಲ, ಆ ಬ್ರಹ್ಮನಲ್ಲೇ ನಿಂತ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಪತಂಜಲಿ ಅವರು ಹಾಗೆ ಹೇಳ್ತಾರೆ. ಉಸಿರು ಒಂದೇ ಸಮ ತಗೊಳ್ಳೋದು. ಹೇಳ್ತಾರೆ ಏನ್ ಮೇಡಮ್? ಪತಂಜಲಿ ಅವ್ರು ಏನಂತ ಹೇಳ್ತಾರೆ ಪ್ರಾಣಾಯಾಮಕ್ಕೆ? ಉಸಿರಾಟ ತಗೊಂಡಾಗ ಉಸಿರು ಒಂದೇ ಸಮವಾಗಿ ನಿಂತ್ಕೊಂಡಿರೋದು, ಸ್ಟ್ರೈಟ್ ಆಗಿ ಈ ತರ ಕುತ್ಕೊಳ್ಳೋದು ಅಂತಲ್ಲ ಅಂತ ಹೇಳಿರ್ತಾರೆ. ಶಂಕರಾಚಾರ್ಯ ಅವ್ರದ್ದು ಬಂದು ಆ ಉಸಿರಿನಲ್ಲಿ ಆ ಭಗವಂತನ ಬಗ್ಗೆನೆ ನಿಲ್ಲಿಸ್ಬೇಕು ಮನಸ್ಸನ್ನ ಅಂತ. ಅದೇ ಇವಾಗ ನೋಡಿ ಇವ್ರು ಹೇಳಿದ್ರಲ್ಲ ಶೀಲಾ ಅವರು, 3 ಇರುತ್ತೆ ಪ್ರಾಣಾಯಾಮ ಅಂದ್ರೆ: ರೇಚಕ, ಪೂರಕ, ಕುಂಭಕ ಅಂತ. ರೇಚಕ ಅಂತಂದ್ರೆ ಉಸಿರನ್ನ ಹೊರಗಡೆ ಬಿಡೋದು. ಏನನ್ ಬಿಡ್ಬೇಕು ನಾವು? ಹೊರಗಡೆ ಬಿಡೋದು ಅಂದ್ರೆ ಉಸಿರು ಹೊರಗಡೆ ಬಿಡೋದು ಬಿಡಬೇಕು ಅನ್ಸತ್ತೆ, ಮಿಥ್ಯವಾಗಿರತಕ್ಕಂಥದ್ದನ್ನು ಬಿಡಬೇಕು. ಜಗತ್ತು ಮಿಥ್ಯಾ ಅಂತ ತಿಳ್ಕೊಂಡ್ಬಿಟ್ಟು ಜಗತ್ತನ್ನ ಬಿಟ್ಬಿಡೋದು. ಬಿಡಬೇಕು ಅಂತ. ಪೂರಕ ಅಂತಂದ್ರೆ ಉಸಿರನ್ನ ಎಳ್ಕೊಳ್ಳೋದು. ಏನ್ ಎಳ್ಕೊಳ್ಬೇಕು? ಏನನ್ನು ಒಳಗ್ ತಗೊಳ್ಬೇಕು ನಾವು? ಬ್ರಹ್ಮ ಸ್ವರೂಪಿ ನಾನು, ಸಚ್ಚಿದಾನಂದ ಸ್ವರೂಪಿ, ಸರ್ವಂ ಕಲಿವಿದಂ ಬ್ರಹ್ಮ ಅನ್ನೋದನ್ನ ಆ ತರ ಒಂದು ಇದನ್ನ ನಾವು ಒಳಗ್ ತಗೋಬೇಕು ಅಂತ. ಕುಂಭಕ ಅಂದ್ರೆ ಆ ಒಂದ್ ಏನ್ ತಗೊಂಡ್ವೋ ನಾವು ಆ ಜ್ಞಾನದಲ್ಲೇ ಬಿಡೋದು, ಗಟ್ಟಿಯಾಗಿ ಬೇರೆ ಬರೋದನ್ನ ಬಿಡ್ತಾ ಬಿಡ್ತಾ ಭಗವಂತನನ್ನು ಗಟ್ಟಿಯಾಗಿ ಹಿಡ್ಕೊಂಡು ನಿಂತ್ಕೊಂಡ್ಬಿಡೋದು ಅದರಲ್ಲಿ, ಆ ಜ್ಞಾನದಲ್ಲಿ. ಕರೆಕ್ಟ್. ಸಂಧ್ಯಾ ಪರಮೇಶ್, ಪ್ರತ್ಯಾಹಾರ. ಪ್ರತ್ಯಾಹಾರ ಅಂದ್ರೆ ಇಂದ್ರಿಯ ನಿಗ್ರಹ. ಇಂದ್ರಿಯ ನಿಗ್ರಹ ಅಂದ್ರೆ ಮನಸ್ಸನ್ನ ಎಲ್ಲೂ ಹೋಗಕ್ಕೆ ಬಿಡ್ದಂಗೆ ಹಿಡಿದಿಟ್ಕೊಳ್ಳೋದು. ಅಂದ್ರೆ ಪ್ರಪಂಚದಲ್ಲಿ ನಾವು ಬ್ರಹ್ಮ ಸತ್ಯ, ಜಗನ್ಮಿಥ್ಯ ಅಂತ ತಿಳ್ಕೊಂಡು ನಾಮರೂಪಗಳನ್ನ ಬಿಟ್ಟು ಮನಸ್ಸನ್ನ ಎಲ್ಲೂ ಹೋಗದೆ ಇರೋಂಗೆ ನೋಡ್ಕೊಳ್ಳೋದು. ನಾವು ಅದೇ ಹೇಳ್ತೀವಲ್ಲ, ಎಲ್ಲ ಈಗ ಮಡಕೆಯಲ್ಲಿ ಮಣ್ಣು ಆಕಾರ ಬೇರೆ ಆದ್ರೂ ಅದರಲ್ಲಿ ಮೂಲ ವಸ್ತು ಮಣ್ಣು ಏನಾಗಿರುತ್ತೋ ಹಾಗೆ ಇಲ್ಲಿ ನಾಮರೂಪಗಳು ಬೇರೆ ಬೇರೆ ಆಗಿರುತ್ತೆ. ಆದ್ರೆ ಅದನ್ನೆಲ್ಲಾನು ನಾವು ಬಿಟ್ಟು ಅದರ ಮೂಲದ ಕಡೆಗೆ ಮಾತ್ರ ಗಮನ ಕೊಟ್ಕೊಂಡು ಮನಸ್ಸನ್ನ ಹಿಡಿದಿಟ್ಕೊಳ್ಳೋದೇ ಪ್ರತ್ಯಾಹಾರ. ವೆರಿ. ಸುಧಾ ಅವರು, ಧಾರಣ. ಧಾರಣ ಅಂದ್ರೆ ಪಾತಂಜಲಿ ಅವ್ರ ಪ್ರಕಾರ ಒಂದು ಜಪ ಆಗ್ಲಿ ಮಂತ್ರ ಆಗ್ಲಿ ಅದನ್ನ ಗಟ್ಟಿಯಾಗಿ ಇಟ್ಕೊಳ್ಳೋದು ಅಂತ. ಆದ್ರೆ ಶಂಕರಾಚಾರ್ಯರ ಜ್ಞಾನದ ಪ್ರಕಾರ ಇವಾಗ ನಮ್ಮ ಮನಸ್ಸು ಎಲ್ಲೇ ಹೋಗ್ಲಿ, ಅಂದ್ರೆ ಎಲ್ಲಾ ಕಡೆನೂ ಬ್ರಹ್ಮ ಇದ್ದಾನೆ, ಎಲ್ಲಾ ಕಡೆನೂ ಬ್ರಹ್ಮ ಸ್ವರೂಪ ಇದೆ, ಅದನ್ನ ನಾವು ಗಟ್ಟಿಯಾಗಿ ಇಟ್ಕೊಂಡು ಕೂರ ಕೆಲ್ಸ ಇಲ್ಲ. ಯಾಕೆಂದ್ರೆ ಬ್ರಹ್ಮ ಅನ್ನೋನು ಪೂರ್ತಿ ಎಲ್ಲಾ ಇದ್ರಲ್ಲಿ ನಿರಾಕಾರ ನಿರ್ಗುಣ, ಅವನು ಎಲ್ಲಾ ಕಡೆ ಇರೋದ್ರಿಂದ ನಾವು ಅದನ್ನ ಇಟ್ಕೊಳ್ಳೋ ಕೆಲ್ಸ ಇಲ್ಲ. ನಮ್ಮ ಮನಸ್ಸನ್ನ ಅರಿ ಬಿಡ್ಲಿಕ್ಕೂ ಸಾಧ್ಯ ಇದೆ ಅಂತ ಹೇಳ್ತೇನೆ. ಕರೆಕ್ಟ್. ಮನಸ್ಸು ಎಲ್ಲಿ ಹೋದ್ರು ಅಲ್ಲಿರೋದು ಬ್ರಹ್ಮನೇ ಅಂತ ತಿಳ್ಕೊಂಬಿಡಿ ಸಾಕು ಅಂತ ಸುಲಭವಾಗಿ ಹೇಳ್ಬಿಡ್ತಾರೆ ಶಂಕರಾಚಾರ್ಯರು. ಎಷ್ಟು ಸುಲಭ ಅಂತ ಅನ್ಸುತ್ತೆ. ಆಮೇಲೆ ಧ್ಯಾನ. ಆಶಾ ಅವರು. ಧ್ಯಾನ ಅಂದ್ರೆ ಯೋಗ ಶಾಸ್ತ್ರದಲ್ಲಿ ಈ ಧಾರಣೆ ಮಾಡಿರ್ತೀವಲ್ಲ ಅದ್ರ ಬಗ್ಗೆನೆ ಗಮನ ಕೊಡೋದಕ್ಕೆ ಧ್ಯಾನ ಅಂತ ಹೇಳ್ತೀವಿ. ಆದ್ರೆ ಇಲ್ಲಿ ವೇದಾಂತದಲ್ಲಿ ಏನ್ ಹೇಳ್ತಾರೆ ಶಂಕರಾಚಾರ್ಯರು ಅಂದ್ರೆ, ಅಹಂ ಬ್ರಹ್ಮಾಸ್ಮಿ
ನಾನು ಬ್ರಹ್ಮ ಸ್ವರೂಪಿ ಅಂತ ಯಾವಾಗ್ಲೂ ಮನಸ್ಸಿನಲ್ಲಿ ಇಟ್ಕೊಂಡಿರೋದು, ಗಟ್ಟಿಯಾಗಿ ಹಿಡ್ದಿರೋದಕ್ಕೆ ಧ್ಯಾನ ಅಂತ ವೇದಾಂತದ ಪ್ರಕಾರ ಹೇಳ್ತಾರೆ. ಅಂದ್ರೆ ಏನೇನ್ ನಾನ್ ನೋಡ್ತಿದ್ದೀನಿ ಹೊರಗಡೆ ಎಲ್ಲವೂನು ಬ್ರಹ್ಮ ಸ್ವರೂಪನೇ, ಸರ್ವಂ ಕಲ್ವಿದಂ ಬ್ರಹ್ಮ ಅಂತ ಯಾವಾಗ್ಲೂ ಮನ್ಸಲ್ಲಿ ಇರೋದಕ್ಕೆ ಧ್ಯಾನ ಅಂತ ಇಲ್ಲಿ ಹೇಳ್ತಾರೆ. ಸಮಾಧಿನೂ ನೀವೇ ಹೇಳ್ಬಿಡಿ. ಸಮಾಧಿ ಧ್ಯಾನದಲ್ಲಿ ಬೇರೆ ವಿಚಾರ ಯಾವುದು ಬರೋದೇ ಇಲ್ಲ. ಯಾವಾಗ್ಲೂ ನಾನು ಬ್ರಹ್ಮ ಸ್ವರೂಪನೇ, ಸರ್ವಂ ಕಲ್ವಿದಂ ಬ್ರಹ್ಮ ಅಹಂ ಬ್ರಹ್ಮಾಸ್ಮಿ ಅಂತ ಅದರಲ್ಲಿ ಹೇಳ್ತಾರೆ. ಸಮಾಧಿನ ಯೋಗಶಾಸ್ತ್ರದಲ್ಲಿ ಸಮಾಧಿಯಲ್ಲಿ ವಿಚಾರ ಶೂನ್ಯ ಆಗತ್ತೆ. ಅಂದ್ರೆ ಅಲ್ಲಿ ಈ ಧ್ಯಾನ ಮಾಡ್ತಿರ್ತೀವಲ್ಲ, ಅದು ಆ ವಸ್ತು ಒಂದಾಗಿ ಹೋಗಿರುತ್ತೆ ಅಲ್ಲಿ ಸಮಾಧಿ ಸ್ಥಿತಿಯಲ್ಲಿ. ಆದ್ರೆ ಈ ಜ್ಞಾನ ಮಾರ್ಗದಲ್ಲಿ ಶಂಕರರ ಪ್ರಕಾರ ಹೋದಾಗ ಇಲ್ಲೂ ಅದನ್ನೇ ಅಹಂ ಬ್ರಹ್ಮಾಸ್ಮಿ, ನಾನ ಬ್ರಹ್ಮ ಸ್ವರೂಪಿ, ಪೂರ್ಣೋಹಂ ನಿತ್ಯೋಹಂ ಅಂತ ಹೇಳ್ತಾರೆ. ನಿರ್ವಿಕಲ್ಪನ ನಾನು, ನಿರಾಕಾರನು ನಾನು ಅಂತ ಅದೇ ಸ್ಥಿತಿಯಲ್ಲಿ ಇರೋದು. ಪುನಃ ಪುನಃ ಅದನ್ನೇ ಚಿಂತನೆ ಮಾಡ್ತಾ ನಿಧಿಧ್ಯಾಸನದಲ್ಲಿರೋದಕ್ಕೆ ಸಮಾಧಿ ಅಂತ ಇಲ್ಲಿ ಹೇಳಿದ್ದಾರೆ. ಇದಿಷ್ಟು 8 ಆಯ್ತು. 8ಕ್ಕೆ 8 ಆಯ್ತು. ಇನ್ನೂ ಒಂದಷ್ಟಿದೆ. ಮೇಡಮ್, ಒಂದ್ ನಿಮಿಷ. ಇಲ್ಲಿ ಈ ಸಮಾಧಿ ಬಗ್ಗೆ ಇನ್ನಷ್ಟು ಡೀಟೇಲ್ ಆಗಿ ಮಾತಾಡಕ್ ಸಾಧ್ಯನಾ? ಅಂದ್ರೆ ಪ್ರಾಕ್ಟಿಕಲ್ ಆಗಿ ನಾವ್ ಇದನ್ನ ಯಾವ ರೀತಿ ಮಾಡಬಹುದು? ಓಕೆ. ಈಗ ಹೇಳಿ ಆಶಾ, ನೀವೇ ಹೇಳಿ. ಈಗ ನಾವು ನಿದ್ದೆಗೆ ಇನ್ನೇನು ಹೋಗ್ತಾ ಇದೀವಿ ಅಂತ ನಿದ್ದೆ ಸ್ಥಿತಿಗೆ ಹೋಗ್ತಾ ಇರ್ಬೇಕಾದ್ರೆ ಯೋಚನೆ ಅನ್ನೋದು ಇರುತ್ತೆ, ಆಮೇಲೆ ಅದು ಇಲ್ದಂಗೆ ಆಗತ್ತೆ. ನಿದ್ದೆಗೆ ಸಂಪೂರ್ಣ ನಿದ್ದೆಗೆ ಹೋಗ್ಬಿಡ್ತೀವಿ. ಅದೇ ರೀತಿ ಸಮಾಧಿಯಲ್ಲಿ ಎಚ್ಚರ ಇರುತ್ತೆ. ಆ ಎಚ್ಚರ ಸ್ಥಿತಿಯಲ್ಲಿ ಆ ಬ್ರಹ್ಮನಲ್ಲೇ ಒಂದಾಗ್ಬಿಡ್ತೀವಿ. ಇದು ಪ್ರಾಕ್ಟಿಕಲ್ ಆಗಿ ನೋಡಿದಾಗ ನಮಗ್ ದಿನ ನಿದ್ದೆಗೆ ಹೋಗ್ತಾ ಹೋಗ್ತಾ ಇನ್ನೇನ್ ನಿದ್ದೆ ಬಂತು ಅನ್ನೋದ್ ಸ್ಥಿತಿ ಬಂದಾಗ ಯೋಚನೆ ಆಗತ್ತೆ. ಅದೇ ರೀತಿನೇ ಸಮಾಧಿಯಲ್ಲೂ ಹಾಗೆ ಆಗತ್ತೆ. ಎಚ್ಚರ ಇರುತ್ತೆ ಮೊದ್ಲು, ಆಮೇಲೆ ಆ ಬ್ರಹ್ಮನಲ್ಲಿ ಒಂದಾಗಿ ಹೋಗುತ್ತೆ ಅಂತ ಹೇಳ್ಬೋದು. ಮನಸ್ಸು ನೀವು ಹೇಳಿದ್ ಸರಿ. ಈಗ ಯೋಗದ ಸಮಾಧಿಯಲ್ಲಿ ಇವಾಗ ನೀವು ನಿದ್ದೆಗೆ ಹೋದಾಗ ಏನು ಇಲ್ಲದೆ ಇರೋದು, ಅದೆರಡು ಮ್ಯಾಚ್ ಆಗುತ್ತೆ. ಇವಾಗ ಇದನ್ನೇ ಈ ನಿದ್ದೆಯನ್ನ ಜ್ಞಾನದ ಸಮಾಧಿಯನ್ನಾಗಿ ಮಾಡೋದಾದ್ರೆ ಹೆಂಗ್ ಮಾಡ್ಕೊಳ್ಬೇಕು? ಅದೇ ಅಹಂ ಬ್ರಹ್ಮಾಸ್ಮಿ ಅಂತ ನಾವು ಮೊದಲು ಧಾರಣೆ ಮಾಡ್ಕೊಂಡು ಧ್ಯಾನ ಮಾಡ್ತಾ ಆಮೇಲೆ ಅಲ್ಲಿ ನಿರ್ವಿಕಲ್ಪ ಸಮಾಧಿಗೆ ಹೋಗ್ಬಿಡುತ್ತೆ. ಅಲ್ಲಿ ಯಾವುದು ಇರೋದಿಲ್ಲ. ನಾನು ಬ್ರಹ್ಮ, ನಾನು ಅಹಂ ಬ್ರಹ್ಮಾಸ್ಮಿನೂ ಇರಲ್ಲ, ಯಾವುದು ಇರೋದಿಲ್ಲ. ಆ ಸ್ಥಿತಿಗೆ ಹೋಗಿರ್ತೀವಿ. ಅಂದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ, ಇಲ್ಲಿ ಸಮಾಧಿಯನ್ನು ವಿವರಿಸುವಾಗ ಗುರುಗಳು ಹೇಳ್ತಾರೆ ಅಲ್ಲಿ ವಿಚಾರ ಶೂನ್ಯ ಸಮಾಧಿ ಅನ್ನೋದು. ಆದ್ರೆ ಇಲ್ಲಿ ಒಂದು ಥಾಟ್ ಇರ್ಬೇಕು ಅಂತ ಹೇಳ್ತಾರೆ ಈ ಸಮಾಧಿಗೆ ಹೋಗುವಾಗ. ನಾವು ಇವಾಗ ಅಂತರ್ನಿಧಿಧ್ಯಾಸ, ಬಹಿರ್ನಿಧಿಧ್ಯಾಸ ಇದನ್ನೆಲ್ಲ ಅವತ್ತಿಂದ ಅಭ್ಯಾಸ ಮಾಡ್ತಾ ಬಂದ್ವಿ. ಅಲ್ಲಿ ಏನ್ ಮಾಡ್ಕೊಂಡ್ವಿ? ಮೊದಲು ರೂಪಾನುವಿದ್ ಸವಿಕಲ್ಪ ಸಮಾಧಿ ಮಾಡಿದ್ವಿ. ಅಂದ್ರೆ ಏನೇನ್ ರೂಪಗಳು ಕಾಣ್ತಾ ಇದೆಯೋ ಆ ರೂಪಗಳನ್ನ ನಾನು ನೋಡ್ತಾ ಇದ್ದೀನಿ, ಹಾಗಾಗಿ ನಾನು ಅದ್ರ ಸಾಕ್ಷಿ, ನಾನು ಅದಕ್ಕೆ ಅಂಟ್ಕೊಂಡಿಲ್ಲ ಅಂತ ಫಸ್ಟ್ ತಿಳ್ಕೊಂಡ್ವಿ. ಆಮೇಲೆ ಅದರಲ್ಲೇ ಶಬ್ದಾನುವಿದ್ ಸವಿಕಲ್ಪ ಸಮಾಧಿಯಲ್ಲಿ ಈ ಸಾಕ್ಷಿಯಾದ ನಾನು, ನನ್ನ ಲಕ್ಷಣಗಳೇನು, ನನ್ನ ಸ್ವರೂಪ ಏನು ಅಂತ ವೇದಾಂತ ಏನ್ ಹೇಳುತ್ತೆ ಅಂತ ವೇದಾಂತದ ಶಬ್ದವನ್ನ ತಗೊಂಡ್ವಿ. ಅಲ್ಲಿ ವೇದಾಂತ ಏನ್ ಹೇಳ್ತು? ನಾನು ನಿರ್ವಿಕಲ್ಪ, ನಾನು ನಿರಾಕಾರ, ನಾನು ಶಾಂತ, ನಾನು ಆನಂದ ಸ್ವರೂಪ ಅಂತೆಲ್ಲ ಹೇಳುತ್ತೆ. ಅದು ನಾನು ಅಸಂಗ ಅಂತೆಲ್ಲ ಹೇಳುತ್ತೆ. ಇಲ್ಲಿ ನಾವು ರೂಪಾನುವಿದ್ದಲ್ಲಿ ನಾನು ಅಸಂಗ ಅಂತ ತಿಳ್ಕೊಂಡೆ, ನಾನು ಅದಕ್ಕೆ ಅಂಟ್ಕೊಂಡಿಲ್ಲ, ಹಾಗಾಗಿ ನಾನು ಅದನ್ನು ನೋಡಬಲ್ಲೆ ಸಾಕ್ಷಿಯಾಗಿ ಅನ್ನೋದು ನನಗೆ ಅರ್ಥ ಆಗಿತ್ತು. ಶಬ್ದಾನುವಿದ್ದಲ್ಲಿ ಅಸಂಗೋಹಂ ಅಂತ ಹೇಳ್ತಾ ಇದೆ ವೇದಾಂತದ ಬ್ರಹ್ಮಜ್ಞಾನಾವಳಿ ಮಾಲ. ಅಲ್ಲಿಗಲ್ಲಿಗೆ ಮ್ಯಾಚ್ ಆಯಿತು. ಹೌದು, ಅದು ಅದನ್ನೇ ಹೇಳ್ತಾ ಇದೆ. ಇಲ್ಲಿ ನಾನು ರೂಪಾನುವಿದ್ನಲ್ಲೂ ಅದನ್ನೇ ನೋಡಿದೆ. ಅಲ್ಲಿಗೆ ಇವಾಗ ನನಗೆ ನಿಸ್ಸಂಶಯವಾಗಿ ನಾನು ಅಸಂಗನಾದ ಆತ್ಮಸ್ವರೂಪ ನಾನು ಅಂತ ನನಗೆ ತಿಳಿಯಿತು ಅಂತ ಆಯ್ತು. ಹಾಗಾದ ಮೇಲೆ ನಿರ್ವಿಕಲ್ಪ ಸಮಾಧಿಗೆ ಹೋಗೋದು. ಆ ನಿರ್ವಿಕಲ್ಪ ಸಮಾಧಿಯಲ್ಲಿ ಏನು, ಇನ್ನು ಬೇರೆ ಆಲೋಚನೆಗಳೆಲ್ಲ ಏನೂ ಇಲ್ಲ. ನಾನು ಆಶಾಲಕ್ಷ್ಮಿ, ನಾನು ಲೋಕೇಶು ಅವೆಲ್ಲ ಏನಿಲ್ಲ. ಅದ್ರ ಮಟ್ಟಿಗೆ ಆಲೋಚನಾ ರಹಿತಾನೆ. ಹೇಗೆ ಯೋಗದ ಸಮಾಧಿಯಲ್ಲಿ ನಾವು ಆಲೋಚನಾ ರಹಿತವಾಗಿರ್ತೀವೋ
ಅದೇ ರೀತಿ ಇಲ್ಲೂ ಆ ಮಟ್ಟಿಗೆ ಆಲೋಚನಾ ರಹಿತ. ಆದರೆ ಈಗ ನಾವೇನು ಪಡ್ಕೊಂಡ್ವಿ ಈ ಜ್ಞಾನ, ರೂಪಾನುವಿದ್ ಶಬ್ದಾನುವಿದ್ದಲ್ಲಿ, ಆ ಜ್ಞಾನದ ಒಂದು ಆಲೋಚನೆ ಅತ್ಯಂತ ಸೂಕ್ಷ್ಮ ರೂಪದಲ್ಲಿ ಇರುತ್ತೆ. ಮೇಲ್ನೋಟಕ್ಕೆ ಗೊತ್ತಾಗಲ್ಲ, ಪೂರ್ಣ ಶಾಂತ ಸ್ಥಿತಿ ಇರುತ್ತೆ, ಆದರೆ ಆ ಜ್ಞಾನ ಅತ್ಯಂತ ಸೂಕ್ಷ್ಮವಾದ ಆಲೋಚನೆಯ ರೂಪದಲ್ಲಿ ಇದ್ದು ಅದೇನು ಮಾಡುತ್ತೆ, ಒಳಗಡೆ ಇಳಿಯುತ್ತೆ. ಸುಪ್ತ ಮನಸ್ಸು, ಪ್ರಜ್ಞೆಗೆ ನಿಲುಕದ ಮನಸ್ಸಿನ ಆಳಕ್ಕೆ ಅದು ಇಳಿಯುತ್ತೆ. ಹಾಗೆ ಇಳಿಯೋದ್ರಿಂದಲೇ ಈ ರೀತಿಯ ಒಂದು ಜ್ಞಾನ ಮೂಲಕ ನಿರ್ವಿಕಲ್ಪ ಸಮಾಧಿ ಮಾಡುವಂಥದ್ದೇನಿದೆ, ನಿಧಿಧ್ಯಾಸ ಅಂತೇನು ಹೇಳ್ತೀವಿ, ಅದು ಉಪಯುಕ್ತ. ಆದರೆ ಯೋಗದ ನಿರ್ವಿಕಲ್ಪ ಸಮಾಧಿಯಲ್ಲಿ ಅಲ್ಲಿ ಇನ್ನೇನು ಬೇರೆ ಏನಿಲ್ಲ, ಸುಮ್ಮನೆ ಶೂನ್ಯ ಮಾಡೋದಷ್ಟೇ. ಅಲ್ಲಿ ನಮಗೇನು ಬೇರೆ ಜ್ಞಾನ ಬರಲ್ಲ, ಶಾಂತ ಆಗತ್ತೆ ಮನಸ್ಸು. ಹಾಗಾಗಿ ಇಲ್ಲಿ ಜ್ಞಾನದ ಮುಖೇಣ ಮಾಡಬೇಕು. ಇದು ಒಂದು ಪ್ರಾಕ್ಟಿಕಲ್ಲು ನೀವು ಹೇಳಿದ್ರಿ. ಇನ್ಯಾರಾದರೂ ಇದ್ರ ಬಗ್ಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಅವ್ರು ಕೇಳಿದ್ರು, ಇಲ್ಲಿ ಪ್ರಾಕ್ಟಿಕಲ್ಲಾಗಿ ನಾವು ಹೆಂಗೆ ಮಾಡ್ಬೋದು ಈ ಸಮಾಧಿ ಅನ್ನೋದನ್ನ ಅಂತ ಕೇಳ್ತಾ ಇದ್ದಾರೆ. ಮೇಡಮ್, ಇವಾಗ ನಾವು ನಿದ್ದೆಗೆ ಹೋಗಿ ಗಾಢ ನಿದ್ದೆಯಲ್ಲಿ ಇರ್ತೀವಿ, ಅವಾಗ ನಿಜವಾಗ್ಲೂ ಬ್ರಹ್ಮನಲ್ಲೇ ಇರ್ತೀವಿ ಅಂತ. ಆದ್ರೆ ಅಲ್ಲಿ ನಮ್ಗೆ ಎಚ್ಚರ ಇರಲ್ಲ. ಆದ್ರೆ ಸಮಾಧಿಗೆ ಹೋದಾಗ ಎಚ್ಚರ ಇರುತ್ತೆ, ಆದ್ರೆ ಎಚ್ಚರದ ನಿದ್ದೆ ಅಂತ ಹೇಳ್ತಾರೆ. ಅದಕ್ಕೆ ತುರ್ಯ ಸ್ಥಿತಿ ಅಂತ ಹೇಳ್ತಾರೆ. ಆ ತುರ್ಯ ಸ್ಥಿತಿಗೆ ಹೋದ್ಮೇಲೆ ಅಲ್ಲಿ ಬ್ರಹ್ಮನಲ್ಲೇ ಇರ್ತೀವಿ. ಈ ಒಂದು ಜ್ಞಾನವೂ ಇರುತ್ತೆ, ಅಹಂ ಬ್ರಹ್ಮಾಸ್ಮಿ ಅನ್ನೋದು. ಈಗ ಅನೇಕ ವೇದಾಂತ ವಾಕ್ಯಗಳನ್ನ ಹಿಡ್ಕೊಂಡು ನಾವು ಆ ಸ್ಥಿತಿಗೆ ಹೋಗಿರ್ತೀವಿ. ಆಮೇಲೆ ಎಲ್ಲ ಯಾವುದು ಇರಲ್ಲ. ನಾನು ಬ್ರಹ್ಮ ಅಂತಂದ್ರೆ ಒಂದು ಶಬ್ದ ಆಗ್ಲಿ ರೂಪ ಆಗ್ಲಿ ಅದಕ್ಕಿಂತ ದಾಟಿ ಹೋಗಿದ್ದು ತುರ್ಯಾತೀತ ಸ್ಥಿತಿ. ಅವಾಗ ಏನು ಇರೋಲ್ಲ, ಎಚ್ಚರದ ಸ್ಥಿತಿಯೇ ಅದು. ಆ ತುರ್ಯಾತೀತ ಸ್ಥಿತಿಯೇ ಬ್ರಹ್ಮನಲ್ಲಿ ಸ್ಥಿತವಾಗಿರುವಂತಹ ಸ್ಥಿತಿ. ಅದೇ ಸರಿಯಾದ ಸಮಾಧಿ ಅಂತ ನಾನು ಒಂದಷ್ಟು ಪುಸ್ತಕಗಳಲ್ಲಿ ಓದಿರೋದು. ಮತ್ತೆ ಗುರೂಜಿನೂ ಹೇಳಿದ್ದಾರೆ ಅಂತ ಅನ್ಕೊಳ್ತೀನಿ. ಓಕೆ, ಲೋಕೇಶ್, ನೀವೇನು ಹೇಳಕ್ ಇಷ್ಟಪಡ್ತೀರಾ? ಇಲ್ಲ, ನಾನು ತುಂಬಾ ಜಾಸ್ತಿ ಓದಿಲ್ಲ ಇದ್ರ ಬಗ್ಗೆ, ಆದ್ರೆ ನನ್ನ ಸ್ವಂತ ಅನುಭವಗಳನ್ನ ಕೆಲವನ್ನ ಹಂಚ್ಕೊಳಕ್ ಇಷ್ಟಪಡ್ತೀನಿ. ಯೋಗ ಕೂಡ ಮಾಡ್ತಾ ಇದ್ದೀನಿ, ಅಂದ್ರೆ ನಿಯರ್ಲಿ 1 ವರ್ಷದಿಂದ ಯೋಗ ಮಾಡ್ತಾ ಇದ್ದೀನಿ. ಅಲ್ಲಿ ಪ್ರತಿ ದಿವಸ ಯೋಗದ ನಂತರ ಶವಾಸನ ಮಾಡಿಸ್ತಾರೆ. ಶವಾಸನ ಮಾಡಿಸ್ಬೇಕಾದ್ರೆ ಇಡೀ ದೇಹ ರಿಲ್ಯಾಕ್ಸ್ ಆಗ್ಲಿ ಅಂತ ಅಂದ್ಬಿಟ್ಟು ಕೆಲವು ಹೊತ್ತು ಮಲಗಿಸ್ಬೇಕಾದ್ರೆ ಪದ್ಮ ಮೇಡಮ್ ಹೇಳಿದ್ರು, ಅದೇ ರೀತಿನಲ್ಲಿ ಎಚ್ಚರದ ನಿದ್ರೆಯನ್ನ ಮಾಡಿ ಅಂತ ಹೇಳ್ತಾರೆ. ಸೊ ಇಡೀ ದೇಹ ತಹಬಂದಿಗೆ ಬರಲಿ, ಉಸಿರಾಟ ನಾರ್ಮಲ್ ಆಗ್ಲಿ, ಮತ್ತೆ ಎಲ್ಲ ಮೂವ್ಮೆಂಟ್ಗಳು ಕೂಡ ತಣ್ಣಗಾಗ್ಲಿ, ರಿಲ್ಯಾಕ್ಸ್ ಆಗ್ಲಿ, ಎಲ್ಲೇ ನೋವಿದ್ರು ಕೂಡ ರಿಲ್ಯಾಕ್ಸ್ ಆಗ್ಲಿ ಅಂತ ಮಾಡ್ತಾರೆ. ಸೊ ಇಲ್ಲಿ ನಮಗೆ ಗೊತ್ತಾಗ್ತಾ ಇರುತ್ತೆ ದೇಹದ ಬದಲಾವಣೆ ಏನಾಗ್ತಾ ಇದೆ ಅಂತ ಗೊತ್ತಾಗ್ತಾ ಇರುತ್ತೆ. ಸೊ ಅಲ್ಲಿ ಸಮಾಧಿ ಸ್ಥಿತಿಗೆ ಹೋಗಕ್ ಸಾಧ್ಯ ಇಲ್ಲ, ಆದ್ರೂ ಕೂಡ ದೇಹವನ್ನ ತಣ್ಣಗೆ ಮಾಡೋದಕ್ಕೆ ಅಥವಾ ಇಲ್ಲಾಂದ್ರೆ ನಾರ್ಮಲ್ ಟೆಂಪರೇಚರ್ಗೆ, ನಾರ್ಮಲ್ ಅಟ್ಮಾಸ್ಫಿಯರಿಗೆ ತರೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಸೊ ಇದನ್ನ ಪ್ರಿನ್ಸಿಪಲ್ನ ತಗೊಂಡು ನಾನೀಗ ಇದಕ್ಕೆ ಹೋಗ್ತೀನಿ, ನಾನು ವೇದಾಂತಕ್ಕೆ. ವೇದಾಂತದಲ್ಲಿ ನನಗೆ ಏನು ಇರಲ್ಲ, ಏನು ಎಕ್ಸರ್ಸೈಸ್ ಮಾಡಿರಲ್ಲ, ಯೋಗ ಮಾಡಿರಲ್ಲ, ಏನು ಮಾಡಿರಲ್ಲ, ದೇಹ ದಣವಾಗಿರಲ್ಲ, ಆದ್ರೂ ಕೂಡ ಮನಸ್ಸನ್ನ ಸಮಾಧಿ ಸ್ಥಿತಿಗೆ ಒಂದೇ ಸರಿ ತಗೊಂಡು ಹೋಗಕ್ಕಾಗಲ್ಲ, ಆಗ್ತಾ ಇಲ್ಲ. ಇದು ನನ್ನ ಸ್ವಂತ ಅನುಭವ, ನಾನು ಮಾತಾಡ್ತಾ ಇದ್ದೀನಿ. ಯಾಕಂದ್ರೆ ನಾನು ತುಂಬಾ ಜಾಸ್ತಿ ಓದಿಲ್ಲ ಇದ್ರ ಬಗ್ಗೆ, ಇನ್ಡೆಪ್ತ್ ನಾಲೆಡ್ಜ್ ಇಲ್ಲ. ಸೊ ಅದರಿಂದ ಒಂದೇ ಸರಿ ತಗೊಂಡು ಹೋಗಕ್ ಆಗದೆ ಇರೋದ್ರಿಂದ ಯಾವ್ದಾದ್ರು ನನಗೆ ವಸ್ತು ಬೇಕು. ಅವ್ಯವಕ್ತವಾಗಿರೋದು ಹೋಗೋದಕ್ಕೆ ಮುಂಚೆ ವ್ಯಕ್ತವಾಗುವಂಥದ್ದು ಏನಾದ್ರು ಬೇಕು ನನಗೆ. ಒಂದು ಐಸ್ ಕ್ಯಾಂಡಿ ಬೇಕು. ಐಸ್ ಕ್ಯಾಂಡಿ ಮೇಲೆ ನಾನು ಐಸ್ ಕ್ರೀಮ್ ಮೇಲೆ ನಾನು ಫೋಕಸ್ ಮಾಡ್ತಾ ಅದ್ರದ್ದು ಬಗ್ಗೆ ತುಂಬಾ ಯೋಚನೆ ಮಾಡ್ತಾ ಸ್ವೀಟ್ನೆಸ್ ಬಗ್ಗೆ, ಅದು ತಣ್ಣಗಿರೋದ್ರ ಬಗ್ಗೆ, ತುಂಬಾ ಚೆನ್ನಾಗಿರೋದ್ರ ಬಗ್ಗೆ, ಸ್ವಾದದ ಬಗ್ಗೆ ಯೋಚನೆ ಮಾಡ್ತಾ ಇನ್ನಷ್ಟು ಡೀಪ್ ಆಗಿ ಹೋದಾಗ ಗುರುಗಳು ಹೇಳ್ತಾರೆ, ಸಾಕಷ್ಟು ನಿಮ್ಗೆ ಯಾವುದೇ ನೋವಿದ್ರು ಅಥವಾ ಬೇರೆ ಏನಿದ್ರು ಕೂಡ ಅದ್ರ ಮೂಲಕ್ಕೆ ಹೋಗಿ ಅಂತ. ಅಂದ್ರೆ ಅದನ್ನ ಬಿಡ್ಲೂಬೇಡಿ, ಅಥವಾ ಇಲ್ಲ ಅಂತಂದ್ರೆ ಅದ್ರ ಮೇಲೆ ತುಂಬಾ ಫೋಕಸ್ ಮಾಡಬೇಡಿ, ಅದ್ರ ಮೂಲಕ್ಕೆ ಹೋಗಿ ಅದ್ರದ್ದು ಪ್ರಶ್ನೆ ಮಾಡಿ, ಅದ್ರ ಮೂಲವನ್ನ ಪ್ರಶ್ನೆ ಮಾಡಿ ಅಂತ. ಐಸ್ ಕ್ರೀಮ್ಗೆ ಹೋಗ್ತಾ ಸ್ವಾದಕ್ಕೆ ಹೋಗ್ಬೇಕು, ನಾನು ಸಕ್ಕರೆಗೆ ಹೋಗ್ಬೇಕು. ಸಕ್ಕರೆಗೆ ಹೋಗಿ ಸ್ವೀಟ್ಗೆ ಹೋದ ನಂತರ ಅದು ಹೆಂಗ್ ಕನೆಕ್ಷನ್ ಆಯ್ತು ಅಂತ ಹೋಗ್ಬೇಕು. ಆಮೇಲೆ ನಂತರ ಹೋದಾಗ ಸಮಾಧಿ ಸ್ಥಿತಿಗೆ ಹೋಗಕ್ ಸಾಧ್ಯ ಆಗುತ್ತೆ ಅಂತ ನನ್ಗೆ ಅನ್ನಿಸ್ತಾ ಇರೋದು ಈಗ. ಅದಕ್ಕೋಸ್ಕರ ಈಗ ಎಲ್ಲ ಕಡೆ ಈಗ ಸಾಕಷ್ಟು ನಾವೇ ನೋಡ್ತಾ ಇದೀವಿ, ಇಲ್ಲೆಲ್ಲ ಕೂಡ ಮಂತ್ರ ಕೂಡ ಹೇಳ್ತಾರೆ. ಅಂದ್ರೆ ಮಂತ್ರ ಧಾರಣೆ ಕೂಡ ಮಾಡ್ತೀವಿ ನಾವು. ನಮ್ಗೆ ಹೇಳ್ತಾರೆ ಗುರುಗಳು ಅಥವಾ ಬೇರೆ ಕಡೆ ಎಲ್ಲ ಕೂಡ ಹೇಳ್ತಾರೆ, ಮಂತ್ರ ಮಾಡಿ, ಮಂತ್ರ ಇಟ್ಕೊಳ್ಳಿ, ಯಾವ್ದಾದ್ರು ಒಂದು ತಗೊಳ್ಳಿ ನೀವು ಅಂತ. ನಾವು ಈಗ ನಮ್ಗೆ ಎಷ್ಟೆಲ್ಲ ವೇದಾಂತ ಜ್ಞಾನ ಎಲ್ಲ ಸಿಕ್ಕಿದ ನಂತರ ಕೂಡ ನಮ್ಗೆ
ಭಕ್ತಿಯನ್ನು ಬಿಡಬೇಡಿ ಅಂತ ಹೇಳ್ತಾರೆ. ನಮ್ಮ ಗುರುಗಳೇ ಹೇಳ್ತಾ ಇದ್ದಾರೆ, ಪ್ರಭುಜಿಯವರು, ಭಕ್ತಿಯನ್ನು ಕೂಡ ಬಿಡಬೇಡಿ ಅಂತ. ನಮಗೆ ಗೊತ್ತು ಅದು ಅಲ್ಲಿ ಏನು ಇಲ್ಲ, ಬರೀ ಅದು ಮೂರ್ತಿ ಮಾತ್ರ, ಮೂರ್ತ ರೂಪ ಮಾತ್ರ ಅದು ಅಂತ ಗೊತ್ತು. ಮುಸ್ಲಿಮರು ಮೂರ್ತ ರೂಪವನ್ನು ಅಲ್ಲದೆ ಕೂಡ ಅವ್ರು ಪೂಜೆ ಮಾಡ್ತಾರೆ. ಅಂದ್ರೆ ಯಾವುದೇ ರೂಪಕ್ಕೆ ಅವರು ಗೌರವ ಕೊಡದೆ, ಅದ್ರ ಮುಂದೆ ನಿಂತ್ಕೊಳ್ಳದೆ, ಆ ರೂಪಕ್ಕೆ ಅಂದ್ರೆ ಇನ್ಫೈನೈಟ್ ಸೋರ್ಸ್ಗೆ ಅವರು ನಮಸ್ಕಾರ ಮಾಡ್ತಾರೆ. ನಮ್ಮಲ್ಲೂ ಅದನ್ನೇ ಫಾಲೋ ಮಾಡೋದಾದ್ರೆ ನಮ್ಗೆ ಯಾವ್ದು ಬೇಕು, ನಮ್ಗೆ ಏನಾದ್ರು, ಯಾಕಂದ್ರೆ ನಾವು ಪ್ರತಿಯೊಂದನ್ನು ಕೂಡ ಮುಟ್ಟಿ ಫೀಲ್ ಮಾಡ್ತೀವಿ, ಅನುಭವಿಸ್ತೀವಿ. ನಮ್ ತಾಯಿ ಇವತ್ತು ಜ್ಞಾಪಕಕ್ಕೆ ಬರೋದು ಯಾವ ರೀತಿ ಅಂದ್ರೆ ಮಮತೆ, ಪ್ರೀತಿ, ಬೆಚ್ಚಗಿನ ಅನುಭವ, ಮತ್ತೆ ಸಾಂತ್ವನ ಹೇಳೋದು, ಅದೆಲ್ಲದೂ ಕೂಡ ಅದ್ರ ಮುಖಾಂತರ ಕನೆಕ್ಟ್ ಆಗುತ್ತೆ ನಮ್ಗೆ. ತಾಯಿ ಅಂತಂದ್ರೆ ಅದ್ರ ಮುಖಾಂತರ ಕನೆಕ್ಟ್ ಆಗುತ್ತೆ. ಯಾವುದೋ ಫಿಲಮ್ ಅಲ್ಲಿ ನೋಡಿದ್ ಕನೆಕ್ಟ್ ಆಗಲ್ಲ, ನಮ್ಮ ತಾಯಿ ಕನೆಕ್ಟ್ ಆಗೋದು ಈ ರೀತಿ. ಸೊ ಅಂದ್ರೆ ನಮ್ಗೆಲ್ಲನೂ ಕೂಡ ಅನುಭವ ಅಂದ್ರೆ ಫೀಲ್ ಮಾಡ್ಕೊಳ್ಳೋದ್ರಿಂದ ಕನೆಕ್ಟ್ ಆಗುತ್ತೆ. ಸೊ ಇದೆಲ್ಲ ವೇದಾಂತದಲ್ಲಿ ಹೇಳ್ತಾ ಇರೋದು ಹೆಂಗೆ ಅಂತಂದ್ರೆ ಅಮೂರ್ತ ರೂಪದ್ದು, ಅಂದ್ರೆ ಅವ್ಯಕ್ತವಾದದ್ದನ್ನ ಹೋಗೋದಕ್ಕೆ ಮೆಟ್ಲು ಬೇಕು ನನ್ಗೆ. ಒಂದೇ ಸರಿ ನಾನು ಜಂಪ್ ಮಾಡಕ್ ಆಗಲ್ಲ, ಅಟ್ಲೀಸ್ಟ್ ಆಗ್ತಾ ಇಲ್ಲ. ಸೊ ಇದ್ರ ಬಗ್ಗೆ ಅದಕ್ಕೋಸ್ಕರನೇ, ಅದೇ ಕಾರಣಕ್ಕೋಸ್ಕರ ಇನ್ನಷ್ಟು ಬೆಳಕು ಚೆಲ್ಲಿ ನೀವೆಲ್ಲ ಹೆಲ್ಪ್ ಮಾಡ್ಲಿ ಅಂತಲೇ ನಾನು ಇದನ್ನ ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಯಾವ ರೀತಿ ಸಮಾಧಿಗೆ ಹೋಗೋಕ್ ಸಾಧ್ಯ ಇದೆ ಅಂತ ಅದಕ್ಕೋಸ್ಕರ ಕೇಳ್ಕೊತಾ ಇದ್ದೀನಿ. ಕರೆಕ್ಟ್. ಅಂದ್ರೆ ಇವಾಗ ನೀವು ಈ ಅಂತರ್ನಿಧಿಧ್ಯಾಸ ಬಹಿರ್ನಿಧಿಧ್ಯಾಸಗಳನ್ನ ನೀವು ಮಾಡಿಲ್ಲ ಅಲ್ವಾ? ಇಲ್ಲ. ಅದೇ ಅದಕ್ಕೋಸ್ಕರ ಅದು ನಿಮಗೆ ಇನ್ನೂ ಅಪರಿಚಿತವಾಗಿದೆ. ಅದನ್ನ ಬೇಕಾದ್ರೆ ಮುಂದಿನ ಕ್ಲಾಸಲ್ಲಿ ಮಾಡೋಣ. ಅದನ್ನು ಮಾಡಿದಾಗ ನಿಮಗೆ ಒಂದು ಸ್ಪಷ್ಟತೆ ಬರುತ್ತೆ. ಸುಲಭವಾಗಿ ನೀವು ಇವಾಗ ಐಸ್ ಕ್ರೀಮು ಇನ್ನೊಂದಕ್ಕೇನು ಹೋಗೋ ಅಗತ್ಯ ಇಲ್ಲ. ಐಸ್ ಕ್ರೀಮ್ಗೆ ಹೋಗ್ಬಿಟ್ಟು ಐಸ್ ಕ್ರೀಮು ಅನ್ನೋ ಆಲೋಚನೆ ಬರ್ತಾ ಇದೆ, ಐಸ್ ಕ್ರೀಮು ಅನ್ನೋ ಆಲೋಚನೆ ಬರ್ತಾ ಇದೆ ಅಂತ ನನಗೆ ಗೊತ್ತಾಗ್ತಾ ಇದೆ ಅಂದರೆ ನಾನು ಸಾಕ್ಷಿ, ಐಸ್ ಕ್ರೀಮು ಸಾಕ್ಷ್ಯಂ, ಐಸ್ ಕ್ರೀಮು ನೋಡಲ್ಪಡ್ತಾ ಇರುವಂಥ ವಸ್ತು, ನಾನು ನೋಡ್ತಾ ಇರುವಂಥ ಸಾಕ್ಷಿ ಅಂತ ಡೈರೆಕ್ಟಾಗಿ ಸಾಕ್ಷಿತ್ವಕ್ಕೆ ಹೋಗೋದಕ್ಕೆ ಅದು ಸಹಾಯ ಮಾಡುತ್ತೆ ಅಂತರ್ನಿಧಿಧ್ಯಾಸ. ಮತ್ತು ಬಹಿರ್ನಿಧಿಧ್ಯಾಸದಲ್ಲಿ ನೀವು ಐಸ್ ಕ್ರೀಮನ್ನೇ ಅಕಸ್ಮಾತಾಗಿ ತಗೊಂಡ್ರೆ, ಐಸ್ ಕ್ರೀಮು ನಿಮಗೆ ಮುಂದೆ ನಿಮ್ಮ ಕಣ್ಣು ಮುಂದೆ ಒಂದು ಚಿತ್ರ ಐಸ್ ಕ್ರೀಮಿಂದು. ಐಸ್ ಕ್ರೀಮಿನ ಹಿಂದ್ಗಡೆ ಏನಿದೆ? ಅಲ್ಲಿ ರೂಪಾತೀತವಾದ ಅಸ್ತಿತ್ವ ಇದೆ. ಆ ರೂಪ ಇಲ್ಲದೆ ಇರುವಂಥ ಅಸ್ತಿತ್ವ ಐಸ್ ಕ್ರೀಮಿನ ಆಕಾರ ಪಡ್ಕೊಂಡು ನಿಮ್ಮ ಮುಂದೆ ಕಾಣ್ತಾ ಇದೆ. ಹಾಗಾಗಿ ನೀವು ಐಸ್ ಕ್ರೀಮನ್ನು ನೋಡಿದ ತಕ್ಷಣ ನಿಮ್ಮ ಗಮನ ಆ ರೂಪಾತೀತವಾದ ಅಸ್ತಿತ್ವ ಅದ್ರ ಕಡೆಗೆ ಹೋಗಬೇಕು. ಹಾಗೆ ಹೋದಾಗ ಎಲ್ಲಿರೇನು ರೂಪ ಇಲ್ವೋ, ಅಸ್ತಿತ್ವ ಇದೆ, ರೂಪ ಇಲ್ಲ. ಅದಕ್ಕೆ ಆ ರೂಪವೇ ಇಲ್ಲದೆ ಇರೋದನ್ನ ನೀವು ಅರಿವಾದ ನೀವು ಗಮನಿಸಿದಾಗ ಏನಾಗುತ್ತೆ? ನಿಮ್ಮ ಮನಸ್ಸು ಶಾಂತ ಆಗತ್ತೆ. ಯಾಕೆ? ಅಲ್ಲಿ ಕಲ್ಪನೆ ಇಲ್ಲ, ಏನೂ ಇಲ್ಲ, ರೂಪವೇ ಇಲ್ಲ ಅಂತ. ಇವಾಗ ನೀವು ಐಸ್ ಕ್ರೀಮ್ ನೋಡಿದ ತಕ್ಷಣ ನಿಮ್ಮ ಮನಸ್ಸಿನಲ್ಲಿ ಆಲೋಚನೆ ಬಂತು, ಆದರೆ ಅದ್ರ ಹಿಂದೆ ಇರುವಂಥ ಅಸ್ತಿತ್ವಕ್ಕೆ ಯಾವುದೇ ನಾಮರೂಪಗಳು ಇಲ್ಲ ಅಂತಾದಾಗ, ಈಗ ನೀವು ಒಂದು ಖಾಲಿ ಜಾಗವನ್ನ, ಖಾಲಿ ಸ್ಪೇಸ್ನ ನೀವು ಗಮನಿಸಿದಾಗ ಏನು ಬರುತ್ತೆ ನಿಮ್ಮ ಮನಸ್ಸಿಗೆ? ಏನೂ ಬರಲ್ಲ, ಖಾಲಿಯಾಗಿದೆ ಅಂತ ಅನಿಸುತ್ತೆ. ಹಾಗಂತ ಹೇಳಿ ಇದು ವಿಚಾರ ಶೂನ್ಯ ಅಲ್ಲ. ಈ ಯೋಗದಲ್ಲಿ ಹೇಳ್ತಾ ಇರೋಂಥ ಎಲ್ಲ ಆಲೋಚನೆಗಳನ್ನು ತೆಗೆದುಬಿಡಿ ವಿಚಾರ ಶೂನ್ಯ ಮಾಡಿ ಅನ್ನೋ ತರಹ ಅಲ್ಲ. ಇಲ್ಲಿ ಜ್ಞಾನ ಪ್ರಮುಖ. ಏನು ಜ್ಞಾನ? ಈ ಅಸ್ತಿತ್ವ ಏನಿದೆ ಇದು ಸದಾ ಇದ್ದೇ ಇದೆ, ಇದು ಶಾಶ್ವತವಾದದ್ದು. ಆ ಅಸ್ತಿತ್ವಕ್ಕೆ ಯಾವುದೇ ನಾಮರೂಪಗಳಿಲ್ಲ ಅನ್ನೋ ಒಂದು ಜ್ಞಾನದ ಮೂಲಕ ನೀವು ಅಸ್ತಿತ್ವವನ್ನು ನೋಡ್ತೀರಿ. ಅಲ್ಲಿ ಏನು ನೋಡೋಕ್ಕೇನು ಇಲ್ಲದೆ ಇರುವಾಗ ನಿಮ್ಮ ಮನಸ್ಸಿನಲ್ಲೂ ಏನೂ ಆಲೋಚನೆಗಳು ಬರಲ್ಲ. ಹಾಗಾಗಿ ಮನಸ್ಸು ಖಾಲಿ ಆಗುತ್ತೆ, ಆರಾಮಾಗತ್ತೆ, ಶಾಂತ ಆಗುತ್ತೆ. ಆ ರೀತಿ ಬಹಿರ್ನಿಧಿಧ್ಯಾಸವನ್ನು ಏನೇ ವಸ್ತುಗಳನ್ನು ನೋಡ್ತಾ ಹೋದ್ರೂ ಅಸ್ತಿತ್ವವನ್ನು ನಾವು ಗಮನಿಸ್ಬೇಕು, ಅದರ ಹಿಂದಿರುವ ಅಸ್ತಿತ್ವವನ್ನು. ಅದೇ ನೀವು ಒಳಕ್ಕೆ ಹೋಗ್ತೀರಿ ಅಂತನ್ನೋದಾದ್ರೆ, ಆ ಏನು ವಸ್ತು ಇದೆಯೋ ಅದನ್ನು ನಾನು ನೋಡ್ತಾ ಇದ್ದೀನಿ, ನೋಡ್ತಾ ಇರೋವಂಥ ನನಗೂ ಆ ವಸ್ತುವಿಗೂ ಅಂತರ ಇದೆ, ನಾನು ಅದಕ್ಕೆ ಅಂಟ್ಕೊಂಡಿಲ್ಲ, ನಾನು ಅಸಂಗನಾಗಿದ್ದೇನೆ, ನಾನು ಅಸಂಗನಾಗಿರೋದ್ರಿಂದಲೇ ಅದನ್ನು ನೋಡೋಕ್ಕೆ ಸಾಧ್ಯವಾಗ್ತಾ ಇದೆ ಅಂತ. ನಾನು ಅಸಂಗ ಆಗಿರೋದ್ರಿಂದ ನಾನು ಶಾಂತ. ಯಾಕೆಂದ್ರೆ ನನಗೇನು ಅಂಟ್ಕೊಂಡಿಲ್ಲದೆ ಹೋದ್ಮೇಲೆ ನನಗೆ ಕ್ಷೋಭೆ ಬರೋಕ್ಕೆ ಸಾಧ್ಯವೇ ಇಲ್ವಲ್ಲ, ಅಲ್ವಾ? ಅದಕ್ಕೆ ಅಂಟ್ಕೊಂಡೇ ಇಲ್ಲ ನಾನು. ಇವಾಗ ನಿಮಗೆ ಪಕ್ಕದ ಮನೆಯಲ್ಲಿ ಮಗು ಹುಷಾರಿಲ್ಲಪ್ಪ, ನಿಮಗೆ ಬೇಜಾರಾಗ್ಬೋದು, ನೀವು ಅದಕ್ಕೆ ಆಸ್ಪತ್ರೆಗೂ ಕರ್ಕೊಂಡು ಹೋಗ್ಬೋದು, ಅವ್ರಿಗೆ ಏನು ಬೇಕಾದ್ರೂ ಹೆಲ್ಪು ಮಾಡ್ಬೋದು. ಈ ನಿಮ್ಮ ಮಗುಗೆ ಹುಷಾರಿಲ್ಲಪ್ಪ, ಆ ಮಗುಗೆ ಹುಷಾರಿಲ್ಲದೆ ಇರುವಾಗ ಆಗೋ ತಳಮಳಕ್ಕೂ ನಿಮ್ಮ ಮಗುಗೆ ಹುಷಾರಿಲ್ಲದೆ ಇರುವಾಗ ಆಗೋ ತಳಮಳಕ್ಕೂ ವ್ಯತ್ಯಾಸ ಇದೆ ಅಲ್ವಾ? ಇಲ್ಲಿ ಬೇಗ ಪಟ 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 ಅನ್ನತ್ತೆ ನಿಮ್ಮ ಮಗುಗಾದಾಗ. ಆ ಮಗುಗಾದಾಗ ಒಂದು ಅನುಕಂಪ ಇರುತ್ತೆ ಅಷ್ಟೇ. ಅಯ್ಯೋ ಪಾಪ ಮಗುಗೆ ಹುಷಾರಿಲ್ಲ, ಏನಾದ್ರು ಮಾಡೋಣ ಅಂತ ಮಾಡ್ತೀರಿ, ಮಾಡಲ್ಲ ಅಂತಲ್ಲ. ಇಲ್ಲಿ ಕುತ್ತ 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 ಟಕ್ ಅಂತ ಹೇಳುತ್ತೆ ಮನಸ್ಸು, ಕುಣಿಯುತ್ತೆ. ಯಾಕೆ ಅಂದರೆ ಇಲ್ಲಿ ಅಂಟುವಿಕೆ ಇದೆ, ಅದಕ್ಕೆ ಅಂಟುವಿಕೆ ಇಲ್ಲ ನಮಗೆ. ಆ ರೀತಿ ಈಗ ನಾನು ಸಾಕ್ಷಿ ಅಂತ ತಿಳ್ಕೊಂಡಾಗ
ನಾನು ಯಾವ ವಸ್ತುವಿಗೂ ಅಂಟ್ಕೊಂಡಿಲ್ಲ ಅಂತಾದಾಗ ಶಾಂತವಾಗಿರ್ತೀನಿ ನಾನು. ಈ ರೀತಿ ಅಂತರ್ನಿಧಿಧ್ಯಾಸ ಅನ್ನೋದು ನಾನು ಸಾಕ್ಷಿ ಅಂತ ತಿಳ್ಕೊಂಡು ಸಮಾಧಿಗೆ ಹೋಗೋದು. ಬಹಿರ್ನಿಧಿಧ್ಯಾಸ ಅಂದರೆ ನಾನು ಏನೇನು ನೋಡ್ತೀನೋ ಅದೆಲ್ಲವೂ ಅಸ್ತಿತ್ವ ಅಂತ ತಿಳ್ಕೊಂಡು ಶಾಂತವಾಗೋದು, ಅದು ಸಮಾಧಿಗೆ ಹೋಗೋದು. ಇದು ಎರಡೂ ಇದೆ. ಇದನ್ನು ಆಮೇಲೆ ನೆಕ್ಸ್ಟ್ ಕ್ಲಾಸಲ್ಲಿ ಮಾಡೋಣ. ಅವಾಗ ಮಾಡ್ತಾ ಹೋದಾಗ ನಿಮ್ಗೆ ಒಂದು ಸ್ಪಷ್ಟತೆ ಬರುತ್ತೆ. ಈಗ ಕಂಟಿನ್ಯೂ ಮಾಡೋಣ. ಅಷ್ಟಾಂಗಗಳು ಆಯಿತು. ಇವಾಗ ನೆಕ್ಸ್ಟು ಸಂಧ್ಯಾ ಅವರು ತ್ಯಾಗ ಅಂತ ಒಂದು ಹೇಳ್ತಾರೆ ಶಂಕರರು. ಏನದು ತ್ಯಾಗ ಅಂದರೆ? ಏನನ್ನು ತ್ಯಾಗ ಮಾಡಬೇಕು? ನಾವು ಇಲ್ಲಿ ತ್ಯಾಗ ಮಾಡ್ಬೇಕು ಅಂದ್ರೆ ನಾವು ಸಂಸಾರ ತ್ಯಾಗ ಇದನ್ನೆಲ್ಲ ಹೇಳೋ ತರ ಅಲ್ಲ. ಇಲ್ಲಿ ನಾವು ಅದೇ ಶ್ರವಣ ಮನನ ನಿಧಿಧ್ಯಾಸಗಳಾಗ ಈ ದೇಹ ಮನ ಬುದ್ಧಿಗಳು ನಾನಲ್ಲ, ಸಚ್ಚಿದಾನಂದಾತ್ಮ ಶಿವ ನಾನೇ ಅಂತ ತಿಳ್ಕೊಂಡು ಮನಸ್ಸನ್ನ ಒಂದು ಸಮತ್ವವನ್ನು ಸಾಧಿಸ್ಕೊಳ್ಳೋದಕ್ಕೆ ಹೇಳ್ತೀವಲ್ಲ, ಅದನ್ನ ಅಹಂ ಬ್ರಹ್ಮಾಸ್ಮಿ ಅಂತ ತಿಳ್ಕೊಂಡು ಅಲ್ಲೇ ನೆಲೆ ನಿಲ್ಲೋದನ್ನ ತ್ಯಾಗ ಅಂದ್ರೆ ಇಲ್ಲಿ ನಾವು ದೇಹನೇ ನಾವು ತ್ಯಾಗ ಅಂದ್ರೆ ದೇಹ ನಾವಲ್ಲ, ಮನಸ್ಸು ನಾನಲ್ಲ, ಬುದ್ಧಿ ನಾನಲ್ಲ ಅಂತ ಏನ್ ಹೇಳ್ತೀವಿ, ಇದೇ ಇಲ್ಲಿ ವೇದಾಂತದಲ್ಲಿ ಬರೋ ತ್ಯಾಗ. ಕರೆಕ್ಟ್. ಜ್ಞಾನಪೂರ್ವಕವಾಗಿ ತ್ಯಜಿಸೋದು. ದೇಹ ಮನಸ್ಸು ಬುದ್ಧಿನ ಎಲ್ಲಿಗೋ ಪಕ್ಕಕ್ಕೆ ತೆಗೆದ್ಬಿಟ್ಟು ಇಡಕ್ಕಾಗಲ್ಲ, ಅದ್ರ ಜೊತೆನೇ ಇರೋದು. ಆದ್ರೆ ಅದು ನಾನಲ್ಲ ಅಂತ ತ್ಯಾಗ ತಿಳ್ಕೊಂಡು ಸಚ್ಚಿದಾನಂದಾತ್ಮ ಶಿವ ನಾನೇ ಅಂತ ತಿಳ್ಕೊಳ್ಳೋದೆ. ಸಚ್ಚಿತ್ ಆನಂದನೇ ನಾನು ಅಂತ ತಿಳ್ಕೊಳ್ಳೋದು. ಸನ್ಯಾಸಾಶ್ರಮದಲ್ಲಿ ಎಲ್ಲದನ್ನು ತ್ಯಾಗ ಮಾಡಿ ಹೋಗ್ತೀವಿ. ಆದ್ರೆ ಇವ್ರೇನ್ ಹೇಳ್ತಾರೆ, ಸಮ್ಯಕ್ ಜ್ಞಾನನೇ ಮುಖ್ಯ. ಆ ರೀತಿ ತ್ಯಾಗಕ್ಕಿಂತ ನಮಗೆ ಈ ಜ್ಞಾನ ಮುಖ್ಯ ಅಂತ ಹೇಳ್ತಾರೆ. ಸಮ್ಯಕ್ ನ್ಯಾಸ ಅಂತ ಹೇಳ್ತಾರೆ. ಅಂದ್ರೆ ಸರಿಯಾಗಿರುವಂತ ಒಂದು ನ್ಯಾಸ ಅಂತಂದ್ರೆ ಠೇವಣಿ ಇಡೋದು ಅಂತ. ಅದ್ರಲ್ಲಿ ಠೇವಣಿ ಇಡಬೇಕು. ಯಾವುದ್ರಲ್ಲಿ? ನಾನೇ ಪರಬ್ರಹ್ಮ ಸ್ವರೂಪ, ದೇಹ ಮನಸ್ಸು ಬುದ್ಧಿ ನಾನಲ್ಲ ಅನ್ನೋ ಒಂದು ಜ್ಞಾನದಲ್ಲಿ ನಾವು ನೆಲೆ ನಿಲ್ಬೇಕು ಅಂತ. ಮುಂದಿಂದು ಮೌನ. ಆಶಾ ಅವರು, ಮೌನ ಅಂದ್ರೆ ಏನಪ್ಪಾ? ಮೌನ ಅಂದ್ರೆ ಮಾತಾಡದೆ ಇರೋದಕ್ಕೆ ಮೌನ ಅಂತ ಅಲ್ಲ. ಅದು ಪತಂಜಲಿ ಅವ್ರ ಪ್ರಕಾರ ಹೇಳ್ತಾರೆ. ಆದ್ರೆ ಶಂಕರಾಚಾರ್ಯರು ಏನ್ ಹೇಳ್ತಾರೆ ಅಂದ್ರೆ, ಆ ಪರಬ್ರಹ್ಮನನ್ನ ಶಬ್ದದಿಂದನೂ ತಿಳಿಯೋಕ್ಕಾಗೋದಿಲ್ಲ, ನಿಶಬ್ದದಿಂದನೂ ತಿಳಿಯಕ್ಕಾಗೋದಿಲ್ಲ. ಆ ಶಬ್ದ ನಿಶಬ್ದವನ್ನು ಮೀರಿದಂತಹದ್ದು ಆ ಪರಬ್ರಹ್ಮ ತತ್ವದಲ್ಲಿ ನಿಲ್ಲೋದಕ್ಕೆ ಮೌನ ಅಂತ ಹೇಳಿದ್ದಾರೆ. ಅದನ್ನ ವಿವರಿಸೋದಕ್ಕೂ ಶಬ್ದದಿಂದ ಸಾಧ್ಯ ಇಲ್ಲ. ಆದ್ರಿಂದ ಮೌನ ಅಂದ್ರೆ ಆ ಪರಬ್ರಹ್ಮನನ್ನು ಕಾಣೋದಕ್ಕೆ ಮೌನ ಅಂತ ಇಲ್ಲಿ ಹೇಳ್ತಾರೆ. ನಾನೇ ಮೌನ ಅಂದ್ರೆ ಆತ್ಮಸ್ವರೂಪವೇ ಮೌನ. ಅದಕ್ಕೆ ಸದಾಶಿವ ಬ್ರಹ್ಮೇಂದ್ರ ಅವ್ರದ್ದು ಒಂದು ಕತೆ ಹೇಳ್ತಾರೆ. ಅವರು ಕಂಡ ಪಂಡಿತರಾಗಿರ್ತಾರೆ. ಮೈಸೂರು ಮಹಾರಾಜರ ಹತ್ರಕ್ಕೆ ಕಳಿಸ್ತಾರೆ ಗುರುಗಳು. ಅಲ್ಲಿದ್ದಾಗ ಅಲ್ಲಿ ಬಂದಿರೋ ಬೇರೆ ಪಂಡಿತರನ್ನೆಲ್ಲ ಇವರ ಒಂದು ಪಾಂಡಿತ್ಯದಿಂದ ಸೋಲಿಸ್ತಾ ಇರ್ತಾರೆ. ಅವ್ರಿಗೆಲ್ಲ ಇವ್ರ ಮೇಲೆ ದ್ವೇಷ ಬಂದು ಇವ್ರ ಗುರುಗಳಿಗೆ ಹೇಳ್ತಾರೆ, ಈ ತರ ಅವರಿಂದ ನಮ್ಗೆಲ್ಲ ತೊಂದರೆ ಆಗ್ತಿದೆ ಅಂದಾಗ ನಿನ್ನ ಮೇಲೆ ಮಾತಾಡ್ಬೇಡಪ್ಪ ಅಂತ ಹೇಳ್ತಾರೆ. ಆದ್ರಿಂದ ಅವರು ಮೌನವಾಗಿ ವಾಚಿಕ ಮತ್ತು ಮಾನಸಿಕವಾಗಿ ಎರಡು ರೀತಿಯಿಂದಲೂ ಅವರು ಅವತ್ತಿಂದ ಮೌನವಾಗ್ಬಿಡ್ತಾರೆ. ಒಂದು ಉದಾಹರಣೆ ಹೇಳಿದ್ದಾರೆ ಇಲ್ಲಿ. ಕರೆಕ್ಟ್. ಇವಾಗ ನಾವು ಸುಮ್ಮನೆ ವಾಚಿಕ ಮೌನ ಮಾಡ್ಬೇಕು ಅಂತ ಹೇಳ್ತಾರಲ್ಲ, ಅದರಿಂದ ಏನ್ ಪ್ರಯೋಜನ ಆಗುತ್ತೆ ಸುಜಿ ಅವರೇ? ಇನ್ನೊಂದ್ಸಲಿ ಹೇಳಿ, ಸಾರಿ ಗೊತ್ತಾಗ. ಅಲ್ಲ, ಇವಾಗ ಮಾತಾಡದೆ ಇರೋದು. ಇವಾಗ ಎಷ್ಟೋ ಕಡೆ ಹೋಗ್ತೀವಿ, ಈ ತರ ಎಲ್ಲ ಕ್ಲಾಸಸ್ ಮಾಡ್ತಾರೆ. ಇವಾಗ 5 ದಿವಸ ಮೌನ, 10 ದಿವಸ ಮೌನ, ಮಾತಾಡಬೇಡಿ ಅಂತ ಹೇಳ್ತಾರೆ. ಅದರಿಂದ ಏನ್ ಪ್ರಯೋಜನ ಆಗುತ್ತೆ?
ಮಾತಾಡ್ಬೇಡಿ ಅನ್ನೋದು ನಾವು ಅದ್ರ ಕಡೆ ನಾನೇ ಬ್ರಹ್ಮ ಅನ್ನೋ ಕಡೆ ನಾವು ಫೋಕಸ್ ಮಾಡ್ಬಿಟ್ಟು ಮಾಡ್ಬೇಕು ಅನ್ನೋಕ್ಕೋಸ್ಕರ ಮಾತಾಡ್ಬೇಡಿ ಅಂತ ಹೇಳ್ತಾರೆ. ಒಂದೇ ಕಡೆ ಫೋಕಸ್ ಮಾಡಿ ಮಾತಾಡಿದ್ರೆ ಇಂದ್ರಿಯಗಳು ಅಲ್ಲಿ ಇಲ್ಲಿ ಹೋಗತ್ತೆ. ಅದನ್ನ ಒಂದೇ ಕಡೆ ತೋರ್ಸಕ್ಕೋಸ್ಕರ ಮೌನವಾಗಿ ಧ್ಯಾನ ಮಾಡಿ ಅಂತ ಈ ಎಲ್ಲಾ ಕಡೆನೂ ಹೇಳೋದು. ಕರೆಕ್ಟ್, ನಿಜಾನೇ. ಇವಾಗ ನಾವು ಬಾಯಿ ಮುಚ್ಕೊಂಡ್ ಮಾತ್ರಕ್ಕೆ ಮೌನ ಬಂದ್ಬಿಡುತ್ತೋ? ಮನಸ್ಸು ಓಡ್ತಾನೆ ಇರುತ್ತೆ, ಅದು ಅದ್ರ ಪಾಡ್ಗೆ ಅದು ಓಡ್ತಿರತ್ತೆ, ಒಳಗಡೆನು ಲೆಕ್ಕಾಚಾರನೂ ಆಗ್ತಿರುತ್ತೆ. ಬಾಯಲ್ಲಿ ಮಾತ್ರ ಇದು ಅಷ್ಟೇನೆ, ಈ ಇಂದ್ರಿಯ ಮಾತ್ರ ನಿಂತ ಹೋಗಿರತ್ತೆ. ಬಟ್ ಬೇರೆ ಇಂದ್ರಿಯಗಳೆಲ್ಲ ಓಡ್ತಾನೆ ಮಾಡ್ತಾನೆ ಇರತ್ತೆ ಕೆಲ್ಸಗಳೆಲ್ಲ. ಕರೆಕ್ಟ್. ಅದನ್ನೇ ಇವಾಗ ಆಶಾ ಅವ್ರು ಹೇಳಿದ್ರಲ್ಲ, ಸದಾಶಿವ ಬ್ರಹ್ಮೇಂದ್ರರು ಫಸ್ಟ್ ಮೌನ, ಅವರು ಮಾತಾಡ್ಬೇಡ ನೀನು ಅಂತ ಗದರ್ ಬಿಡ್ತಾರೆ ಅವರ ಗುರುಗಳು. ಎಲ್ಲಾರ್ದು ಜೀವನ ಹಾಳು ಮಾಡ್ತಾ ಇದೀಯಾ ನೀನು, ಎಲ್ರ ಹೊಟ್ಟೆ ಮೇಲೆ ಕಲ್ಲು ಹಾಕ್ತಾ ಇದೀಯಾ, ಬಾಯಿ ಮುಚ್ಚು ಅಂತಾರೆ. ಬಾಯಿ ಏನೋ ಮುಚ್ತಾರೆ, ಆದ್ರೆ ದೊಂಬರಾಟ ನಡೀತಾನೆ ಇರುತ್ತೆ. ಅಯ್ಯೋ ಇದೇನಪ್ಪ ಇದು, ಹೀಗ್ ದೊಂಬರಾಟ ನಡೀತಾ ಇದೆಯಲ್ಲ ಅಂತ ಅವಾಗ ಮನಸ್ಸಿನಲ್ಲಿ ಇಷ್ಟು ಕಸ ಇದೆಯಾ ಅಂತ ಗೊತ್ತಾಗುತ್ತೆ. ಅಟ್ಲೀಸ್ಟ್ ನಾವು ಸುಮ್ಮನಿದ್ರೆ ಮನಸ್ಸಿನಲ್ಲಿ ಕಸ ಇದೆ ಅನ್ನೋದನ್ನು ಅಟ್ಲೀಸ್ಟ್ ಗಮನಿಸ್ಬೋದು. ನಮಗೆ ನಾವೇ ಬಡ 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 ಮಾತಾಡ್ತಾ ಇದ್ರೆ ಅದನ್ನ ಗಮನಿಸೋಷ್ಟು ವ್ಯವಧಾನವೂ ನಮ್ಗಿರೋದಿಲ್ಲ. ಅಲ್ಲಿ ಒಳಗಡೆ ಕುಪ್ಪೆ ಕುಪ್ಪೆ ಸೇರ್ಕೊಂಡು ಒಂದ್ ರಾಶಿ ಆಗ್ಬಿಟ್ಟಿರುತ್ತೆ. ಇಲ್ಲಿ ಮಾತಾಡ್ತಾನೆ ಇರ್ತೀವಿ. ಹಾಗಾಗಿ ವಾಚಿಕ ಮೌನನು ಎಷ್ಟೋ ಸರ್ತಿ ಸಹಾಯ ಮಾಡುತ್ತೆ. ಹಾಗೆ ಸುಮ್ಮನಿದ್ದಾಗ ಈ ಮನಸ್ಸಿನಲ್ಲಿ ಓಡ್ತಾ ಇರೋದು ಗೊತ್ತಾಗುತ್ತೆ. ಆಮೇಲೆ ಅದನ್ನ ಹೇಗೆ ನಿಲ್ಲಿಸ್ಬೇಕು, ಅದನ್ನ ಹೇಗೆ ನಿಲ್ಸೋದು ಲೋಕೇಶ್? ಇಲ್ಲ, ಅದನ್ನ ನಿಲ್ಸಕ್ಕಾಗಲ್ಲ. ಮಾತು ಅಥವಾ ಆಲೋಚನೆಗಳ ಬರೋದನ್ನ ನಿಲ್ಸಕ್ಕಾಗಲ್ಲ. ಆಲೋಚನಾ ರಹಿತ ಸ್ಥಿತಿಯನ್ನ ಯೋಗ ಹೇಳುತ್ತೆ, ಆದ್ರೂ ಕೂಡ ಅದು ಸಾಧ್ಯ ಆಗಿಲ್ಲ ನಮಗೂ ಕೂಡ. ಅಲ್ಲಿ ಸಾಧ್ಯ ಆಗೋದಕ್ಕೆ ಅಂತಲೇ ಸಾಕಷ್ಟು ಹೆಲ್ಪ್ ಮಾಡ್ತಾರೆ. ಅಂದ್ರೆ ಉಸಿರಿನ ಮೇಲೆ ಕಂಟ್ರೋಲ್ ತಗೊಳ್ಳಿ, ನಿಮ್ಮ ಉಸಿರನ್ನ ಗಮನಿಸಿ, ನಿಮ್ಮ ದೇಹವನ್ನ ಗಮನಿಸಿ. ಯೋಗದ ಮೂಲ ಉದ್ದೇಶ ಅದೇನೆ. ದೇಹ, ಮನಸ್ಸು ಮತ್ತೆ ಬುದ್ಧಿ ಮೂರನ್ನು ಕೂಡ ಲಿಂಕ್ ಮಾಡೋದೇ ಯೋಗದ ಉದ್ದೇಶ. ಯಾಕಂದ್ರೆ ನಮ್ಗೆ ನೋಡೋದಾದ್ರೆ ಮಗು ಅಳ್ತಾ ಇದೆ, ತುಂಬಾ ಅಳ್ತಾ ಇದೆ, ಗಾಬರಿ ಆಗಿದೆ ಅಂತಂದ್ರೆ ಯಾವ್ದು ಪ್ರಾಣಕ್ಕೆ ಅಪಾಯ ಇಲ್ಲ, ಅದೇ ಗಾಬರಿ ಆಗಿದೆ, ತುಂಬಾ ಜಾಸ್ತಿ ಮಗು ಗಾಬರಿ ಆಗಿದೆ. ಸೊ ಗಾಬರಿ ಆಗಿದಾಗ ತಾಯಿ ಮಗುನ ತಪ್ಕೊಂಡು ಸಂತೈಸ್ಬೇಕಾದ್ರೆ ಬೆನ್ನನ್ನ ಸವರ್ತಾರೆ, ಮತ್ತೆ ತುಂಬಾ ಜಾಸ್ತಿ ಉಸಿರಾಡ ಕೇಳ್ತಾರೆ. ತುಂಬಾ ಬ್ರೀತಿಂಗ್ ಆರಾಮಾಗಿ ಮಾಡು, ಈಸಿಯಾಗಿ ಮಾಡು, ಸುದೀರ್ಘವಾಗಿ ಮಾಡು ಅಂತ ಹೇಳ್ತಾರೆ. ಸೊ ಅಂದ್ರೆ ನಮ್ಮ ಆಲೋಚನೆಗಳಿಗೆ ಮತ್ತೆ ಅಂದ್ರೆ ಇಲ್ಲಿ ಮೊದಲು ಹೇಳ್ದಂಗೆ ಕೂಡ ವ್ಯಕ್ತ ಮತ್ತೆ ಅವ್ಯಕ್ತವಾಗಿರೋದಕ್ಕೆ ಆಲೋಚನೆಗಳು ಕಂಟ್ರೋಲ್ ಮಾಡಕ್ಕಾಗಲ್ಲ. ಆದ್ರೆ ಅದಕ್ಕೂ ಮತ್ತೆ ಉಸಿರಿಗೂ ಕನೆಕ್ಷನ್ ಇದೆ. ಸೊ ಕನೆಕ್ಷನ್ ಇರ್ಬೇಕಾದಾಗ ನಾವು ಉಸಿರನ್ನ ಸಾಧ್ಯವಾದಷ್ಟು ಕೂಡ ದೀರ್ಘವಾಗಿ ಆರಾಮಾಗಿ ರಿಲ್ಯಾಕ್ಸ್ ಆಗಿ ಮಾಡ್ತಾ 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 ನಮ್ಮ ಆಲೋಚನೆಗಳು ಕೂಡ ನಿಧಾನವಾಗಿ ತಣ್ಣಗಾಗತ್ತೆ. ಇದನ್ನ ಇಂಡೈರೆಕ್ಟ್ ಆಗಿ ಕನೆಕ್ಟ್ ಮಾಡ್ಬೋದು, ಮತ್ತೆ ಕಂಟ್ರೋಲ್ ಕೂಡ ಮಾಡ್ಬೋದು ಥಾಟ್ ಪ್ರೋಸೆಸ್ ಅನ್ನ. ಸೊ ಅದ್ರ ಸ್ಟಾಪ್ ಮಾಡಕ್ ಸಾಧ್ಯ ಇಲ್ಲ. ಸೊ ಇಲ್ಲೂ ಕೂಡ ವೇದಾಂತದಲ್ಲಿ ನೀವು ಸ್ಟಾಪ್ ಮಾಡಬೇಡಿ ಅಂತ ಹೇಳ್ತಾರೆ. ಯಾಕಂದ್ರೆ ಸ್ಟಾಪ್ ಮಾಡಕ್ ಸಾಧ್ಯ ಆಗಲ್ಲ, ಒಂದ್ ರೀತಿಯಲ್ಲಿ ಸ್ಟಾಪ್ ಮಾಡಕ್ ಸಾಧ್ಯ ಆಗಲ್ಲ. ಆದ್ರೆ ನೀವೇ ಹೇಳ್ದಂಗೆ ಅದನ್ನ ನಾವು ದೂರ ನಿಂತ್ಕೊಂಡು ನೋಡ್ಬಹುದು, ಅದನ್ನ ಸಾಕ್ಷಿಯಾಗಿ ನೋಡ್ಬೋದು. ಅಥವಾ ಇಲ್ಲ ಅಂತಂದ್ರೆ ನಾನು ಆಲೋಚನೆಗಳು ಬೇರೆ, ನಾನೇ ಬೇರೆ, ನಾನು ತುಂಬಾ ಶಾಂತ, ನಾನು ಆತ್ಮ ನಾನು ಅಂತ ನಾನು ಅದನ್ನ ಗಮನಿಸೋದ್ರಿಂದ ಒಂದಷ್ಟು ಮಟ್ಟಿಗೆ ರಿಲ್ಯಾಕ್ಸ್ ಆಗುತ್ತೆ, ಮತ್ತೆ ಡಿಟ್ಯಾಚ್ ಕೂಡ ಆಗೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಕರೆಕ್ಟ್, ನೀವು ಹೇಳಿದ್ದು. ಒಂದು, ಉಸಿರಾಟವನ್ನ ನಿಧಾನ ಮಾಡೋದ್ರ ಮೂಲಕ ಆಲೋಚನೆಗಳನ್ನ ಖಂಡಿತವಾಗ್ಲೂ ಕಂಟ್ರೋಲ್ ಮಾಡಬಹುದು. ಇನ್ನೊಂದು, ನೀವು ಹೇಳಿದಂಗೆ ಮೊದಲು ಆಲೋಚನೆಗಳನ್ನ ದೂರ ನಿಂತು ನೋಡೋದು, ನಾನು ಅದಕ್ಕೆ ಸಂಬಂಧಪಟ್ಟಿಲ್ಲ ಅಂತ ನೋಡೋದು. ಆಮೇಲೆ ಬರೀ ಅದನ್ನೇ ನೋಡ್ತಾ ಇರೋದಲ್ಲ, ನನ್ನ ಕಡೆಗೆ ನಾನು ತಿರ್ಕೊಂಬಿಡೋದು. ಸ್ವಲ್ಪ ಹೊತ್ತು ನೋಡ್ಬಿಟ್ಟು ಆಮೇಲೆ ಓಕೆ, ಇಲ್ಲೆಲ್ಲ ಬರ್ತಾ ಇದೆ ಹೋಗ್ತಾ ಇದೆ ಆಲೋಚನೆಗಳು, ನನಗೇನು ಸಂಬಂಧ ಇಲ್ಲ ಅಂತ ಆದ್ಮೇಲೆ ಅದನ್ನ ನೋಡ್ಕೊಂಡು ಯಾಕೆ ಕಾಲ ಕಳೆಯೋಣ ಅಂದ್ಕೊಂಡು ನನ್ನಲ್ಲೇ ನಾನು ನಿಂತ್ಕೊಂಡ್ಬಿಡೋದು, ಸುಮ್ಮನೆ ಇದ್ಬಿಡೋದು. ಆ ನನ್ನಲ್ಲೇ ನಾನು, ನನ್ನೊಳಗೆ ನಾನು ಇರೋದಕ್ಕೆ ಅಭ್ಯಾಸ ಮಾಡ್ಕೊಂಡಾಗ ಏನಾಗುತ್ತೆ, ಆಲೋಚನೆಗಳು ಇದೆ ಅನ್ನೋ ಒಂದು ಗಮನ ಕೂಡ ಕಡಿಮೆ ಆಗುತ್ತೆ. ಅದು ತನ್ನಷ್ಟಕ್ಕೆ ತಾನು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ, ಆದರೆ ನಾನು ಅದನ್ನು ಗಮನಿಸೋದೇ ಇಲ್ಲ. ಯಾಕೆಂದರೆ ನನ್ನ ಗಮನ ನನ್ನಲ್ಲೇ ಇರುತ್ತೆ. ಹಾಗಾದಾಗ ಏನಾಗುತ್ತೆ, ಅದಕ್ಕೆ ಪುಷ್ಟಿ ಸಿಕ್ಕಲ್ಲ ಆಲೋಚನೆಗಳಿಗೆ ಜಾಸ್ತಿ. ಹಾಗಾಗಿ ಅದು ದುರ್ಬಲ ಆಗುತ್ತೆ, ಕ್ರಮೇಣ ಕಡಿಮೆ ಆಗುತ್ತೆ. ಹಾಗಂತೇಳಿ ಎಲ್ಲ ಆಲೋಚನೆ ಹೊರಟೋಗುತ್ತೆ ಅಂತಲ್ಲ, ಸಾಕಷ್ಟು ಕಡಿಮೆ ಆಗುತ್ತೆ. ಆಮೇಲೆ ನಾನು ಎಷ್ಟೊತ್ತು ನನ್ನೊಳಗೆ ನಾನು ಇರ್ತೀನೋ ಅಷ್ಟೊತ್ತು ನನಗೆ ಅದರ ಗೊಡವೆ ಇರೋದಿಲ್ಲ, ಆಲೋಚನೆಯ ಗೊಡವೆ ನನಗಿರಲ್ಲ. ಆ ರೀತಿ ಕೂಡ ಮಾಡ್ಬೋದು. ಈಗ ಇವರೆಲ್ಲ ಏನ್ ಮಾಡ್ತಾರೆ, ಜ್ಞಾನಿಗಳು ಸಹಜ ಸಮಾಧಿಯಲ್ಲಿ ಇರ್ತಾರೆ ಅಂತ ಹೇಳ್ತಾರಲ್ಲ, ಏನು ಯಾವ ತರ ಅವ್ರ ಸ್ಥಿತಿ ಪದ್ಮಾ ಅವರೇ?
ಮೇಡಮ್ ಇವಾಗ ಜ್ಞಾನಿಗಳು ಸಹಜ ಸಮಾಧಿಯಲ್ಲಿ ಇರ್ತಾರೆ ಅಂತಾರೆ. ಏನ್ ಹಾಗಂದ್ರೆ ಇವಾಗ ಸಮಾಧಿ ಅಂತ ನಾವ್ ಇಷ್ಟೊತ್ತು ಸುಮಾರಷ್ಟು ಚರ್ಚೆ ಮಾಡಿದ್ವಿ. ವಿಚಾರ ಶೂನ್ಯ ಇದರಲ್ಲಿ ಸಿಂಗಲ್ ಥಾಟ್ ಇರುತ್ತೆ, ಆಮೇಲೆ ಬೇರೆದೆಲ್ಲ ಏನಿರಲ್ಲ. ಆ ಸಿಂಗಲ್ ಥಾಟ್ ತುಂಬಾ ಸೂಕ್ಷ್ಮ ರೂಪದಲ್ಲಿರುತ್ತೆ, ಪೂರ್ಣವಾಗಿ ಶಾಂತಿ ಇರುತ್ತೆ ಅಂತ. ಈಗ ಸಹಜ ಸಮಾಧಿ ಅಂದ್ರೆ ಮೊದ್ಲು ಅವರು ಮನೋಲಯವನ್ನ ಮಾಡ್ಕೊಳ್ತಾರೆ, ಆಮೇಲೆ ಪೂರ್ತಿ ಕ್ಷಯ ಆಗೋಗುತ್ತೆ, ಯಾವ ಥಾಟ್ ಇಲ್ಲದೆ. ಆದ್ರೆ ಇವಾಗ ಈ ಅಪರೋಕ್ಷ ಅನುಭೂತಿಯಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ಶಂಕರಾಚಾರ್ಯರು ನೀನು ಬ್ರಹ್ಮ ಅನ್ನುವ ಥಾಟ್ ಇಟ್ಕೋ ಅಂತಂದ್ಬಿಟ್ಟು, ನಾವು ಈ ಮನಸ್ಸು ಅಷ್ಟು ಸುಲಭವಾಗಿ ಏನೋ ಥಾಟ್ಲೆಸ್ ಸ್ಟೇಟ್ಗೆ ಸುಮ್ಮನೆ ಸ್ಟೇಟ್ಮೆಂಟ್ ಕೊಡ್ಬೋದು ಹಾಗೆ ಹೋಗಿ ಅಂತ. ಆದ್ರೆ ಅದಿರುತ್ತಾ? ಇರಲ್ಲ. ಇದ್ರೂ ಎಷ್ಟು ಒಂದು ನಿಮಿಷ ಇರ್ಸೋದು ಬಹಳ ಕಷ್ಟ. ಎಲ್ಲೋ ಹೋಗ್ಬಿಡುತ್ತೆ, ಮತ್ತೆ ಎಳ್ಕೊಂಬಂದು ಅಲ್ಲಿ ನಿಲ್ಲಿಸ್ಬೇಕಾಗತ್ತೆ. ಅದಕ್ಕೆ ಏನು, ಇವಾಗ ಒಂದು ಆಟ ಆಡೋ ಮಗುಗೆ ಒಂದು ಆಟಿಕೆ ಇರುತ್ತೆ. ಈ ಆಟಿಕೆ ಬೇಡ ಅಂತ ತೆಗೆದ್ಬಿಟ್ಟು ಇನ್ನೊಂದು ಆಟಿಕೆ ಕೊಡೋ ತರ ನಾವು ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ ಅನ್ನುವ ಒಂದು ಥಾಟ್ ಕೊಟ್ಟಾಗ ಅದು ಜ್ಞಾನದಲ್ಲಿ ನಿಂತ್ಕೊಳ್ಳೋ ಹಾಗೆ ಆಗತ್ತೆ. ಮೇಡಮ್, ಇಲ್ಲೊಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಇಲ್ಲಿ ಸ್ವಾನುಭವದಿಂದ ನನ್ಗಾಗ್ತಾ ಇರೋದು ಏನು ಅಂತಂದ್ರೆ, ಡ್ಯೂಯಲ್ ಚಾನಲ್ ಅಥವಾ 3 ಚಾನಲ್ ಅಂತಾರೆ. ಅಂದ್ರೆ ನಾವು ಯಾವುದೇ ವಸ್ತುವಿನ ಮೇಲೆ ನಾನು ಯೋಚನೆ ಮಾಡ್ತಾ ಇದ್ರು, ನಾನು ಮಂತ್ರಾಲಯದ ದೇವರ ಮೇಲೆ ಯೋಚನೆ ಮಾಡ್ತಾ ಇದ್ದೀನಿ ಅಂತಂದ್ರೆ ಅದು ಪ್ಯಾರಲಲ್ ಆಗಿ ನಡೀತಾ ಇರುತ್ತೆ, ನಮ್ಮ ಯೋಚನೆಗಳು ಜೊತೆಗೆ ಬರ್ತಾ ಇರುತ್ತೆ. ಪದ್ಮ ಮೇಡಮ್ ಅವ್ರಿಗೆ ಹೇಳ್ತಾ ಇದ್ದೀನಿ, ಹೌದು ಖಂಡಿತ ನಾನು ಧ್ಯಾನ ಅಂದ್ರೆ ಮಂತ್ರ ಉಚ್ಚಾರಣೆ ಕೂಡ ಮಾಡ್ತಾ ಇದ್ದೀನಿ, ಆದ್ರೆ ಅದೇ ಪ್ಯಾರಲಲ್ ಆಗಿ ಇಲ್ಲಿ ನನ್ನ ಯೋಚನೆಗಳು ಬರ್ತಾ ಇದೆ. ಸೊ ಇಲ್ಲ, ಇದೊಂದಿಷ್ಟು ಯೋಚನೆಗಳು ಬರ್ತಾ ಇದೆ, ಅದನ್ನೊಂದಿಷ್ಟು ನೋಡೋಣ ಅಂತಂದ್ರೆ ಥರ್ಡ್ ಚಾನಲ್ ಅಲ್ಲಿ ಮತ್ತೇನೋ ಬರ್ತಾ ಇರುತ್ತೆ. ಅಂದ್ರೆ ಮೈಂಡ್ ನನ್ಗೆ ಹೆಂಗ್ ಟ್ರಿಕ್ ಮಾಡ್ತಾ ಇದೆ ಅಂತಂದ್ರೆ, ಅದೆಲ್ಲನೂ ನಾನು ಎಲ್ಲನೂ ಮಾಡಕ್ ಕೇಪಬಿಲಿಟಿ ಇದೆ, ನನ್ಗೆ ಎಲ್ಲನೂ ಮಾಡ್ತೀನಿ ಅಂದ್ರೆ ಮೂರ್ ಆಂಗಲ್ ಅಲ್ಲೂ ಯೋಚನೆ ಮಾಡ್ತೀನಿ ನಾನು ಅಂತ ಡೈವರ್ಷನ್ ಅಷ್ಟು ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಸೊ ಥಿಯರಿ ಇಲ್ಲಿ ವರ್ಕ್ ಆಗಲ್ವೇನೋ ಅಂತ ಅನ್ಸುತ್ತೆ. ಏನ್ ಹೇಳ್ತೀರಾ ಪದ್ಮ? ಏನ್ ವರ್ಕ್ ಆಗಲ್ಲ ಅಂದ್ರು? ಅವ್ರೇನ್ ಹೇಳಿದ್ರು ಅಂದ್ರೆ, ನಾನ್ ಮಂತ್ರಾಲಯದ ಸ್ವಾಮಿಗಳ ಬಗ್ಗೆ ಮಂತ್ರ ಉಚ್ಚಾರಣೆ ಮಾಡ್ತಾ ಇದ್ರು ಈ ಕಡೆ ತನ್ಪಾಡಕ್ ತಾನ್ ಬೇರೆ ಆಲೋಚನೆ ಓಡ್ತಾ ಇರುತ್ತೆ, ಎರಡು ಪ್ಯಾರಲಲ್ ಆಗಿ ಓಡ್ತಾ ಇರುತ್ತೆ. ಅದೇ ಅಷ್ಟು ಬೇಗ ಒಂದೇ ದಿನಕ್ಕೆ ಬರುತ್ತಾ? ಇದು ಜನ್ಮಾಂತರಗಳು ಅಂತ ಹೇಳ್ತಾರೆ, ಅಂತದ್ರಲ್ಲಿ ನಾವು ಈಗ ಸ್ಟಾರ್ಟ್ ಮಾಡಿದೀವಿ ನಾವು. ಅಂದ್ರೆ ಅದಕ್ಕೆ ಸಾವಿತ್ರಿ ಅವ್ರೇನೋ ಹೇಳಕ್ ಹೊರಟ್ರು, ಏನ್ ಹೇಳಿ ಸಾವಿತ್ರಿ? ಅದೇ ಶ್ರವಣ ಮನನ ನಿಧಿಧ್ಯಾಸ ಸತತವಾಗಿ ಆಗ್ಬೇಕು, ಆತರ ನಿಲ್ಬೇಕಾದ್ರೆ ಅಂತ. ಈಗ ಮಂತ್ರಾಲಯದ ಸ್ವಾಮಿಗಳ ಬಗ್ಗೆ ಮಂತ್ರ ಉಚ್ಚಾರಣೆ ಮಾಡುವಾಗ ಮೆಕ್ಯಾನಿಕಲ್ ಆಗಾದ್ರೆ ಮೆಕ್ಯಾನಿಕಲ್ ಆಗಿ ನಾವು ಮಾಡ್ತಾ ಇದ್ರೆ ಈ ಪ್ಯಾರಲಲ್ ಆಲೋಚನೆಗಳು ಬರ್ತಾ ಇರುತ್ತೆ. ಅದ್ರ ಬದಲು ನೀವು ಆ ಸ್ವಾಮಿಗಳ ಬಗ್ಗೆ ಪೂರ್ಣ ಭಕ್ತಿಯಿಂದ ನೀವು ಮಂತ್ರ ಹೇಳ್ತಾ ಇರೋವಾಗ ಅವರ ರೂಪವನ್ನು ಕಲ್ಪನೆ ಮಾಡಿಕೊಂಡು, ಅವರ ಕರುಣಾಂತರವಾದ ಆ ಕಣ್ಣುಗಳು, ಅವರ ಮಂದಹಾಸ, ಇದನ್ನೆಲ್ಲಾನು ಕಲ್ಪನೆ ಮಾಡಿಕೊಂಡು, ಅದು ಥಾಟ್ಸೇ, ಆದರೆ ಈ ಬೇರೆ ಥಾಟ್ಸ್ ಬದಲು ಆ ಒಂದ್ರ ಮೇಲೇನೆ ಬೇರೆ ಬೇರೆ ರೀತಿಯ ಥಾಟ್ಸ್. ಒಂದು ಮಂತ್ರ, ಇಲ್ಲ ಅಂದ್ರೆ ಮಂತ್ರ ಒಂದೇ ಒಂದು ಮಂತ್ರ ನೀವು ಯಾವುದೋ ಒಂದು ಹೇಳ್ತಾ ಇರ್ತೀವಿ, ಆ ಮಂತ್ರದ ಅರ್ಥವೇನು, ಆ ಅರ್ಥವನ್ನ ಸರಿಯಾಗಿ ತಿಳ್ಕೊಂಡು ಹೇಳುವಂಥದ್ದು. ಎಲ್ಲಿ ನಾವು ಮೆಕ್ಯಾನಿಕಲ್ ಆಗಿ ಮಾಡೋಕ್ ಹೊರಡ್ತೀವೋ ಅಲ್ಲೇ ಬರೋದು ಪ್ರಾಬ್ಲಮ್. ಮೆಕ್ಯಾನಿಕಲ್ ಆಗಿ ಮಾಡದೇ ಇದ್ದಾಗ ಬೇರೆ ಆಲೋಚನೆಗಳು ಬರೋದೇ ಇಲ್ಲ. ಇದನ್ನ ಎಲ್ರದ್ದು ಅನುಭವ. ನಿಮ್ಮ ಕೆಲಸ ಮಾಡುವಾಗ ಅಥವಾ ಟಿವಿ ನೋಡುವಾಗ ಯಾವ ಬೇರೆ ಆಲೋಚನೆ ಬರುತ್ತೆ? ಖಂಡಿತ ಬರೋದಿಲ್ಲ. ಯಾರಾದ್ರೂ ಬೇರೆದು ಫೋನ್ ರಿಂಗ್ ಆದ್ರೆ ಸಿಟ್ಟು ಬರುತ್ತೆ, ಯಾರೋ ಫೋನ್ ಮಾಡ್ಬಿಟ್ರಿ ಇವಾಗ ನಾನು ಎಷ್ಟು ಚೆನ್ನಾಗಿರೋ ಸೀರಿಯಲ್ ನೋಡ್ತಾ ಇದ್ದೆ ಥೂ ಅಂತ, ಅಷ್ಟು ಎನ್ಗ್ರಾಸ್ ಆಗ್ಬಿಟ್ಟಿರ್ತೀವಿ ನಾವು. ಅದು ಅಷ್ಟೇ, ಅದರಲ್ಲಿ ನಮಗೆ ಎಷ್ಟು ಮಟ್ಟಿನ ಒಂದು ಆಸಕ್ತಿ ಇದೆ, ಪ್ರೀತಿ ಇದೆ, ಅದ್ರ ಮೇಲೆ ಹೋಗುತ್ತೆ. ಇವಾಗ ನಾನು ಅವ್ರನ್ನ ಈ ಕ್ವೆಶ್ಚನ್ ಕೇಳಿದ್ದೆ, ಸಹಜ ಸಮಾಧಿ ಬಗ್ಗೆ ಕೇಳಿದ್ದೆ. ಈ ಜ್ಞಾನಿಗಳು ಏನು ಅಂತಂದ್ರೆ, ಈಗ ನಾವೇನೋ ಪ್ರಾಕ್ಟೀಸಲ್ಲಿದ್ದೀವಿ, ಸಮಾಧಿ ಪ್ರಾಕ್ಟೀಸ್ನಲ್ಲಿ ನಾವೇನು ಮಾಡಿದ್ವಿ? ರೂಪಾನ್ವಿತ ಸವಿಕಲ್ಪ ಸಮಾಧಿಯಲ್ಲಿ ನಾನು ಸಾಕ್ಷಿ ಅಂತ ತಿಳ್ಕೊಂಡೆ, ಶಬ್ದಾನ್ವಿತ ಸವಿಕಲ್ಪ ಸಮಾಧಿಯಲ್ಲಿ ಅದನ್ನು ದೃಢಪಡಿಸ್ಕೊಂಡೆ, ಆಮೇಲೆ ನಿರ್ವಿಕಲ್ಪ ಸಮಾಧಿಯಲ್ಲಿ ಆ ದೃಢವಾದ ಜ್ಞಾನದಿಂದ ಸುಮ್ಮನೆ ಕೂತ್ಕೊಂಡೆ. ಅದು ಆಯಿತು, ಏನು ನಾನು ಪ್ರಾಕ್ಟೀಸ್ ಮಾಡುವಂಥ ಸಮಾಧಿ. ಈ ಜ್ಞಾನಿಗಳಿಗೇನು ಅಂದರೆ, ಅವರಿಗೆ ಆಲ್ರೆಡಿ ಸ್ಪಷ್ಟ ಆಗ್ಬಿಟ್ಟಿರುತ್ತೆ. ಏನು ಸ್ಪಷ್ಟ ಆಗಿರುತ್ತೆ? ನಾನು ಪರಬ್ರಹ್ಮ,
ಏನೇನು ಕಾಣ್ತಾ ಇದೆಯೋ ಅದೆಲ್ಲವೂ ನನ್ನದೇ ರೂಪ, ಸರ್ವಂ ಖಲ್ವಿದಂ ಬ್ರಹ್ಮ ಅನ್ನೋದು ಎಷ್ಟು ಸ್ಪಷ್ಟವಾಗಿರುತ್ತೆ ಅಂದರೆ, ನಾವಿಲ್ಲಿ ಸಮಾಧಿಯಲ್ಲಿ ಕೂತ್ಕೊಂಡಾಗ ಮಾತ್ರ ನಾವು ಶಾಂತವಾಗಿರ್ತೀವಿ, ಎದ್ದ ತಕ್ಷಣ ಮತ್ತೆ ದಬ 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 ಅಂತ ಬರುತ್ತೆ. ಆದರೆ ಅವ್ರಿಗೆ ಆ ರೀತಿ ಆಲೋಚನೆಗಳು ಬರಲ್ಲ. ಹಾಗಂತ ಹೇಳಿ ಅವರು ಅಂತ ಇದ್ದು ಬಿಡ್ತಾರಾ? ಖಂಡಿತ ಇಲ್ಲ. ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ರು ಕೂಡ ಆ ಒಂದು ಜ್ಞಾನ ಅವರಲ್ಲಿ ಸ್ಪಷ್ಟವಾಗಿರುತ್ತೆ. ಇವಾಗ ಯಾವುದೋ ಒಬ್ಬ ನಟ, ಅವನು ಸ್ಪಷ್ಟವಾಗಿ ಅವನು ಕಳ್ಳನ ಪಾತ್ರ ಮಾಡ್ತಿದ್ರು, ಪೊಲೀಸ್ನವನ್ ಪಾತ್ರ ಮಾಡ್ತಿದ್ರು, ಇನ್ನೇನೋ ಒಂದು ಪಾತ್ರ ಮಾಡ್ತಿದ್ರು. ನಾನು ಆ ಪಾತ್ರ ಮಾಡ್ತಾ ಇದ್ದೀನಿ ಇನ್ನೋ ಒಂದು ಸ್ಪಷ್ಟತೆಯಿಂದ ಅವನು ಮಾಡ್ತಾ ಇದ್ದಾಗ ಅದನ್ನು ಚೆನ್ನಾಗೂ ಮಾಡ್ತಾನೆ. ಅದ್ರ ಜೊತೆಗೆ ಅವನೇನು ಡಿಸ್ಟರ್ಬು ಆಗಲ್ಲ. ಅವನಿಗೆ ಆ ಕಳ್ಳನ್ಗೇನೋ ತೊಂದರೆ ಬಂದ್ರು ಇವನಿಗೇನು ತೊಂದರೆ ಆಗಲ್ಲ. ಆ ರೀತಿಯಲ್ಲಿ ಈ ಜ್ಞಾನಿಗಳು ಅವರು ಏನೇ ಲೋಕ ವ್ಯವಹಾರವನ್ನು ಮಾಡಿದ್ರೂ ಕೂಡ ಅವರಲ್ಲಿ ಆ ಸ್ಪಷ್ಟತೆ ಇರುತ್ತೆ. ಹಾಗಾಗಿ ಏನು ಡಿಸ್ಟರ್ಬೆನ್ಸ್ ಇಲ್ದೇನೆ ಆ ಒಂದು ಶಾಂತ ಸ್ಥಿತಿಯಲ್ಲೇ ನಾನೇ ನಿರ್ವಿಕಲ್ಪ, ನಾನೇ ಶಾಂತ ಅಂತ ಏನು ನಾವು ಇಲ್ಲಿ ಬರ್ಕೊಂಡು ಓದ್ಕೊಂಡು ಕೂತ್ಕೊಂಡು ಪ್ರಾಕ್ಟೀಸ್ ಮಾಡ್ತೀವಿ, ಅವ್ರು ಅದಾಗ್ಬಿಟ್ಟಿರ್ತಾರೆ. ಸ್ಪಷ್ಟ ನಾನು ಅಸಂಗ, ನಾನು ಶಾಂತ ಅನ್ನೋದು ಅವ್ರಿಗೆ ಸ್ಪಷ್ಟ ಆಗಿರೋದ್ರಿಂದ ಎಲ್ಲ ವ್ಯವಹಾರಗಳನ್ನ ಅದೇ ರೀತಿಯಲ್ಲಿ ಅವ್ರು ಮಾಡ್ತಾರೆ. ಹಾಗಾಗಿ ಅವರು ಕಣ್ಣು ಮುಚ್ಕೊಂಡಿದ್ರು ಕಣ್ಣು ತೆರೆದಿದ್ರು ಕೂಡ ಅವರು ಅದೇ ಸ್ಥಿತಿಯಲ್ಲಿ ಇರ್ತಾರೆ. ಅದಕ್ಕೆ ಸಹಜ ಸಮಾಧಿ ಅಂತ ಹೇಳೋದು. ನಾವು ಪ್ರಾಕ್ಟೀಸಿಂಗ್ ಸಮಾಧಿಯಲ್ಲಿ ಇರ್ತೀವಿ, ಅವರು ಸಹಜವಾಗೇ ಆಗ್ಬಿಟ್ರೆ. ಮೇಡಮ್, ಇದು ನಾವು ವ್ಯಾವಹಾರಿಕ ಜೀವನದಲ್ಲೂ ನಾವು ಸಮಾಧಿಯನ್ನ ಹೊಂದುತ್ತೀವಿ. ಹೇಗೆ ಅಂತಂದ್ರೆ, ಒಂದು ಸ್ಕಿಲ್ಡ್ ವರ್ಕ್ ಏನಾದ್ರು ಮಾಡ್ತಾ ಇದ್ದಾಗ ನಮ್ಮ ಮನಸ್ಸು ಆ ಕಡೆ ಈ ಕಡೆ ಏನ್ ಅಕ್ಕಪಕ್ಕದಲ್ಲಿ ಏನಾಗ್ತಿದೆ ಅನ್ನೋದು ಗೊತ್ತಿರಲ್ಲ. ಅದ್ರ ಮೇಲೆ ಏಕಾಗ್ರತೆ ಅನ್ನೋದು ಇರುತ್ತೆ. ಹಾಗೆ ಭಗವದ್ಗೀತೆಯಲ್ಲೂ ಸಹ ಇದು ಅರ್ಜುನನ್ಗೆ ಎಷ್ಟು ಏಕಾಗ್ರತೆ ಇತ್ತು ಅನ್ನೋದನ್ನ ಸಹ ಹೇಳ್ತಾರೆ. ಹಾಗೆ ವ್ಯಾವಹಾರಿಕ ಜೀವನದಲ್ಲೂ ನಾವು ಆ ಒಂದು ಅನುಭವವನ್ನ ಪಡಿತೀವಿ. ಖಂಡಿತ ಪಡಿತೀವಿ. ಆದ್ರೆ ಅದೇ ನಾನು ಆತ್ಮಸ್ವರೂಪ ಅಂತ ತಿಳ್ಕೊಂಡು ಅದು ಮಾಡೋದಕ್ಕೆ ಅದು ಇನ್ನು ಆತ್ಮಜ್ಞಾನ. ನಾವು ಕೆಲ್ಸಕ್ಕೆ ಸೇರ್ಕೊಂಡಾಗ, ಹೌದು ನಿಜ, ಕೆಲ್ಸಕ್ಕೆ ಸೇರ್ಕೊಂಡಾಗ ನಾವು ಇದೇ ರೀತಿ ಇದ್ವಿ. ಆದ್ರೆ ಎಕ್ಸ್ಪೀರಿಯನ್ಸ್ ಆಗ್ತಾ ಪದ್ಮ ಮೇಡಮ್ ಹೇಳಿದ್ರಿ ಇದರಲ್ಲಿ ಈಗ ನಮ್ಗೆ ಮರ್ತೋಗೋ ಸ್ಟೇಜ್ಗೆ ಹೋಗಿದೆ. ಅಂದ್ರೆ ನಾವಿನ್ನೂ ಬಾಲಿಶ ಸ್ಟೇಜ್ ಅಲ್ಲಿ ವೇದಾಂತದಲ್ಲಿ ಇರೋದ್ರಿಂದ ಹೌದು ಇದೆಲ್ಲ ಕಷ್ಟ ಆಗ್ತಾ ಇದೆ ಅಂತ ಅನ್ಸುತ್ತೆ. ಅಷ್ಟೇ, ಖಂಡಿತ. ಇವಾಗ ಮೌನದ ಬಗ್ಗೆ ಮಾತಾಡ್ತಾ ಇದ್ವಿ. ಆಕ್ಚುಲಿ ನಾವು ದಕ್ಷಿಣಾಮೂರ್ತಿಗಳು ಮೌನವಾಗಿ ದೀಕ್ಷೆ ಕೊಟ್ರು, ಶಿಷ್ಯರು ಮೌನವಾಗಿ ಸ್ವೀಕರಿಸಿದ್ರು ಅಂತಾರಲ್ಲ, ಇದು ನಿಜಾನಾ ಸುಧಾ ಅವರೇ? ಸುಧಾ, ಇಲ್ವಾ ಸುಧಾ ಅವರು? ಓಕೆ, ಸುಜಿ ಅವರೇ ಹೇಳಿಪ್ಪ. ನನಗ್ ಗೊತ್ತಿಲ್ಲ, ಗೊತ್ತಾಗ್ಲಿಲ್ಲ. ಓಕೆ, ಪರವಾಗಿಲ್ಲ, ಇರ್ಲಿ. ಸಂಧ್ಯಾ? ಅಂದ್ರೆ ಇಲ್ಲಿ ನೇತಿ ಅಂತ ಹೇಳಿದ್ರಲ್ಲ, ಅದು ದಕ್ಷಿಣಾಮೂರ್ತಿಗಳು ಹೇಳ್ಬೇಕು ಅಂದ್ರೆ ಶಕ್ತಿ ಯುಕ್ತಿಯ ಕತೆ ಮೂಲಕ ನಮ್ಗೆ ಮನದಟ್ಟು ಮಾಡ್ಕೊಡೋ ಅಂತ ಹೇಳ್ಬೇಕು. ಏನೇ ಒಂದನ್ನು ಹೇಳುವಾಗ ಬ್ರಹ್ಮ ಗುರುಗಳು ಎಲ್ಲಾ ವಸ್ತುಗಳನ್ನು ಮಾತನಾಡದೇನೆ ಮೌನವಾಗಿ ಹೇಳ್ಬೇಕು ಅಂತ ಏನಿಲ್ಲ. ಎಲ್ಲವನ್ನು ಕುಳಿತಾಗ ನೇರವಾಗಿ ಹೇಳ್ಬೋದು. ಅಂದ್ರೆ ಸಾಂಕೇತಿಕವಾಗಿ ಕೆಲವೊಂದ್ ಸಮಯನು ಈಗ ಒಂದು ಮನೆಯಲ್ಲೇ ಈಗ ಒಂದ್ ಸಿಹಿ ಮಾಡಿದಾಗ ಅಡ್ಗೆ ಅದನ್ನ ಯಾಕೆ ಮಾಡಿದ್ದಾರೆ ಅನ್ನೋದನ್ನ ನಾವು ಸಾಂಕೇತಿಕವಾಗಿ ಹೆಂಗೆ ತಿಳ್ಕೊಂಡು ಇದು ಇವತ್ತೇನೋ ವಿಶೇಷ ಇರ್ಬೋದು ಅಂತ ತಿಳ್ಕೊತೀವೋ, ಹಾಗೆ ಬೇರೆಲ್ಲಾ ವಸ್ತುಗಳು ಇಲ್ಲ, ಯಾವ್ದು ಇಲ್ಲ, ಬ್ರಹ್ಮ ಸತ್ಯ ಜಗನ್ಮಿಥ್ಯ ಅನ್ನೋದನ್ನ ತಿಳ್ಕೊಳ್ಳೋದು ಅನ್ನೋದನ್ನ ಗುರುಗಳು ಸರಳವಾಗಿ ನಮ್ಗೆ ಹೇಳ್ಕೊಡ್ತಾ ಬರ್ತಿರ್ತಾರೆ. ಅಂದ್ರೆ ಮೌನವಾಗಿ ಕೂರ್ದೇನೆ ಭಾಷೆಯ ಮೂಲಕನೋ ಅಥವಾ ಸಾಂಕೇತಿಕವಾದ ಮೂಲಕನೋ, ಭಾಷೆನೇ ಅಲ್ದೇನೆ ಸಾಂಕೇತಿಕವಾದ ಮೂಲಕನೂ ಹೇಳ್ಕೊಡ್ತಾರೆ. ಅದನ್ನ ನಾವು ಇಲ್ಲಿ ತಿಳ್ಕೊಬಹುದು. ಕರೆಕ್ಟ್, ಸಾಂಕೇತಿಕವಾಗೂ ಹೇಳ್ಬೋದು. ಬಟ್ ಅಲ್ಲಿ ಗುರುಗಳೇನ್ ಹೇಳೋದು ಅಂದ್ರೆ, ಅವ್ರು ಮೌನವಾಗಿ ಏನ್ ಸುಮ್ನೆ ಕೂತ್ಕೊಂಡ್ಬಿಡ್ಲಿಲ್ಲ, ಮೌನ ವ್ಯಾಖ್ಯಾನ ಅಂದ್ರೆ ಅದ್ರ ವ್ಯಾಖ್ಯಾನ ಮಾಡಿದ್ರು ಮೌನದ ಬಗ್ಗೆ. ಅಂದ್ರೆ ಮೌನ ಅಂತಂದ್ರೆ ಏನು, ಅದು ವಾಚಿಕ ಮೌನನಾ ಅಥವಾ ಶಬ್ದ ಮತ್ತು ನಿಶ್ಶಬ್ದಗಳನ್ನ ಮೀರಿರುವಂತಹ ಮೌನನಾ
ಅಂದ್ರೆ ಆತ್ಮ ಸ್ವರೂಪವೇ ಮೌನ ಅಲ್ವಾ, ಹಾಗಾಗಿ ನಾನೇ ಮೌನ ಅನ್ನೋದನ್ನ ಅವರು ಅವ್ರ ಶಿಷ್ಯರಿಗೆ ತಿಳಿಸಿ ಹೇಳಿದ್ರು. ಹಾಗಾಗಿ ಅವ್ರೇನು ಮೌನವಾಗೇ ಕೂತ್ಕೊಂಡಿರ್ಲಿಲ್ಲ, ಇವರು ಸುಮ್ಮನೆ ಮೌನವಾಗಿ ಏನು ಕೇಳಲಿಲ್ಲ, ಅವರು ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ರು ಅಂತ ಹೇಳ್ತಾರೆ. ಮುಂದಿಂದು ಏಕಾಂತ ಅಂತಂದ್ರೆ ಏನಪ್ಪಾ, ಇವಾಗ ಸುಜಿ ಅವ್ರು ಹೇಳ್ಬೋದಾ? ಏಕಾಂತ ಇವಾಗ ಏಕಾಂತ ಅಂದ್ರೇನು ಹೇಳಿ, ಸುಮ್ನೆ ಜನರಲ್ ಆಗಿ ಹೇಳಿ. ಏಕಾಂತ ಅಂದ್ರೇನು? ಒಂಟಿಯಾಗಿರೋದು. ಬೇರೆ ಯಾರು ಇಲ್ಲ ಅಲ್ಲಿ, ನಾನ್ ಮಾತ್ರ ಇರೋದು. ನಾನ್ ಮಾತ್ರ. ಹಾ ಅಲ್ವಾ? ಹಾ ಇಲ್ಲಿ ಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಏನ್ ಹೇಳ್ಬೋದು ಏಕಾಂತಕ್ಕೆ? ನಾನ್ ಮಾತ್ರ ಇರೋದು ಅಂದ್ರೆ ಯಾರಲ್ಲಿ ಇರೋದು? ಪರಬ್ರಹ್ಮ ಮಾತ್ರ. ಅಷ್ಟೇ, ಇನ್ನೇನಿಲ್ಲ. ಏಕಾಂತ ಅಂದ್ರೆ ಇಡೀ ವಿಶ್ವದಲ್ಲಿ ಇರೋದೆಲ್ಲವೂ ಏಕಾಂತ. ಪರಬ್ರಹ್ಮನೇ ಇರೋದು. ಹಂಗಾಗಿ ಇನ್ಯಾರಿಲ್ಲ ಅಲ್ಲಿ, ಇರುವುದೇ ಏಕಾಂತ. ಪ್ರಪಂಚ ಏನು ಪರಬ್ರಹ್ಮನನ್ನ ಪ್ರತಿಬಿಂಬಿಸುವಂತ ಕನ್ನಡಿ ಅಷ್ಟೇ, ಅದು ಪರಬ್ರಹ್ಮ ಮಾತ್ರ ಇದ್ದಾನೆ, ಅದೇ ಏಕಾಂತ ಅಂತ ಸುಲಭವಾಗಿ ಹೇಳ್ಬಿಡ್ತಾರೆ. ನಾವು ಏಕಾಂತ ಹುಡ್ಕೊಂಡು ಹೋಗ್ಬೇಕು, ಯಾರು ಇರಬಾರ್ದು, ಡಿಸ್ಟರ್ಬ್ ಮಾಡಬಾರ್ದು, ಅದು ಇದು ಅನ್ಕೊಂಡು ರೂಮಲ್ಲಿ ಹೋಗಿ ಬಾಗಿಲು ಹಾಕೊಳ್ಳೋದು, ಅಥವಾ ಎಲ್ಲೋ ಆಶ್ರಮಕ್ಕೆ ಹೋಗೋದು, ಬೆಟ್ಟಕ್ಕೆ ಹೋಗೋದು ಎಲ್ಲ ಮಾಡ್ತೀವಿ. ಏನಿಲ್ಲಪ್ಪ, ಇರೋದೆಲ್ಲವೂ ಪರಬ್ರಹ್ಮನೇ ಅಂತ ತಿಳ್ಕೊಂಬಿಡಿ, ಅದೇ ಏಕಾಂತ ಅಂತ ಅಷ್ಟು ಸುಲಭವಾಗಿ ಕನಕದಾಸರು ಮಾಡ್ತಾರಲ್ಲ ಬಾಳೆಹಣ್ಣು ಕೊಟ್ಟಾಗ. ಕರೆಕ್ಟ್. ಹಾಗೆ ಎಲ್ಲ ಕಡೆ ಇದ್ದೇ ಇದ್ದಾನೆ, ಯಾರು ಇಲ್ದೇ ಇರೋ ಜಾಗಕ್ಕೆ ಹೋಗಿ ಅಂದ್ರೆ ಎಲ್ಲ ಆಗತ್ತದ. ಮತ್ತೆ ಮುಂದಿಂದು ಸುಧಾ ಇದ್ದೀರಪ್ಪ? ಟೈಮ್ ಆಗ್ತಾ ಇದೆ. ಇದಾರೆ ಮೇಡಮ್, ಅವ್ರೇನ್ ಲೆಫ್ಟ್ ಆಗಿಲ್ಲ. ಓಕೆ, ಇರ್ಲಿ. ಯಾರನ್ನ ಕೇಳೋಣ? ನಾನು ಕೇಳಲೇ ಇಲ್ಲ ಮೇಡಮ್. ಯಾರನ್ನ? ಶೀಲಾನಾ? ಶೀಲಾ ಹೇಳಿ. ಇದು ಕಾಲ ಅಂದ್ರೆ ಏನಪ್ಪಾ? ಕಾಲ ಅಂತಂದ್ರೆ ಈಶ್ವರನೇ ಕಾಲರೂಪಿ. ಆ ಕಾಲನ ಮೀರಿದವನೇ ಈಶ್ವರ ಆದ್ರಿಂದ ಆ ಕಾಲ ಯಾರು ಆಗ ಮಹಾಕಾಲವೇ ಅದೇ ಆತ್ಮ ಅಂತ ಹೇಳ್ಬೋದು. ಆ ಕಾಲನೇ ಆತ್ಮ, ಅದು ಕಾಲ ಅನ್ನೋದು ಬೇರೆ ಇಲ್ಲ, ಅದಕ್ ಸೇರಿದ್ದೆ, ಬ್ರಹ್ಮನಿಗೆ ಸೇರಿದ್ದೆ ಅಂತ ಹೇಳ್ಬೋದು ಕಾಲನ. ಕಾಲರೂಪಿನೇ ಈಶ್ವರ ಆದ್ರಿಂದ ಕಾಲ ಅನ್ನೋದು ಬ್ರಹ್ಮ ಅಂತ ಹೇಳ್ಬೋದು. ಆ ಬ್ರಹ್ಮನಲ್ಲಿ ನಾವು ಸದಾ ಕಾಲ ಅವನನ್ನ ಧ್ಯಾನಿಸ್ತಾ ಇದ್ರೆ ಆ ಬ್ರಹ್ಮನ್ನ, ಆ ಕಾಲ ಅನ್ನೋದು ಹೋಗ್ತಾ ಇರುತ್ತೆ ಅನ್ನೋದು. ಅದ್ರಲ್ಲೇ ನಾವು ಒಂದಾಗ್ಬಿಡ್ತೀವಿ, ಮಹಾಕಾಲದಲ್ಲಿ ಆ ಮಹಾಕಾಲದಲ್ಲಿ ಒಂದಾಗ್ತೀವಿ ಅನ್ನೋದು. ವೆರಿ ನೈಸ್. ನೀವೇ ಇನ್ನೊಂದು ಹೇಳಿ, ಮೂಲಬಂಧ ಅಂತಂದ್ರೇನು? ಮೂಲ ಬಂಧ ಅಂತಾನ ಮೇಡಮ್? ಮೂಲಬಂಧ ಅಂದ್ರೆ ಮೂಲವಾದದ್ದು, ಆದಿಯಾದದ್ದು ಯಾವುದು ಅಂತಂದ್ರೆ ಆ ಪರಮಾತ್ಮನೇ ಆದಿ ಅಂತ್ಯ ಎರಡು ನಮಗ್ ಗೊತ್ತಿಲ್ಲ. ಆ ಪರಮಾತ್ಮ ಯಾವಾಗ ಬಂದ ಯಾವಾಗ ಹೋದ ಅನ್ನೋದು ನಮ್ಗೆ ಅಂತ್ಯ ಆದಿ ಎರಡು ಗೊತ್ತಿಲ್ಲ. ಆದ್ರಿಂದ ಅದೇ ಮೂಲವಾದದ್ದು, ಆ ಬ್ರಹ್ಮನೇ ಮೂಲವಾದದ್ದು. ಆ ಮೂಲವನ್ನ ನಾವು ಪಡ್ಕೋಬೇಕು, ತಿಳಿಬೇಕು. ಆ ಮೂಲ ತಿಳಿಯಕ್ ಸಾಧ್ಯ ಇಲ್ಲ, ಆದ್ರೆ ಆ ಬ್ರಹ್ಮನನ್ನ ನಾವು ಅರಿಬೇಕು. ನಾನೇ ಅವನು ಅಂತ ತಿಳ್ಕೋಬೇಕು. ಹೌದು. ಯೋಗದಲ್ಲಿ ಮೂಲಬಂಧ ಅಂದ್ರೆ ಅವನು ಗುದದ್ವಾರವನ್ನು ಒಳಗೆಳ್ಕೊಂಡು ಉಸಿರನ್ನ ಬಂಧಿಸೋದು ಮೂಲಬಂಧ. ಅದೆಲ್ಲ ಏನು ಸರ್ಕಸ್ ಏನು ಮಾಡ್ಬೇಡ್ರಪ್ಪ, ನಾನೇ ಆತ್ಮಸ್ವರೂಪ, ನಾನೇ ಮೂಲ ಅಂತ ತಿಳ್ಕೊಳ್ಳಿ ಅಂತ. ಮುಂದಿಂದು ಆಶಾ ಅವರು ಸಮತ್ವ. ಆಶಾ? ಮೇಡಮ್ ಒಂದ್ ನಿಮಿಷ. ಓಕೆ. ಸಮತ್ವ ಅಂತಂದ್ರೆ ಏನ್ ಹೇಳ್ತಾರೆ ಇಲ್ಲಿ? ಸಮತ್ವ ಅಂತಂದ್ರೆ ಇವಾಗ ನಮ್ಗೆ ನಮ್ಮ ಒಂದು ಶರೀರನೇ ತಗೊಂಡ್ರೆ ಒಂದೊಂದ್ ಅಂಗನೂ ಬೇರೆ ಬೇರೆ ರೀತಿಯಾಗಿರತ್ತೆ, ಒಂದೇ ರೀತಿ ಇರೋದಿಲ್ಲ. ಆದ್ರೆ ಎಲ್ಲಾನು ಇರೋದು ಪರಬ್ರಹ್ಮನೇ ಅಂತ ತಿಳಿದಾಗ ನಮ್ಮಲ್ಲಿ ಆ ಏಕತ್ವ ಅಂದ್ರೆ ಆ ಸಮತ್ವ ಬುದ್ಧಿ ಬರುತ್ತೆ ಅಂತ. ಎಲ್ಲಾನು ಕಾಣ್ತಿರೋದೆಲ್ಲ ಪರಬ್ರಹ್ಮ ಸ್ವರೂಪನೇ ಅಂತ ತಿಳ್ಕೊಳ್ಳೋದೆ ಸಮತ್ವ ಅಂತ ಇಲ್ಲಿ ಹೇಳಿದ್ದಾರೆ. ಅದಕ್ಕೆ ಉದಾಹರಣೆ ಕೊಟ್ಟಿದ್ದಾರೆ. ಈ ಸಮುದ್ರದಲ್ಲಿ ನೀರಲ್ಲಿ ಅಲೆ ನೊರೆ ಈ ಸಮುದ್ರ ಕಾಣ್ತಿದ್ಯಲ್ಲ, ಎಲ್ಲಾನು ನೀರೇ ಅಂತ ತಿಳ್ಕೊಂಡಾಗ ನಮ್ಗೆ
ಈ ಐಕ್ಯತೆ ಅಸಮತ್ವ ಬುದ್ಧಿ ಬರುತ್ತೆ ಅಂತ ಹೇಳಿದ್ದಾರೆ. ಕರೆಕ್ಟ್. ಸಾವಿತ್ರಿಯವರು ನಾಸಿಕಾಗ್ರ ದೃಷ್ಟಿ ಅಥವಾ ಭ್ರೂ ಮಧ್ಯ ದೃಷ್ಟಿ ಅಂತಂದ್ರೆ ಏನು ಶಂಕರರ ಪ್ರಕಾರ? ಭ್ರೂಮಧ್ಯ ದೃಷ್ಟಿನಲ್ಲಿ ಇಟ್ಕೊಂಡು ಮಾಡೋದು ಅಂತಂದ್ರೆ ಅದು ಕಣ್ಣು ನೋವು ಬಂದ್ಬಿಡತ್ತಪ್ಪ. ಅದು ಭಗವಂತನ ಧ್ಯಾನದಲ್ಲೇ ಇರಬೇಕು ದೃಷ್ಟಿನ ಅಂತ. ಯಾವ ತರ ಅದು ಭಗವಂತನ ಧ್ಯಾನ? ಪರಮಾತ್ಮನ ಸ್ವರೂಪ, ಅದೇ ಸಚ್ಚಿದಾನಂದ ಸ್ವರೂಪ ಅನ್ನೋ ಇದ್ರ ತಾಟಲ್ಲಿ ಇರ್ಬೇಕು ಅಂತ. ಇವಾಗ ಭ್ರೂಮಧ್ಯ ನಾಸಿಕಾಗ್ರ ಅಂದ್ರೆ ದೃಷ್ಟಿ, ಇವಾಗ ನಾವು ಮೂಗಿನ ತುದಿ ಗಮನಿಸಿ ಅಂತಂದ್ರೆ ಯಾತಕ್ ಹೇಳ್ತಾರೆ ಅವರು? ಒಂದು ಏಕಾಗ್ರತೆ ಬರೋದಕ್ಕೋಸ್ಕರ ಅದು ಮಾಡಿ ಅಂತ ಹೇಳ್ತಾರೆ. ಆದ್ರೆ ಶಂಕರರು ಹೇಳ್ತಾರೆ, ನೀವು ಹೇಳ್ದಂಗೆ ಹಿಂಗ್ ಮೂಗಿನ ತುದಿ ನೋಡಕ್ ಹೋಗ್ಬಿಟ್ಟು ಆಮೇಲೆ ಮೆಳ್ಳಗಣ್ ಮಾಡ್ಕೊಂಡ್ಬಿಡ್ಬೇಡ, ಏನೊಂದು ಕಣ್ಣೆಲ್ಲ ನೋವು ಮಾಡ್ಕೋಬೇಡ. ಅದ್ರ ಬದಲು ಆ ಏಕಾಗ್ರತೆ ಹೆಂಗ್ ಪಡ್ಕೋತೀಯ ನೀನು? ಒಳಗಿರೋದು ಬ್ರಹ್ಮನೇ, ಹೊರಗ್ ಕಾಣ್ತಾ ಇರೋದು ಬ್ರಹ್ಮನೇ, ಎಲ್ಲೆಲ್ಲೂ ಬ್ರಹ್ಮನಿಂದಾಗ ನೀನ್ ಏಕಾಗ್ರತೆ ಬರದೆ ಇನ್ನೇನು ಬೇರೆ ಏನು ಇಲ್ಲ ಅಂತಂದಾಗ ಸಮತ್ವ ಭಾವನೆ ಬಂದ ಮೇಲೆ ಗುಡ್ಡ ಬೆಟ್ಟ ಅದು ಇದು ಎಲ್ಲಾನು ಪರಮಾತ್ಮನ ಸ್ವರೂಪ ನಾನೇ ಅದಕ್ ಕಾಣ್ತಾ ಇದ್ದೀನಿ ಅಂತ ಅಂದಾದ್ಮೇಲೆ ಸಮತ್ವ ಭಾವನೆ ಬಂದ ಮೇಲೆ ಅದು ಏಕಾಗ್ರತೆ ಬಂದ್ಬಿಡತ್ತೆ. ಕರೆಕ್ಟ್. ಈ ನಾಸಿಕಾಗ್ರದ ಮೇಲೆ ಇಡಂಗಿಲ್ಲ, ಆ ಭಾವನೆನಲ್ಲಿ ಇರ್ಬೇಕು ಅಂತ. ಕರೆಕ್ಟ್. ಮೂರನೇ ಕಣ್ಣು ಅಂತ ಹೇಳ್ತಾರೆ ಶಂಕರ ಪ್ರಕಾರ. ಮೂರನೇ ಕಣ್ಣು ಅಂದ್ರೆ ಜ್ಞಾನ ಚಕ್ಷು. ಪಡ್ಕೊಳ್ಳೋದೇ ಮೂರನೇ ಕಣ್ಣು ಅಂತ. ಜ್ಞಾನದಿಂದ ಈ ತರ ಸಮತ್ವ ಭಾವನೆ ಇದೆಲ್ಲ ತಿಳ್ಕೊಂಡು ನಾವು ಮಾಡಿದಾಗ ಬರತ್ತೆ ಅಂತ. ಮೂರನೇ ಕಣ್ಣು ತೆರೆಯೋದು, ಮೂರನೇ ಕಣ್ಣು ತೆರೀತು ನನ್ಗೇನೇನೋ ಅದ್ಭುತಗಳೆಲ್ಲ ಆಗೋಯ್ತು ಹಾಗೆ ಹೀಗೆ ಅಂತಂದ್ರೆ ಅದಲ್ಲ ಅಂತ ಹೇಳಿದ್ದಾರೆ ಇಲ್ಲಿ ಗುರೂಜಿಯವರು. ಕರೆಕ್ಟ್. ಇವತ್ತಿಗೆ ಇಲ್ಲಿಗೆ ನಿಲ್ಸೋಣ. ನೆಕ್ಸ್ಟ್ ವೀಕಲ್ಲಿ ರಮಣ ಮಹರ್ಷಿಗಳು ಇದನ್ನೇ ಹೆಚ್ಚು ಕಮ್ಮಿ ಹೇಳಿದ್ದಾರೆ. ಅವ್ರು ಯಾವ ಥರ ಹೇಳಿದ್ದಾರೆ ಅಂತ ತಿಳ್ಕೊಂಡು ಮುಂದಿನ ವಿಡಿಯೋನು ಕೂಡ ಚರ್ಚೆ ಮಾಡೋಣ. 9:30 ಆಗೋಯ್ತು. ಇನ್ನೇನಾದ್ರೂ ಡೌಟ್ಸ್ ಇದ್ರೆ ಅದನ್ನ ನೆಕ್ಸ್ಟ್ ವೀಕ್ಗೆ ತಗೊಳ್ಳೋಣ. ಏನಾ? ಇದೆಯಾ ಏನಾದ್ರು ಡೌಟ್ಸು ಲೋಕೇಶ್? ಇಲ್ಲ ಮೇಡಮ್, ಇಲ್ಲ, ಏನಿಲ್ಲ. ಓಕೆ, ಪ್ರಾರ್ಥನೆ ಮಾಡ್ಬಿಡಿ ಪದ್ಮ ಅವ್ರೆ. ಹೇಗನ್ನಿಸ್ತು ಎಲ್ರಿಗೂ? ಚೆನ್ನಾಗಿದೆ ಅಂತ ಅನಿಸ್ತಾ? ಶಂಕರರ ಈ ಒಂದು ಜ್ಞಾನ ಯೋಗ ಚೆನ್ನಾಗಿತ್ತು. ಸ್ಟಾರ್ಟಿಂಗ್ ನಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಯ್ತು, ಆಮೇಲೆ ಓ ಇದು ಕೇಳಿದ್ರೆ ಓ ಇದಕ್ಕಿದೆ ಅಂತ ಅರ್ಥ ಆಗ್ತಾ ಬಂತು ಮೇಡಮ್. ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಆಯ್ತು ಮೇಡಮ್, ಚೆನ್ನಾಗಿತ್ತು. ಓಕೆ, ಪ್ರಾರ್ಥನೆ ಮಾಡಿ. ಸಾರಿ ಮೇಡಮ್, ನಾನು ಯಾರು ಬಂದ್ರು ಒಳಗೋದೆ. ಪರವಾಗಿಲ್ಲ, ಇಟ್ಸ್ ಓಕೆ. ಓಕೆ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಅಂತರ್ಜ್ಯೋತಿಃ ಬಹಿರ್ಜ್ಯೋತಿಃ ಪ್ರತ್ಯಗ್ಜ್ಯೋತಿಃ ಪರಾತ್ಪರಾ ಜ್ಯೋತಿರೇವ ಜ್ಯೋತಿ ಸ್ವಯಂ ಜ್ಯೋತಿ ಆತ್ಮಜ್ಯೋತಿ ಶಿವೋಸ್ಮ್ಯಹಂ. ನಾನು ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವ ನಾನು ನಾನೇ. ಶಿವೋಹಂ ಶಿವೋಹಂ ಶಿವೋಹಂ. ಆತ್ಮದರ್ಶನಂ ಬ್ರಹ್ಮದರ್ಶನಂ ಬ್ರಹ್ಮದರ್ಶನಂ ಸತ್ಯದರ್ಶನಂ. ಲೋಕಾ ಸಮಸ್ತಾ ಸುಖಿನೋ ಭವಂತು. ಲೋಕಾ ಸಮಸ್ತಾ ಸುಖಿನೋ ಭವಂತು. ಲೋಕಾ ಸಮಸ್ತಾ ಸುಖಿನೋ ಭವಂತು. ಹರಿ ಓಂ ತತ್ಸತ್. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು.
ಮತ್ತೆ ಮುಂದಿನ ಮಂಗಳವಾರ ನನಗೆ ಕ್ಲಾಸ್ ಕಷ್ಟ ಆಗಲ್ಲ. ಗುರುವಾರ ರಾತ್ರಿ ಮಾಡೋಕ್ಕಾಗತ್ತಾ? ಪರವಾಗಿಲ್ವಾ? ಗುರುವಾರ ನಂಗೆ ಬೇರೆ ಕ್ಲಾಸ್ ಕ್ಲಾಸ್ ಇರುತ್ತಾ? ಇರುತ್ತೆ. ಕ್ಲಾಸ್ ಇರುತ್ತಾ? ಶುಕ್ರವಾರ? ಈ ಶುಕ್ರವಾರ ನಾನು ಔಟ್ ಈಗಲ್ಲ. ಆಫ್ ಸ್ಟೇಷನ್. ಈ ಶುಕ್ರವಾರ ಅಲ್ಲ. ಹಾ, ಈ ಶುಕ್ರವಾರ ಅಲ್ಲ, ಮುಂದಿನ ನೆಕ್ಸ್ಟ್ ಮುಂದಿನ ಇರ್ತೀನಿ ಶುಕ್ರವಾರ. ಮೇಡಮ್. ಶುಕ್ರವಾರ ಇರ್ತೀನಿ. ಆಗ್ಬಹುದಾ? ಎಲ್ರಿಗೂ ಓಕೆನಾ ಮುಂದಿನ ಶುಕ್ರವಾರ? ಶುಕ್ರವಾರ ಕ್ಲಾಸ್ ಇರುತ್ತಮ್ಮ. ವಿಜಯ್ಜಿದು ಹಾ? ವಿಜಯ್ಜಿ ಕ್ಲಾಸ್ ಇರುತ್ತೆ. ಇಲ್ಲ, ಮುಗ್ದೋಯ್ತಲ್ಲ ಅದು, ಭಗವದ್ಗೀತೆ ಹೌದಾ? ಮುಗೀತು, ಅದಕ್ಕೆ ನಾನು ಒಪ್ಕೊಳ್ತಾ ಇರೋದು. ಅದೇ ಇದೇನಪ್ಪಾ ಅಂತ ಹೇಳಲಿಲ್ಲ ಅನ್ಕೊಂಡೆ. ಸರಿ, ಓಕೆ, ಸರಿ. ಅದು ಎಲ್ಲ ಆಗೋಯ್ತು. ಈ ನೆಕ್ಸ್ಟ್ ಶುರು ಆಗ್ಬೇಕು, ಅದುವರೆಗೂ ಏನು ಇಲ್ಲ, ಸರಿ. ಅದಕ್ಕೋಸ್ಕರ. ಹಾಗಾದ್ರೆ ಈ ಶುಕ್ರವಾರ ಅಲ್ಲ, ಮುಂದಿನ ಮಂಗಳವಾರದ ಕ್ಲಾಸ್ನ ಶುಕ್ರವಾರ ಮಾಡ್ಕೊಳ್ಳೋಣ ರಾತ್ರಿ. ಓಕೆನಾ? ಮೇಡಮ್, ಸ್ವಲ್ಪ ಇದ್ರದ್ದು ಚೂಡಲ್ಲ, ಇದು ಜೆ ಕ್ಲಾಸ್ದು ಹಾ, ಇವಾಗ ರೆಕಾರ್ಡಿಂಗ್ ಸ್ಟಾಪ್ ಮಾಡ್ತೀನಿ ಫಸ್ಟ್, ಆಮೇಲೆ. ಹಾ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು.